ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್ ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, ಏನು ಬ್ಯಾನರಲ್ಲಿ ನೋಡಿದ್ರೆ ಕಂಪ್ಲೀಟ್ ಫಿಸಿಕ್ಸ್ ಇದೆ ಅಂತ ಹೇಳ್ತೀರಾ, ಒಳಗೆ ಬಂದರೆ ಹೀಟ್ ಅಂತ ಹಾಕ್ಕೊಂಡಿದ್ದೀರಾ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಲ್ಲಿಗೆ ಈ ವಿಡಿಯೋದೊಂದಿಗೆ ನಾನು ಮಾಡ್ತಿರುವ ಫಿಸಿಕ್ಸ್ ಸರಣಿ ಮೋರಾರ್ಲೆಸ್ ಮುಗಿಯುತ್ತೆ. ಸುಮಾರು 12 ವಿಡಿಯೋಗಳು, 10 ಗಂಟೆಗೂ ಹೆಚ್ಚು ಅವಧಿಯ ಒಟ್ಟು ಭೌತಶಾಸ್ತ್ರ ಸರಣಿ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಸರ್, ನಮಗೆ ವಿಡಿಯೋ ಸಿಕ್ಕಿಲ್ಲ ಅಂತ ಅಂದರೆ ಈ ವಿಡಿಯೋ ಪಕ್ಕದ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಟಚ್ ಮಾಡಿದರೆ ಲೈಟು, ಸೌಂಡು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ಮು, ಎವ್ರಿಥಿಂಗ್ ಏನು ಭೌತಶಾಸ್ತ್ರದಲ್ಲಿ ಬರುತ್ತೋ ಆ 10 ಗಂಟೆಗಳ ಪ್ಯಾಕೇಜ್ ನೀವು ರೆಡಿ ಮಾಡಿಕೊಂಡ್ರೆ, ನೋಡಿ ರೆಡಿ ಆದರೆ ಫಿಸಿಕ್ಸ್ ರಿಲೇಟೆಡ್ ಯಾವುದೇ ಪ್ರಶ್ನೆಗಳು ನಿಮಗೆ ಬಾಕಿ ಉಳಿಯಲ್ಲ, ಕಂಪ್ಲೀಟ್ ಮಾಡಿದ್ದೀನಿ. ಇನ್ನೂ ಏನಾದರೂ ನೀಡಿದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳ್ಕೊಳ್ಳಿ. ಇದು ಮೇ ಬಿ ಐ ಥಿಂಕ್ 1 ಅವರ್ ಹೋಗ್ಬೋದಾದ ವಿಡಿಯೋ. ಇದು ಸೇರಿದ್ದು ಒಟ್ಟು 10 ಗಂಟೆಗಳ ಭೌತಶಾಸ್ತ್ರ ಸರಣಿ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನಲ್ಲಿ ಉಳಿದ ವಿಡಿಯೋಗಳು ಸಿಗುತ್ತೆ. ಇವತ್ತು ನಾನು ಬಾಕಿ ಉಳಿದಿರುವ ಒಂದೇ ಒಂದು ಟಾಪಿಕ್, ಹೀಟ್. ಬೇಸಿಗೆ ಕಾಲ, ತುಂಬ ಹೀಟ್ ಆಗ್ತಾಯಿದೆ ಎಲ್ಲ ಕಡೆನೂ. ಆದರೆ ಈ ಪಾಠ ಕಲಿಬೇಕಾದ್ರೆ ಹೀಟ್ ಮಾಡ್ಕೊಂಡಿದ್ರಾಗಲ್ಲ, ಕೂಲಾಗಿ ಕಲಿತಾ ಹೋಗೋಣ. ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳನ್ನು ಹಾಕ್ಕೊಂಡಿದ್ದೀನಿ, ವಿತ್ ಡೀಟೇಲಾಗಿ ಅನಾಲಿಸಿಸ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, 8.5 ಲಕ್ಷ ಜನ ಇಷ್ಟಪಟ್ಟಿರುವ ಚಾನಲ್ನ ನೀವು ಇವತ್ತು ಸಬ್ಸ್ಕ್ರೈಬ್ ಮಾಡಲೇಬೇಕು. ಮತ್ತು ನಮ್ಮದು ಮೊಬೈಲ್ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಟೆಸ್ಟ್ ಸೀರೀಸ್ ಇದೆ, ಬುಕ್ಸ್ ಪರ್ಚೇಸ್ ಮಾಡ್ಬೋದು, ಪ್ರೈಮ್ ವಿಡಿಯೋ ಸೀರೀಸ್ ಇದೆ, ಆ್ಯಂಡ್ ದೆನ್ ಇತರೆ ಎಲ್ಲ ಸೌಲಭ್ಯಗಳನ್ನ ಅಲ್ಲಿ ಕೊಡ್ತೀವಿ, ಉಪಯೋಗಿಸ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆದರೆ ನಿಮಗೆ ಅಲ್ಲಿ PDF ಸೌಲಭ್ಯ, ಏನು ಈ ವಿಡಿಯೋ ಮಾಡ್ತೀನಿ ಇದರ PDF ಅನ್ನು ಕೊಡುವಂಥ ಪ್ರಯತ್ನಗಳು ಪ್ರತಿ ವಿಡಿಯೋದು ಕೊಡಬೇಕು ಅಂತ ಇದ್ದೀವಿ. ಬೇರೆ ಬೇರೆ ಸ್ಟುಡಿಯೋದಲ್ಲಿ ವಿಡಿಯೋ ಮೇಕಿಂಗ್ ಆಗೋದ್ರಿಂದ ಕೊಡೋಕೆ ಆಗ್ತಾ ಇಲ್ಲ. ಕಮ್ಮಿಂಗ್ ಡೇಸಲ್ಲಿ ಎಲ್ಲ ಅಪ್ಡೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ದೆನ್ ಈ ವಿಡಿಯೋದಲ್ಲಿ ನಾನು ಏನೇನು ಮಾತಾಡ್ತೀನಿ ಅಂತ ಅಂದರೆ, ಬಾಡಿ ಟೆಂಪ್ರೇಚರ್, ಏನು ಬಾಡಿ ಟೆಂಪ್ರೇಚರ್, ಯಾಕೆ ಚೇಂಜ್ ಆಗುತ್ತೆ ಇದು, ಈ ವಿಚಾರವಾಗಿ, ಗ್ಲೋಬಲ್ ವಾರ್ಮಿಂಗ್, ಜಾಗತಿಕ ತಾಪಮಾನ ವಿಚಾರವಾಗಿ, ನೀರಿನ ಟೆಂಪ್ರೇಚರ್ ಭಾಳ ಡಿಫ್ರೆಂಟ್ ಆಗಿರುತ್ತದು, ಅದರ ವಿಚಾರವಾಗಿ, ಥರ್ಮೋಡೈನಾಮಿಕ್ಸು, ಆಡಿಯಾಬ್ಯಾಟಿಕ್ ಎಫೆಕ್ಟು, ವಿವಿಧ ಥರ್ಮೋಮೀಟರ್ ಬಗ್ಗೆ ಎಲ್ಲ ಮಾತಾಡ್ತೀನಿ. ವೆರಿ ಫಸ್ಟ್ ಸಿಂಪ್ಲಿ ನಿಮಗೊಂದು ಸಣ್ಣ ಪ್ರಯೋಗ ಕೊಡ್ತೀನಿ. ಏನು ಸಣ್ಣ ಪ್ರಯೋಗ ಅಂತಂದರೆ, ನೀವು ಕೈಯನ್ನು ಹೀಗೆ ಮುಂದಿಟ್ಕೋತೀರಾ, ಬಾಯಿಯನ್ನು ಸಣ್ಣ ರಂಧ್ರ ಮಾಡಿ ಅಂತ ಗಾಳಿ ಬಿಡ್ತೀರಾ. ಅಂತ ಗಾಳಿ ಬಿಟ್ಟಾಗ ನಿಮ್ಮ ಕೈಗೆ ತಣ್ಣನೆ ಗಾಳಿ ಬರುತ್ತೆ. ನೀವು ಅದೇ ಬಾಯಿಯ ರಂಧ್ರವನ್ನು ಸ್ವಲ್ಪ ದೊಡ್ಡದು ಮಾಡಿ ಹಾ ಅಂತ ಗಾಳಿ ಬಿಡಿ, ಈಗ ಬಿಸಿ ಗಾಳಿ ಬರುತ್ತೆ. ಇಸ್ ದರ್ ಎನಿ ಫಿಲ್ಟರ್? ಬಿಸಿ ಮಾಡುವ, ಕೂಲ್ ಮಾಡುವ ಏನಾದರೂ ಫಿಲ್ಟರ್ ಇಟ್ಕೊಂಡಿದ್ದೀವ? ಇಲ್ಲ. ಸಣ್ಣ ರಂಧ್ರದ ಮೂಲಕ ಗಾಳಿ ಬಿಟ್ಟರೆ ತಣ್ಣನೆ ಗಾಳಿ ಬರುತ್ತೆ, ದೊಡ್ಡ ರಂಧ್ರದಿಂದ ಗಾಳಿ ಬಿಟ್ಟರೆ ಹಾ ಅಂತ ಬಿಸಿ ಗಾಳಿ ಬರುತ್ತೆ. ಎಲ್ಲ ವಿಚಿತ್ರ ವಿದ್ಯಮಾನಗಳು ಸೈನ್ಸಲ್ಲಿ ಮಜಾ, ಕಿಕ್ ಕೊಡುತ್ತೆ. ಆ ಸಂತೋಷದೊಂದಿಗೆ ಎಂಜಾಯ್ ಮಾಡಿಕೊಂಡು ಈ ವಿಡಿಯೋನ ಕಲಿತಾ ಬರೋಣ. ಈಗೇನು ಹೇಳಿದೆ ಇದನ್ನು ಆಡಿಯಾಬ್ಯಾಟಿಕ್ ಎಫೆಕ್ಟ್ ಅಂತೀವಿ. ಆಡಿಯಾಬ್ಯಾಟಿಕ್ ಎಫೆಕ್ಟ್ನಲ್ಲಿ ಫೋರ್ಸು ಆ್ಯಂಡ್ ರಂಧ್ರದ ಗಾತ್ರ ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿಂಪಲ್, ನಾನು UPSC ಒಂದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡ್ತಾ ನೋಡ್ತಾ ಇದ್ದೆ. ಡೆಸರ್ಟ್ ಝೋನಲ್ಲಿ, ಮರುಭೂಮಿ ವಲಯದಲ್ಲಿ ಒಂದು ಮನೆ ಇದೆ. ಆ ಮನೆ ಕಿಟಕಿ ದೊಡ್ಡದಿರಬೇಕು, ಚಿಕ್ಕದಿರಬೇಕು, ಮೀಡಿಯಮ್ ಸೈಜ್ ಇರಬೇಕು ಅಂತ ಒಂದು ಚಾಯ್ಸ್ ಇತ್ತು, ಬೇರೆ ಬೇರೆ ಚಾಯ್ಸ್ ಇತ್ತು. ನಾನೇನು ಅಂದ್ಕೊಂಡೆ, ದೊಡ್ಡ ಕಿಟಕಿ ಇದ್ದರೆ ಜಾಸ್ತಿ ಗಾಳಿ ಒಳಗೆ ಬರುತ್ತೆ, ಜಾಸ್ತಿ ಗಾಳಿ ಒಳಗೆ ಬಂದಾಗ ಕೂಲ್ ಆಗುತ್ತೆ, ಹಂಗಾಗಿ ಮರುಭೂಮಿಯಲ್ಲಿ ದೊಡ್ಡ ಕಿಟಕಿ ಇಟ್ಕೋಬೋದೇನೋ ಅಂತ ಅಂದ್ಕೊಂಡೆ. ಬಟ್ ರೈಟ್ ಆನ್ಸರ್ ಚಿಕ್ಕ ಕಿಟಕಿ ಇರಬೇಕು ಅಂತ. ಚಿಕ್ಕ ಕಿಟಕಿಗಳಲ್ಲಿ ತಣ್ಣನೆ ಗಾಳಿ ಒಳಗೆ ಬರುತ್ತೆ. ದಟ್ ಈಸ್ ಆಡಿಯಾಬ್ಯಾಟಿಕ್ ಎಫೆಕ್ಟ್. ಇದೆಲ್ಲ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಲರ್ನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಅವಲೋಕನ ಅಂತ ಒಂದು ಮ್ಯಾಗ್ಝಿನನ್ನು ರೀಸೆಂಟಾಗಿ ನಾನು ನೋಡಿದ್ದು. ನಾನು ಮೊದಲೆಲ್ಲ ಅವಲೋಕನ ಮ್ಯಾಗ್ಝಿನ್ ನೋಡಿರಲಿಲ್ಲ. ವೆರಿ ಎಕ್ಸಲೆಂಟ್ ಮ್ಯಾಗ್ಝಿನ್ ಇನ್ ಕನ್ನಡ. ಅದು ನಮ್ಮ ಸಾಧನಾ ಆ್ಯಪಲ್ಲೂ ಅವೈಲೇಬಲ್ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳದ್ದು ಬಂದಿದೆ. ಈ ಮ್ಯಾಗ್ಝಿನ್ ಒಂದು ವಿಶೇಷ ಅಂತ ಅಂದರೆ, ಮಾರ್ಚ್ ತಿಂಗಳ ಮ್ಯಾಗ್ಝಿನ್ ಅಂಥೇಳಿ ಮಾರ್ಚ್ 1ನೇ ತಾರೀಕು ಬರಲ್ಲ, ಇದು ಮಾರ್ಚ್ ಮುಗಿದ್ಮೇಲೆ ಬರುತ್ತೆ. ಕಂಪ್ಲೀಟ್ 1ರಿಂದ 31ನೇ ತಾರೀಕಿನ ಎಲ್ಲ ಮಾಹಿತಿಯನ್ನು ದೇಶದ, ರಾಜ್ಯದ ಪ್ರಮುಖ ಪತ್ರಿಕೆಗಳ ಕರೆಂಟ್ ಅಫೇರ್ಸ್ನ ಕಲೆಕ್ಟ್ ಮಾಡಿ ವ್ಯವಸ್ಥಿತವಾಗಿ ಈ ಪೇಪರ್ನಲ್ಲಿ ಆ್ಯಡ್ ಮಾಡ್ತಾರೆ. 31 ಆದ ನಂತರ ಒಂದು 3-4 ದಿನದಲ್ಲಿ ಈ ಪತ್ರಿಕೆ ಹೊರಗೆ ಬರುತ್ತೆ ಮ್ಯಾಗ್ಝಿನ್. ಈಗ ಆಲ್ರೆಡಿ ಮಾರ್ಚ್ ಮ್ಯಾಗ್ಝಿನ್ ಕೂಡ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಮ್ಮ ಸಾಧನಾ ಆ್ಯಪಲ್ಲೂ ಸಿಗುತ್ತೆ. ಮಲ್ಟಿಪಲ್ ಪರ್ಮುಟೇಷನ್ ಕಾಂಬಿನೇಷನಲ್ಲಿ ಸಿಗುತ್ತೆ ನಿಮಗೆ. ಜನವರಿ ಫೆಬ್ರವರಿ ಬೇಕಾ, ಫೆಬ್ರವರಿ ಮಾರ್ಚ್ ಬೇಕಾ, ಜನವರಿ ಫೆಬ್ರವರಿ ಮಾರ್ಚ್ ಬೇಕಾ, ಇಂಡಿವಿಜುವಲ್ ಬೇಕಾ, ಎಲ್ಲ ಥರದಲ್ಲಿ ಅವೈಲೇಬಲ್ ಇರುತ್ತೆ. ಇಂಡಿವಿಜುವಲ್ ಆಗಿ ನೀವು ಬೇಕು ಅಂತ ಪರ್ಚೇಸ್ ಮಾಡಿದರೆ ಪೋಸ್ಟಲ್ ಕಾಸ್ಟ್ ಇರುತ್ತೆ. ಯಾಕಂದರೆ ಇದು ಕಂಪ್ಲೀಟ್ ಮಾರ್ಜಿನ್ಲೆಸ್ ಆಗಿ ಹೋಗುವಂಥ ಮ್ಯಾಗ್ಝಿನ್ ಆಗಿರೋದ್ರಿಂದ ಪೋಸ್ಟಲ್ ಕಾಸ್ಟ್ ಇರುತ್ತೆ. ನೀವು ಬಲ್ಕಾಗಿ 2-3 ಪ್ಯಾಕೇಜಲ್ಲಿ ತೊಗೊಂಡ್ರೆ ನಿಮಗೆ ಪೋಸ್ಟಲ್ ಕಾಸ್ಟ್ ಫ್ರೀಯಾಗಿ ನಮ್ಮ ಹುಡುಗರು ಕೊಡೋಂಥ ಪ್ರಯತ್ನ ಮಾಡ್ತಾರೆ. ಯು ಕ್ಯಾನ್ ಪರ್ಚೇಸ್ ಇಟ್ ಆನ್ ಸಾಧನಾ ಆ್ಯಪ್ ಆ್ಯಂಡ್ ಎನಿ ಬುಕ್ ಸ್ಟೋರ್ಗಳಲ್ಲೂ ಕೂಡ, ನಿಯರ್ ಬೈ ಬುಕ್ ಸ್ಟೋರಲ್ಲಿ ಸಿಗುತ್ತೆ ನಿಮಗೆ. ಧಾರವಾಡ, ಬೆಂಗಳೂರು ಎಲ್ಲ ಕಡೆ ಅವೈಲೇಬಲ್ ಇದೆ, ಕೊಂಡು ಓದಿ. ದೆನ್ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಸುಮಾರು 12 ವಿಡಿಯೋಗಳ ಲಿಂಕ್ ಹಾಕಿದ್ದೀನಿ. 12 ವಿಡಿಯೋಗಳು ಕಂಪ್ಲೀಟ್ ಮಾಡಿಕೊಂಡ್ರೆ ಫಿಸಿಕ್ಸ್ ಮುಗಿದೋಗುತ್ತೆ.
ಆ 12 ವಿಡಿಯೋ ನಾನೇ ಮಾಡಿದ್ದು. ನಾನು ಸಾಧನದಲ್ಲಿ ಫಿಸಿಕ್ಸ್ ನಾನೇ ಎಂಗೇಜ್ ಮಾಡೋದ್ರಿಂದ ಎಲ್ಲ ವಿಡಿಯೋಗಳ ಕಂಪ್ಲೀಟ್ ಲಿಂಕ್ ಇದೆ. ಟೋಟಲ್ 10 ಅವರ್ ಆಗುತ್ತೆ. ನೀವೇನು ಫಿಸಿಕ್ಸಲ್ಲಿ ಏನೇ ಕ್ವಶನ್ ಮಿಸ್ ಆಗ್ದಂಗೆ ನಾನು ಗೈಡ್ ಮಾಡೋಂಥ ಪ್ರಯತ್ನ ಮಾಡಿದ್ದೀನಿ. ಮತ್ತು ಈ ವಿಡಿಯೋಗೆ ಏನು ಹೀಟ್ ಟಾಪಿಕ್ ಇದೆ, ಇದು ಸಮಗ್ರ ಸ್ಪರ್ಧಾ ವಿಜ್ಞಾನ VRS ಕನ್ನಡದ ಬೆಸ್ಟ್ ಸೈನ್ಸ್ ಲೇಖಕರು, ಸೈನ್ಸ್ ಫ್ಯಾಕಲ್ಟಿ ಕೂಡ ಹೌದು, ಅವರ ಪುಸ್ತಕದಿಂದ ಆಯ್ದು ನಾನು ಈ ವಿಡಿಯೋ ಕಂಟೆಂಟ್ ರೆಡಿ ಮಾಡಿದ್ದೀನಿ. ಚೆನ್ನಾಗಿದೆ ಈ ಪುಸ್ತಕ. ಯಾರಾದರೂ ಬೇಕು ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಆ್ಯಂಡ್ ಸಾಧನ ಆ್ಯಪಲ್ಲೂ ಸಿಗುತ್ತೆ, ಕೊಂಡು ಓದ್ಬೋದು ಅಂತ ಹೇಳ್ತಾ ಟಾಪಿಕ್ಕಿಗೆ ಬರ್ತೀನಿ. ವೆರಿ ಫಸ್ಟ್, ನೀರಿನಲ್ಲಿ ಇನ್ ದ ವಾಟರ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಹೀಟ್, ಉಷ್ಣ ವರ್ಗಾವಣೆ ಯಾವ ವಿಧಾನದಿಂದ ಆಗುತ್ತೆ ಅಂದರೆ, ನೀವು ಪಾತ್ರೆ ಇಟ್ಟಿದ್ದೀರಾ, ಪಾತ್ರೆಯ ಕೆಳಗಡೆ ಬೆಂಕಿ ಕೊಡ್ತಾ ಇದ್ದೀರಾ, ಗ್ಯಾಸ್ ಮೇಲೆ ಎಲ್ಲೇ ಆಗಲಿ ಕೆಳಗಡೆ ಬೆಂಕಿ ಕೊಡ್ತೀರಾ. ಮೇಲ್ಗಡೆ ಸ್ವಲ್ಪ ಹೊತ್ತು ನಂತರ ಮುಟ್ಟು ನೋಡಿದರೆ ನೀರು ಬಿಸಿಯಾಗಿರುತ್ತೆ. ಮೇಲ್ಗಡೆ ನೀರಿನ ಮೇಲೇನು ಬೆಂಕಿ ತಂದು ಹಾಕಿರಲ್ಲ, ಕೆಳಗಡೆ ಮಾತ್ರ ಬೆಂಕಿ ಕೊಡ್ತೀರಾ. ಮೇಲ್ಗಡೆ ನೀರು ಬಿಸಿ ಆಯಿತು. ಈ ಕೆಳಗಡೆ ಬೆಂಕಿಗೆ ಮೇಲ್ಗಡೆ ನೀರು ಹೇಗೆ ಬಿಸಿ ಆಯಿತು? ವಹನದಿಂದನ, ಸಂವಹನದಿಂದನ, ವಿಕಿರಣದಿಂದನ, ಉತ್ಪತನದಿಂದನ. ಇದನ್ನ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ ಆ್ಯಂಡ್ ಸಬ್ಲಿಮೇಷನ್ ಅಂತ 4 ಚಾಯ್ಸ್ ತೊಗೊಂಡಿದ್ದೀವಿ. ಯಾವುದರಿಂದ ನೀವು ಆಲ್ರೆಡಿ ಗೆಸ್ ಮಾಡಿದ್ರದೆಲ್ಲ ಸಣ್ಣ ಸಣ್ಣ ವಿಚಾರಗಳು. ನಮ್ಮ ವಿಡಿಯೋ ಡೆವಲಪ್ ಆಗೋದಾಗೆ ಚಿಕ್ಕ ವಿಚಾರಗಳಿಂದ ದೊಡ್ಡ ವಿಚಾರಗಳ ಕಡೆ ಹೋಗೋಣ. ವೆರಿ ಫಸ್ಟ್ ರೈಟ್ ಆನ್ಸರ್ ಕನ್ವೆಕ್ಷನ್, ಸಂವಹನ ಅಂತ ಕರಿತೀವಿ. ಏನಿದು ಸಂವಹನ, ಏನಿದು ವಹನ, ಸಂವಹನ, ವಿಕಿರಣ, ಅದ್ರ ಬಗ್ಗೆ ಮಾತಾಡೋದಾದರೆ ಟ್ರಾನ್ಸ್ಫಾರ್ಮೇಷನ್ ಆಫ್ ಹೀಟ್ ಅಂತ ಕರಿತೀವಿ. ಉಷ್ಣ ಏನು ಟೆಂಪ್ರೇಚರ್ ಅಥವಾ ಹೀಟ್ ಇದೆ, ಹೀಟ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರುತ್ತಲ್ಲ, ಆ ಬರೋದು 3 ಪ್ರೋಸೆಸ್ಸಲ್ಲಿ ಬರುತ್ತೆ. ಒಂದು ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್. ವಹನ, ಸಂವಹನ ಮತ್ತು ವಿಕಿರಣ ಅಂತ ಕರಿತೀವಿ. ಏನದು ವಿಶೇಷ ಅಂತಂದರೆ, ವಹನ ಇದೆಯಲ್ಲ, ಇದು ಘನವಸ್ತುಗಳಲ್ಲಿ ಟ್ರಾನ್ಸ್ಫರ್ ಆಗೋದು. ನೀವು ಒಂದು ಕ್ಯಾಂಡ್ಲ್ ಇಟ್ಕೊಂಡಿದ್ದೀರಾ, ಒಂದು ಕೈಯಲ್ಲಿ ಕಬ್ಬಿಣದ ರಾಡ್ ಇಟ್ಕೊಂಡಿದ್ದೀರಾ. ಕ್ಯಾಂಡ್ಲಿಗೆ ಹೀಗೆ ಸ್ವಲ್ಪ ಹೊತ್ತು ಹಿಡಿದ ನಂತರ ನೀವು ಈ ತುದಿಗೆ ಕ್ಯಾಂಡಲ್ನ ಬೆಂಕಿ ತಾಗಿಸ್ತಾ ಇದ್ದೀರಾ, ನಿಮ್ಮ ಕೈಗೆ ಬಿಸಿ ಬಂದು ತಲುಗುತ್ತೆ. ಅಂದರೆ ಇಲ್ಲಿಂದ ಇಲ್ಲಿಗೆ ಹೀಟ್ ಟ್ರಾನ್ಸ್ಫರ್ ಆಯಿತು. ಆ ಹೀಟು ಘನವಸ್ತುವಿನಲ್ಲಿ ಟ್ರಾನ್ಸ್ಫರ್ ಆಗೋದನ್ನು ನಾವು ಕಂಡಕ್ಷನ್ ಅಂತ ಕರಿತೀವಿ. ಕಂಡಕ್ಟರ್ ಅಂತ ಏನು ಮುಂದೆ ಎಲೆಕ್ಟ್ರಾನಿಕ್ಸಲ್ಲಿ, ಎಲೆಕ್ಟ್ರಿಕಲ್ಸಲ್ಲೆಲ್ಲ ಬಳಸ್ತೀವಲ್ಲ, ಆ ಕಂಡಕ್ಷನ್ ಅದು ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ, ಹೀಟ್ ಕಂಡಕ್ಟಿವಿಟಿ ಎಲ್ಲದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಘನವಸ್ತುವಲ್ಲಿ ಉಷ್ಣ ವರ್ಗಾವಣೆ ಆದರೆ ಅದನ್ನು ಕಂಡಕ್ಷನ್ ಅಂತ ಕರಿತೀವಿ. ಪಾತ್ರೆ ಬಿಸಿಯಾಗೋದು, ಕಲ್ಲು ಬಿಸಿಯಾಗೋದು, ಮಣ್ಣು ಬಿಸಿಯಾಗೋದು, ಇವೆಲ್ಲ ಕಂಡಕ್ಷನ್ನಿಂದ ಆಗಿರುತ್ತೆ. ಕಂಡಕ್ಷನಲ್ಲಿ ಅವು ಬಿಸಿ ಆಗ್ತಾ ಹೋಗಿರುತ್ತೆ. ಓಕೆ, ಇದು ಘನವಸ್ತುವಿನಲ್ಲಿ ಹೀಟ್ ಟ್ರಾನ್ಸ್ಫರ್ ಆಗೋದು. ಈ ಕುಕ್ಕರ್ಗಳಿಗೆಲ್ಲ ಹ್ಯಾಂಡಲ್ ಪ್ಲಾಸ್ಟಿಕ್ದು, ವುಡ್ಡಂದು ಹಾಕಿರ್ತಾರೆ. ಯಾಕೆ ಅಂದರೆ ಅದೇನಾದರೂ ಅಲ್ಯೂಮಿನಿಯಮ್ದೇ ಇಟ್ಟಿದ್ರೆ ಕೈ ಸುಡ್ತಾ ಇರುತ್ತೆ. ಆ ವುಡನ್ ಅಥವಾ ಅಲ್ಯೂಮಿನಿಯಂ, ಈ ಪ್ಲಾಸ್ಟಿಕ್ದು ಹ್ಯಾಂಡಲ್ ನಮಗೆ ಕಂಡಕ್ಟ್ ಅಂದರೆ ಉಷ್ಣ ವರ್ಗಾವಣೆ ಆಗಲ್ಲ, ಲೆಸ್ ಆಗುತ್ತೆ. ದಟ್ ರೀಸನ್ ಅದು ಹಾಕಿರ್ತಾರೆ. ಇದು ಕಂಡಕ್ಷನ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಬರೋಣ ಸಂವಹನ. ಸಂವಹನ ಕನ್ವೆಕ್ಷನ್ ಅಂತ ಕರಿತೀವಿ. ನೀರು ಅಥವಾ ದ್ರವ, ಎನಿ ದ್ರವಗಳಲ್ಲಿ ಮತ್ತು ಅನಿಲಗಳಲ್ಲಿ ಉಷ್ಣ ವರ್ಗಾವಣೆ ಆಗೋದು. ದ್ರವದಲ್ಲಿ ಅಂತೂ ವೆರಿ ಈಸಿ ಗೊತ್ತಾಗುತ್ತೆ. ಪಾತ್ರೆ ಕೆಳಗಡೆ ನೀರು ಕಾಯಿಸ್ತಾ ಇರ್ತೀವಿ, ಮೇಲ್ಗಡೆ ನೀರು ಬಿಸಿ ಆಯಿತು. ಓಕೆ, ಸೂರ್ಯನ ಕಿರಣಕ್ಕೆ ಮೇಲ್ಗಡೆ ಸಮುದ್ರದ ನೀರು ಬಿಸಿ ಆಗ್ತಾ ಇರುತ್ತೆ, ಅದು ಕನ್ವೆಕ್ಷನ್ನೇ. ಸಮುದ್ರದ ನೀರು ಬಿಸಿ ಆದರೂ ಕನ್ವೆಕ್ಷನ್, ಪಾತ್ರೆ ನೀರು ಬಿಸಿ ಆದರೂ ಕನ್ವೆಕ್ಷನ್, ವಾಟರ್ ಎನಿ ಲಿಕ್ವಿಡ್ ಬಿಸಿ ಆಗೋದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ. ಅನಿಲದಲ್ಲಿ ಹೇಗೆ ಪ್ರವಹಿಸುತ್ತೆ? ಅನಿಲದಲ್ಲೂ ಪ್ರವಹಿಸುತ್ತೆ ಉಷ್ಣ. ಈಗ ಗಾಳಿಯಲ್ಲಿ ಬೀಸ್ತಾ ಇರುತ್ತೆ, ಗಾಳಿ ಬೀಸೋದನ್ನು ಜಾಗ್ರಫಿಯಲ್ಲಿ ಓದ್ತೀವಿ ನಾವು, ಸೀ ಬ್ರೀಸ್ ಆ್ಯಂಡ್ ಲ್ಯಾಂಡ್ ಬ್ರೀಸ್ ಅಂತ. ಭೂಗಾಳಿ, ಜಲಗಾಳಿ, ಸಮುದ್ರ ಗಾಳಿ ಅಂತ ಕರಿತೀವಿ. ಎಲ್ಲಿ ಬಿಸಿ ಇರುತ್ತೋ ಬಿಸಿ ಇದ್ದ ಕಡೆ ತಂಪು ಗಾಳಿ ಬರುತ್ತೆ. ಬೇಕಾದರೆ ಬಿಸಿ ಗಾಳಿ ಲೆಸ್ ಡೆನ್ಸಿಟಿ, ಕಡಿಮೆ ಡೆನ್ಸಿಟಿ. ತಂಪಾದ ಗಾಳಿ ಹೈ ಡೆನ್ಸಿಟಿಯ ಗಾಳಿ ಲೋ ಡೆನ್ಸಿಟಿ ಇರೋ ಕಡೆ ಪ್ರವೇಶ ಆಗುತ್ತೆ. ಹೀಗೆ ಸಮುದ್ರ ಗಾಳಿ ಭೂಮಿಯ ಕಡೆ ಬರೋದು, ಭೂಗಾಳಿ ಸಮುದ್ರದ ಕಡೆ ಹೋಗೋದು, ಈ ಪ್ರೋಸೆಸ್ ಆಗುತ್ತಲ್ಲ, ಇದೆಲ್ಲದೂ ಕೂಡ ಹೀಟ್ನ ಕಾರಣದಿಂದ ಆಗುತ್ತೆ. ಹಾಗಾಗಿ ಗಾಳಿಯಲ್ಲೂ ಕೂಡ ಉಷ್ಣವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುತ್ತೆ. ಕನ್ಫ್ಯೂಸ್ ಇದ್ದರೆ ಸಮುದ್ರ ತೀರದಲ್ಲಿ ಡೇ ಟೈಮ್ ಮಾರ್ನಿಂಗ್ 10-11 ಗಂಟೆವರೆಗೂ ಅಷ್ಟು ನಮಗೆ ಸೆಕೆ ಫೀಲ್ ಆಗಲ್ಲ. ಯಾಕೆ ಅಂತಂದರೆ ಸೂರ್ಯನ ಬಿಸಿಲು ನಮ್ಗೆ ಆಲ್ರೆಡಿ ಒಂದು 70 ಡಿಗ್ರಿ ಆ್ಯಂಗಲಲ್ಲಿ ಬಂದಿದ್ದರೂ ತುಂಬ ಹಾಟ್ನೆಸ್ ಫೀಲ್ ಆಗಲ್ಲ. ಯಾಕೆ ಅಂದರೆ ಸಮುದ್ರದಿಂದ ತಂಪಾದ ಗಾಳಿ ಬೀಸ್ತಾ ಇರುತ್ತೆ. ಅದೇ ಕರಾವಳಿನಲ್ಲಿ ಸಂಜೆ ಆದಮೇಲೆ ಜನ ತುಂಬ ಸೆಕೆ ಫೀಲ್ ಪಡ್ತಾರೆ. ನಾವು ಮೇಲ್ಭಾಗದಲ್ಲಿ ಘಟ್ಟದ ಮೇಲ್ಗಡೆ ಎಲ್ಲ ಸಂಜೆ ಆಗೋದೇ ಕಾಯ್ತಿರ್ತೀವಿ ಎಷ್ಟು ತಂಪಾಗ್ತೀವಿ ಅಂತ. ಬಟ್ ಅಲ್ಲಿ ಸಂಜೆ ಆದ ನಂತರ ಬಾಯ್ಲಿಂಗ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಸಮುದ್ರದ ನೀರು ಡೇ ಫುಲ್ ಕಾದಿರುತ್ತೆ. ಸೂರ್ಯ ಮುಳುಗಿದ ತಕ್ಷಣ ಸಮುದ್ರದ ನೀರು ಇದಾಗಲ್ಲ, ತಣ್ಣಗಾಗಲ್ಲ. ಆ ಸಮುದ್ರದ ನೀರಿನ ಆವಿ ಏನಾಗಿರುತ್ತೆ ಆ ಭಾಗ ಬಿಸಿಯಾಗಿರುತ್ತೆ, ಆ ಬಿಸಿ ಗಾಳಿ ಬ್ಲೋ ಆಗೋ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಗಾಳಿಯಲ್ಲೂ ಕೂಡ ಉಷ್ಣ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ಎರಡನ್ನು ಅನಿಲದಲ್ಲೂ ಮತ್ತು ದ್ರವದಲ್ಲೂ ಟ್ರಾನ್ಸ್ಫರ್ ಆಗೋದನ್ನು ನಾವು ಕನ್ವೆಕ್ಷನ್ ಅಂತ ಕರಿತೀವಿ.
ಈ ಬೇಸಿಗೆಯಲ್ಲಿ ಮಳೆ ಬರುತ್ತಲ್ಲ, ಕನ್ವೆಕ್ಷನಲ್ ರೈನ್ಫಾಲ್ ಅಂತ ಕರಿತೀವಿ. ಬೇಸಿಗೆ ಕಾರಣಕ್ಕೆ ಇಲ್ಲಿರುವ ನೀರು ಅಥವಾ ಏನು ಜಲಭಾಗ ಆವಿಯಾಗಿ ಮೇಲಕ್ಕೆ ಹೋಗುತ್ತೆ, ಮೋಡ ಆಗುತ್ತೆ, ಸಂಜೆ ವೇಳೆಗೆ ಮಳೆ ಬರುತ್ತೆ. ಇದನ್ನು ಪರಿಸರಣ ಮಳೆ, ಕನ್ವೆಕ್ಷನಲ್ ರೈನ್ಫಾಲ್ ಅಂತೀವಿ. ಅದು ಆ ಲೋಕಲ್ ಹೀಟ್ನ ಕಾರಣಕ್ಕಾಗತ್ತೆ. ಬಟ್ ಮಾನ್ಸೂನ್ ಮಳೆ ಲೋಕಲ್ ಹೀಟ್ನ ಕಾರಣಕ್ಕಾಗಲ್ಲ. ಅಲ್ಲಿ ಪೆಸಿಫಿಕ್ ಸಾಗರದಲ್ಲಾಗುವ ಎಲ್ನಿನೋ, ಲಾನಿನಾ ಆ ಕಾರಣಕ್ಕೆ. ಪೆಸಿಫಿಕ್ ಸಾಗರದಲ್ಲಿ ತಂಪಾಗಿದ್ದರೆ ಲಾನಿನಾ ಆಗತ್ತೆ, ಪೆಸಿಫಿಕ್ ಸಾಗರ ಬಿಸಿ ಆದರೆ ಎಲ್ನಿನೋ ಆಗತ್ತೆ. ಈ ಕಾರಣಕ್ಕೆ ಅಲ್ಲಿಂದ ಬರುತ್ತೆ. ಹೀಗೆ ಎವ್ರಿವೇರ್ ಜಾಗ್ರಫಿ, ಫಿಸಿಕ್ಸ್ ಎಲ್ಲ ಒಂದಕ್ಕೊಂದು ಲಿಂಕ್ ಇದು. ಅಲ್ಲಿಗೆ ದ್ರವ, ಅನಿಲ ಎರಡರಲ್ಲೂ ಹೀಟ್ ಟ್ರಾನ್ಸ್ಫರ್ ಆಗೋದನ್ನು ನಾವು ಕನ್ವೆಕ್ಷನ್ ಅಂತ ಕರಿಬೋದು. ನೆಕ್ಸ್ಟ್ ಬರೋಣ ವಿಕಿರಣ, ರೇಡಿಯೇಷನ್. ಅಂದರೆ ಘನ, ದ್ರವ, ಅನಿಲ ಅದು ಬಿಟ್ಟು ಏನೂ ಇಲ್ಲ ಅಲ್ಲಿ. ಘನನೂ ಇಲ್ಲ, ದ್ರವನೂ ಇಲ್ಲ, ಅನಿಲನೂ ಇಲ್ಲ. ದಟ್ಸ್ ಅ ವ್ಯಾಕ್ಯೂಮ್ ಪ್ಲೇಸ್. ವ್ಯಾಕ್ಯೂಮ್ನಲ್ಲೂ ಕೂಡ ಉಷ್ಣ ವರ್ಗಾವಣೆ ಆಗುತ್ತಾ ಅಂದರೆ ಆಗ್ತಾ ಇದೆಯಲ್ಲ, ನಾವು ನೋಡ್ತಾ ಇದ್ದೀವಿ. ಭೂಮಿಯಿಂದ ಸ್ವಲ್ಪ ಒಂದು ಏನು ಅಟ್ಮಾಸ್ಫಿಯರ್ ಝೋನನ್ನು ದಾಟ್ತಿದ್ದಂಗೆ ಗಾಳಿ ಕಡಿಮೆ ಆಗ್ತಾ ಹೋಗುತ್ತೆ. ಸುಮಾರು ದೂರ ಹೋಗ್ತಾ ಹೋಗ್ತಾ ಭೂಮಿಯಲ್ಲಿ ವಾತಾವರಣನೇ ಇರಲ್ಲ, ಅಲ್ಲಿ ಆಟೋಮೆಟಿಕ್ಲಿ ವ್ಯಾಕ್ಯೂಮ್ ಪ್ಲೇಸ್ ಕ್ರಿಯೇಟ್ ಆಗುತ್ತೆ. ಇನ್ನು ಭೂಮಿಯಿಂದ ದೂರ ಹೋಗ್ತಾ ಹೋಗ್ತಾ ಇಂಟರ್ಪ್ಲಾನೆಟರಿ ಅಲ್ಲೆಲ್ಲ ಹೋಗ್ತಾ ವ್ಯಾಕ್ಯೂಮ್ ಪ್ಲೇಸ್ ಇದೆ. ಆ ವ್ಯಾಕ್ಯೂಮ್ನಲ್ಲೂ ಉಷ್ಣ ಬರ್ತಾ ಇದೆ ಅಂದರೆ ಬರ್ತಾ ಇದೆಯಲ್ಲ 15 ಕೋಟಿ, ಅಪ್ರಾಕ್ಸಿಮೇಟ್ಲಿ 15 crore. ಸಮ್ ಟೈಮ್ ಅದು 14 ಕೋಟಿ 80 ಲಕ್ಷಕ್ಕೆ ಬರುತ್ತೆ, ಸಮ್ ಟೈಮ್ 15 ಕೋಟಿ 20 ಲಕ್ಷ ಬರುತ್ತೆ. ಅಪೆಲಿಯನ್ನು, ಪೆರಿಲಿಯನ್ನು ಎಲ್ಲ ಕೇಳಿದರೆ ನೀವು. ಅಪೆಲಿಯನ್, ಪೆರಿಲಿಯನ್ ಟೈಮಲ್ಲಿ ಸೂರ್ಯ ದೂರ ಹೋಗೋದು ಹತ್ತಿರ ಬರೋದಾಗತ್ತಲ್ಲ, ಒಂದು ಆನ್ ಆ್ಯಂಡ್ ಆವ್ರೇಜ್ 15 ಕೋಟಿ ಕಿಲೋಮೀಟರ್. 15 ಕೋಟಿ ಕಿಲೋಮೀಟರ್ ದೂರದಿಂದ ಹೀಟ್ ಬರ್ತಾ ಇದೆ. ಅಲ್ಲೆಲ್ಲ ಏನು ಗಾಳಿ ಆಗಲಿ, ಅನಿಲ, ದ್ರವವಾಗಲಿ, ಘನವಾಗಲಿ ಇಲ್ಲ, ಬರ್ತಾ ಇದೆ ಥ್ರೂ ದ ವ್ಯಾಕ್ಯೂಮ್. ದಿಸ್ ಈಸ್ ವಿಕಿರಣ. ಸೂರ್ಯನಿಂದ ಒಂದು 7 ಬಗೆಯ ವಿಕಿರಣಗಳು ಬರ್ತವೆ. ಅದು ಸೋಲಾರ್ ರೇಡಿಯೇಷನ್ಸ್ ಅಂತೀವಿ, 7 ಥರದ್ದು. ಅದರಲ್ಲಿ ಒಂದು ಹೀಟ್ ತರೋಂಥದ್ದು ಇನ್ಫ್ರಾರೆಡ್, ಉಷ್ಣವನ್ನು ಕ್ಯಾರಿ ಮಾಡ್ಕೊಂಡ್ರೆ ಇನ್ಫ್ರಾರೆಡ್. ಹೀಗೆ 7 ಬಗೆಯ ವಿಕಿರಣಗಳು ಬರುತ್ತೆ. ಅಲ್ಲಿಗೆ ಏನೂ ಇಲ್ಲದ ನಿರ್ವಾತದಲ್ಲೂ ಹೀಟ್ ಟ್ರಾನ್ಸ್ಫರ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು. ಈ 3 ಬಗೆಯಲ್ಲಿ ಉಷ್ಣ ವರ್ಗಾವಣೆ ಆಗುತ್ತೆ. ನೆಕ್ಸ್ಟ್ ಬರೋಣ, ಒಂದು ಪ್ರಶ್ನೆ ಇದೆ. ಥರ್ಮೋಸ್ ಫ್ಲಾಸ್ಕ್, ಈ ಫ್ಲಾಸ್ಕ್ ಇರುತ್ತಲ್ಲ, ಟೀ ಎಲ್ಲ ಕ್ಯಾರಿ ಮಾಡ್ತೀವಲ್ಲ, ನಾವೆಲ್ಲ ಚಿಕ್ಕವರಿದ್ದಾಗ ಅದು ನೋಡ್ತಾ ಇದ್ದಿದ್ದು 2 ಕಡೆ. ತುಂಬ ಚಳಿಗಾಲದಲ್ಲಿ ನಮ್ಮ ಗದ್ದೆಯಲ್ಲಿ ಏನಾದರೂ ಬೆಳೆ ಬೆಳೀತಾ ಇದ್ದರೆ ಅವ್ರಿಗೆ, ಅಪ್ಪ ಅವರಿಗೆಲ್ಲ ಟೀ ತೊಗೊಂಡು ಹೋಗ್ತಾ ಇದ್ವಿ. ಇಲ್ಲ ಹಾಸ್ಪಿಟಲ್ ಎಲ್ಲರೂ ಅಡ್ಮಿಟ್ ಆಗಿದ್ರೆ ಅವ್ರಿಗೆ ಹಾಲು, ಟೀ ತೊಗೊಂಡು ಹೋಗಿ ಬಳಸ್ತಾ ಇದ್ವಿ ಥರ್ಮೋಸ್ ಫ್ಲಾಸ್ಕ್. ಈ ಥರ್ಮೋಸ್ ಫ್ಲಾಸ್ಕ್ ರಿಲೇಟೆಡ್ ಆಗಿ ಪ್ರಶ್ನೆ ಇದೆ. ಇದರಲ್ಲಿ 4 ಚಾಯ್ಸ್ ಇದೆ. ಯಾವುದು ಇದು ತಪ್ಪಾಗಿದೆ ಅಂತ ಕಂಡುಹಿಡಿಬೇಕು. ಒಂದನೇದು ಹೇಳುತ್ತೆ, ಸಂವಹನದ ಮೂಲಕ ಶಾಖದ ನಷ್ಟವನ್ನು ಕಡಿಮೆ ಮಾಡಲು ಕ್ಯಾಪ್ ಸಹಾಯ ಮಾಡುತ್ತೆ. ಈಗೇನು ಕನ್ವೆಕ್ಷನ್ ಹೇಳಿದೆ, ದ್ರವ ಮತ್ತು ಅನಿಲದ ಮೂಲಕ ಹೀಟ್ ಕಡಿಮೆ ಆಗೋದನ್ನು ಕ್ಯಾಪ್ ಮೂಲಕ ಕಂಟ್ರೋಲ್ ಮಾಡ್ತೀವಿ ಅಂತ ಒಂದನೇ ಚಾಯ್ಸ್. ಎರಡನೇದು, ವಿಕಿರಣದ ಮೂಲಕ ಶಾಖ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು, ವಿಕಿರಣ ರೇಡಿಯೇಷನ್ ಮೂಲಕನೂ ಹೊರಗೆ ಹೋಗ್ಬೋದು ಹೀಟು ತಡೆಯೋದಕ್ಕೆ. ಆ ಏನು ಫ್ಲಾಸ್ಕ್ ಒಳಗಡೆ ಮತ್ತೊಂದು ಲೇಯರ್ ಇರುತ್ತೆ, ಅದು ಗಾಜಿಂತಾಗಿರುತ್ತೆ, ಅದಕ್ಕೆ ಬೆಳ್ಳಿಯ ಲೇಪನ ಮಾಡಲಾಗಿರುತ್ತದೆ. ಸಿಲ್ವರ್ ಕೋಟಿಂಗ್ ಅಂತ ಕರಿತೀವಿ. ಬೆಳ್ಳಿನೇ ಅಲ್ಲ, ಸಿಲ್ವರ್ ಕೋಟಿಂಗ್ ಆಗಿರುತ್ತೆ, ಸಿಲ್ವರ್ ಕಲರ್ಡ್ ಶೈನ್ಡ್ ಕೋಟಿಂಗ್ ಆಗಿರುತ್ತದೆ ಅನ್ನೋದು ಎರಡನೇ ಚಾಯ್ಸ್. ನಂಬರ್ 3, ಫ್ಲಾಸ್ಕನ್ನು ವಹನ, ಸಂವಹನ, ವಿಕಿರಣದಿಂದ ಶಾಖದ ನಷ್ಟವನ್ನು ತಡೆಗೊಳಿಸಲು ವಿನ್ಯಾಸ ಮಾಡಲಾಗಿದೆ. ಕನ್ವೆಕ್ಷನ್, ಕಂಡಕ್ಷನ್, ರೇಡಿಯೇಷನ್ನಿಂದನೂ ಇದು ಹೀಟ್ ಎಸ್ಕೇಪ್ ಆಗೋದನ್ನು ತಡೆಯುತ್ತೆ ಅಂತ. 4ನೇದು, ಫ್ಲಾಸ್ಕ್ ಡಿಸೈನ್ ನೋಡಿರ್ತೀರ ನೀವು, ಈ ರೀತಿ ಇರುತ್ತೆ. ಹೊರಗಡೆ ಒಂದು ಕವರಿಂಗ್ ಇರುತ್ತೆ, ಒಳಗಡೆ ಒಂದಿರುತ್ತೆ, ಎರಡರ ಒಂದು ಮಿಶ್ರಣ, 2 ಲೇಯರ್ ಇರುತ್ತೆ. ಅದು ಈ 2 ಲೇಯರ್ ರಿಲೇಟೆಡ್ ಆಗಿ ಚಾಯ್ಸ್ ಇದೆ. ಏನು ಹೇಳುತ್ತೆ ಅಂದರೆ, ಗಾಜಿನ ಗೋಡೆಗಳ ನಡುವಿನ ನಿರ್ವಾತವು ವಿಕಿರಣವನ್ನು ತಡೆಯುವ ಮೂಲಕ ಶಾಖವನ್ನು ತಡೆಯುತ್ತದೆ ಅಂತ ಚಾಯ್ಸ್ ಇದೆ. ಇಲ್ಲಿ ತಪ್ಪು ಯಾವುದು ಅಂತ ಕಂಡುಹಿಡಬೇಕು. ಸರಿ ಯಾವುದಲ್ಲ, 3 ಸರಿ ಇದೆ. ಅಲ್ಲಿಗೆ ತಪ್ಪಿರೋದಿಲ್ಲಿ ಗಾಜಿನ ಗೋಡೆಗಳ ಮೂಲಕ ನಿರ್ವಾತ ವಿಕಿರಣವನ್ನು ತಡೆಯುತ್ತದೆ, ರಾಂಗ್. ಯಾಕೆಂದರೆ ಈಗ ಅಷ್ಟೇ ಹೇಳಿದೆ ನಾನು, ನಿರ್ವಾತದ ಮೂಲಕವೂ ಹೀಟ್ ಟ್ರಾನ್ಸ್ಫರ್ ಆದರೆ ಅದನ್ನು ರೇಡಿಯೇಷನ್, ವಿಕಿರಣ ಅಂತ ಕರಿತೀವಿ ಅಂತ. ದಟ್ಸ್ ವೈ ನಿರ್ವಾತದಲ್ಲಿ ವಿಕಿರಣ ಹೋಗುತ್ತೆ. ನೀವು 2 ಲೇಯರ್ ಹಾಕಿದ ಕೂಡಲೇ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡೋದ್ರಿಂದ ನಿರ್ವಾತದಿಂದ ಹೋಗುವ ಹೀಟನ್ನು ತಡೆಯೋಕ್ಕಾಗಲ್ಲ. ಮತ್ತು ಫ್ಲಾಸ್ಕ್ ಒಳಗಡೆ 3ನೇ ಚಾಯ್ಸಲ್ಲಿ ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್ 3 ತಡಿತೀವಿ ಅಂದರೆ ಸಿಂಪಲ್. ಕ್ಯಾಪ್ ಹಾಕೋ ಮೂಲಕ ಕನ್ವೆಕ್ಷನ್ ತಡೆದ್ವಿ, ಸಿಲ್ವರ್ ಕೋಟಿಂಗ್, ಬೆಳ್ಳಿ ಲೇಪನ ಮಾಡೋ ಮೂಲಕ ರೇಡಿಯೇಷನ್ ಎಮಿಟ್ ಆಗಿ ಹೀಟ್ ಕಡಿಮೆ ಆಗೋದನ್ನು ತಡೆದಿದ್ದೀವಿ. 2 ಲೇಯರ್ ಹಾಕೋ ಮೂಲಕ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡ್ತೀವಿ, ವ್ಯಾಕ್ಯೂಮ್ ಮೂಲಕ ವಹನ ಆಗಲ್ಲ, ಕಂಡಕ್ಷನ್ ಆಗಲ್ಲ, ಕಂಡಕ್ಷನ್ ತಡೀತಾ ಇದ್ದೀವಿ. ಫ್ಲಾಸ್ಕ್ ಹೊರಗಡೆ ಮುಟ್ಟಿದರೆ ನಿಮಗೆ ಬಿಸಿ ಆಗಲ್ಲ, ನಾರ್ಮಲ್ ವಾತಾವರಣ ಟೆಂಪ್ರೇಚರ್ ಇರುತ್ತೆ.
ಅದ್ರ ಒಳಗಡೆ ಏನಾದರೂ ನೀವು ಅದನ್ನು ಓಪನ್ ಮಾಡೋ ಔಟರ್ ಲೇಯರ್ ಮುಟ್ಟಿದರೆ ಬಿಸಿ ಆಗುತ್ತೆ. ಆ ಮಧ್ಯದಲ್ಲಿ ವ್ಯಾಕ್ಯೂಮ್ ಇರೋದ್ರಿಂದ ಕಂಡಕ್ಷನ್ ಆಗಲ್ಲ, ವಹನ ಆಗಲ್ಲ. ಆ ಕಾರಣಕ್ಕಾಗಿ 4ನೇ ಚಾಯ್ಸ್ ಯಾಕೆ ತಪ್ಪಿದೆ ಅಂದರೆ ವಿಕಿರಣವನ್ನು ತಡೀತಾ ಇಲ್ಲ, ಅದು ಕಂಡಕ್ಷನ್ ವಹನವನ್ನು ತಡೀತಾ ಇದೆ. ಇಲ್ಲಿ ವಿಶೇಷ ಅಂದರೆ ಫ್ಲಾಸ್ಕಲ್ಲಿ ಕಂಡಕ್ಷನ್ ಮೂಲಕ ಹೀಟ್ ಎಸ್ಕೇಪನ್ನು ತಡಿತೀವಿ, ಆಗೋದನ್ನು ತಡಿತೀವಿ, ವಿಕಿರಣದ ಮೂಲಕ ಅಥವಾ ರೇಡಿಯೇಷನ್ ಮೂಲಕ ಆಗೋದನ್ನು ತಡಿತೀವಿ, ಸಂವಹನದ ಮೂಲಕ ಆಗೋದನ್ನು ತಡಿತೀವಿ. ಹಾಗಾಗಿ ಒಳ್ಳೊಳ್ಳೆ ಫ್ಲಾಸ್ಕ್ಗಳು 24 ಅವರ್ ಆದರೂ ಬಿಸಿಯಾದ ವಸ್ತುಗಳಿಟ್ಟರೆ ಬಿಸಿಯಾಗೇ ಇರುತ್ತೆ, ತಂಪಾದ ವಸ್ತುಗಳಿಟ್ಟರೆ ತಂಪಾಗೇ ಇರುತ್ತೆ. ಇದೇನಕ್ಕೆ ಅಂತಂದರೆ ರೀಸೆಂಟ್ಲಿ ನಮ್ಮ ಆಫೀಸಿಗೆ ಜ್ಯೂಸ್ ತೊಗೊಬ ಅಂತ ಅಂದರೆ ನಮ್ಮ ಹುಡುಗ ಫ್ಲಾಸ್ಕಲ್ಲಿ ತೊಗೊಬಂದ. ನನಗೆ ಶಾಕ್ ಆಯಿತು. ಸರ್ ಆ ಅಂಗಡಿ ದೂರ ಇದೆ, ಒಂದು 20 ನಿಮಿಷ ಆಗುತ್ತೆ ಸರ್, 20 ನಿಮಿಷ ಅಲ್ಲಿ ತಣ್ಣನೆ ಜ್ಯೂಸ್ ಇಲ್ಲಿ ಬರೋಷ್ಟೊತ್ತಿಗೆ ಈ ಟೆಂಪ್ರೇಚರ್ ಬಿಸಿ ಆಗಿಬಿಡುತ್ತೆ ಅಂತ ಫ್ಲಾಸ್ಕಲ್ಲಿ ಹಾಕೊಬರ್ತಾನೆ. ತಂಪಾದ ಜ್ಯೂಸನ್ನು ಫ್ಲಾಸ್ಕಲ್ಲಿ ತಂದರೆ ತಂಪಾಗೇ ಇರುತ್ತೆ, ಬಿಸಿಯಾದ ಕಾಫಿ ಟೀನ ತೊಗೊಂಬಂದರೆ ಬಿಸಿಯಾಗಿರುತ್ತೆ. ಅಂದರೆ ಥರ್ಮೋಸ್ ಫ್ಲಾಸ್ಕ್ ಬಿಸಿ ಮೇಂಟೈನ್ ಮಾಡೋದಲ್ಲ, ವಾಟ್ ಟೆಂಪ್ರೇಚರ್ ಯು ಕೆಪ್ಟ್ ದ ಎನಿಥಿಂಗ್ ಆ ಟೆಂಪ್ರೇಚರನ್ನು ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ಕೆಲಸ ಮಾಡುತ್ತೆ ಥರ್ಮೋಸ್ ಫ್ಲಾಸ್ಕ್. ಇದು ಫ್ಲಾಸ್ಕ್ ಏನು ಸಂವಹನ ವಹನ ಏನು ಹೇಳ್ತೆ ಅದ್ರ ರಿಲೇಟೆಡಾಗಿ. ಕ್ಯಾಪ್ ನಿಮಗೆ ಕನ್ವೆಕ್ಷನ್ ತಡೆಯುತ್ತೆ, ಸಿಲ್ವರ್ ಕೋಟೆಡ್ ರೇಡಿಯೇಷನ್ ತಡೆಯುತ್ತೆ, ವ್ಯಾಕ್ಯೂಮ್ ಇದೆಯಲ್ಲ ಕಂಡಕ್ಷನ್ ವಹನವನ್ನು ತಡೆಯುತ್ತೆ. ನೆಕ್ಸ್ಟ್ ಬರೋಣ, ರೈಲ್ವೆ ಹಳಿ ಜೋಡಿಸುವಾಗ ಒಂದು ಹಳಿ ಇನ್ನೊಂದರ ನಡುವೆ ಸ್ವಲ್ಪ ಅಂತರವನ್ನು ಕಾಯ್ದುಕೊಂಡಲಾಗಿರುತ್ತೆ. ಇದಕ್ಕೆ ಕಾರಣ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ರೈಲ್ವೆ ಹಳಿ ಅಂದರೆ ಹಿಂಗೆ 2 ಹಳಿ ಇರುತ್ತೆ, ಇಲ್ಲಿ ಗ್ಯಾಪ್ ಮೇಂಟೈನ್ ಮಾಡ್ತಾರಲ್ಲ ಇದಾ ಅಂತ ಕನ್ಫ್ಯೂಸ್ ಅಲ್ಲ. ಒಂದು ಹಳಿ ಕಂಟಿನ್ಯೂಷನ್ ಇರುತ್ತಲ್ಲ, ಆ ಹಳಿಗಳ ನಡುವೆ ಗ್ಯಾಪ್, ಒಂದು ಹಳಿ ಕೂಡಿಸಿ ಹಾಕ್ಕೊಂಡಿರಲ್ಲ. ಒಂದು 30 ಫೀಟ್ 20 ಫೀಟ್ ಒಂದು ಹಳಿ ಇರುತ್ತೆ, ಅದಕ್ಕೆ ಜಾಯಿಂಟ್ ಹಿಂಗೆ ಮಾಡೋ ಟೈಮಲ್ಲಿ ಗ್ಯಾಪ್ ಇಟ್ಟಿರ್ತಾರೆ. ಎದಕ್ಕೆ ಕಾರಣ? ಇದಕ್ಕೆ ಕಾರಣ ಏನು? ಲೀನಾರ್ ಎಕ್ಸ್ಪೆನ್ಷನ್, ಏರಿಯಾ ಎಕ್ಸ್ಪೆನ್ಷನ್, ವ್ಯಾಲ್ಯೂಮ್ ಎಕ್ಸ್ಪೆನ್ಷನ್ ಆ್ಯಂಡ್ ಸರ್ಫೇಸ್ ಎಕ್ಸ್ಪೆನ್ಷನ್ ಅಂತ ಇದೆ. ರೇಖೀಯ ವ್ಯಾಕೋಚನ, ವಿಸ್ತೀರ್ಣದ ವ್ಯಾಕೋಚನ, ಗಾತ್ರದ ವ್ಯಾಕೋಚನ, ಮೇಲ್ಮೈ ವ್ಯಾಕೋಚನ 4 ಚಾಯ್ಸ್. ರೈಟ್ ಆನ್ಸರ್ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ಇಲ್ಲಿ ಸರಿಯಾದ ಉತ್ತರ ರೇಖೀಯ ವ್ಯಾಕೋಚನ. ರೇಖೀಯ ವ್ಯಾಕೋಚನ ಅಂತಂದರೆ ಒಂದು ವಸ್ತು ಲಂಬವಾಗಿ ಎಕ್ಸ್ಟೆಂಡ್ ಆದರೆ, ಒಂದು ರೇಖೀಯವಾಗಿ ಎಕ್ಸ್ಪೆಂಡ್ ಆದರೆ ಲೀನಾರ್ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಇಲ್ಲಿ ನೋಡ್ತಾ ಇದ್ದೀರಾ 2 ಹಳಿಗಳ ನಡುವೆ, ಅಂದರೆ ಒಂದು ಲೈನ್ನ 2 ಹಳಿಗಳ ನಡುವೆ ಸ್ವಲ್ಪ ಗ್ಯಾಪ್ ಬಿಡ್ತಾರೆ. ಯಾಕೆ ಗ್ಯಾಪ್ ಬಿಡ್ತಾರೆ ಅಂದರೆ ವಸ್ತುಗಳು ಹೀಟ್ ಕೊಟ್ಟಾಗ ಸ್ವಲ್ಪ ತಮ್ಮ ಗಾತ್ರವನ್ನು ವೃದ್ಧಿಸ್ಕೊಳ್ತವೆ. ಈ ಗ್ಯಾಪ್ ಏನಾದರೂ ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ ಅವು ಒಂದಕ್ಕೊಂದು ತಾಗಿ ಬೆಂಡ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಬೆಂಡ್ ಆದಾಗ ರೈಲು ಹಳಿ ತಪ್ಪೋ ಪಾಸಿಬಿಲಿಟಿ ಇರುತ್ತೆ. ಬರೀ ಹೀಟ್ ಆದಾಗಲ್ಲ, ತುಂಬ ಶೀತ ಆದಾಗ ಸೋ ಮಚ್ ಗ್ಯಾಪ್ ಕೂಡ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಅದು ಹಿತಮಿತವಾಗಿರಬೇಕು, ತುಂಬ ಗ್ಯಾಪು ಕ್ರಿಯೇಟ್ ಮಾಡೋಂಗಿಲ್ಲ. ಚಿಲ್ಡ್ ಟೈಮಲ್ಲಿ ತುಂಬ ಸಂಕೋಚನಗೊಳ್ಳುತ್ತವೆ, ಅಲ್ಲೂ ಗ್ಯಾಪ್ ಕ್ರಿಯೇಟ್ ಆಗ್ಬೋದು, ಓವರ್ ಗ್ಯಾಪ್ ಕ್ರಿಯೇಟ್ ಆಗ್ಬೋದು. ಹಾಗಾಗಿ ಬರೀ ಹೀಟಿಂದ ಎಕ್ಸ್ಪ್ಯಾಂಡ್ ಆಗೋದಲ್ಲದೆ ಅದು ತನ್ನ ಸೈಜ್ ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಕೂಡ ಗಮನ ಕೊಡಬೇಕು. ಇದೇನು ರೇಖೀಯ, ಏರಿಯಾ, ವ್ಯಾಲ್ಯೂಮ್, ಸರ್ಫೇಸ್ ಇದ್ರ ಬಗ್ಗೆ ನೋಡೋದಾದರೆ ಉಷ್ಣ ವ್ಯಾಕೋಚನ ಥರ್ಮಲ್ ಎಕ್ಸ್ಪ್ಯಾನ್ಷನಲ್ಲಿ 3 ಟೈಪ್. ಹೀಟ್ನಿಂದ ವಸ್ತುಗಳು ತಮ್ಮ ಗಾತ್ರವನ್ನು ವೃದ್ಧಿಸಿಕೊಳ್ಳುವುದರಲ್ಲಿ 3 ಟೈಪ್ ಇದೆ. ರೇಖೀಯ ವ್ಯಾಕೋಚನ, ವಿಸ್ತೀರ್ಣದ ವ್ಯಾಕೋಚನ, ಗಾತ್ರದ ವ್ಯಾಕೋಚನ ಅಂತ. ಲೀನಾರ್ ಎಕ್ಸ್ಪೆನ್ಷನ್, ಏರಿಯಾ ಎಕ್ಸ್ಪೆನ್ಷನ್, ವ್ಯಾಲ್ಯೂಮ್ ಎಕ್ಸ್ಪೆನ್ಷನ್. ಏನಿದು? ವೆರಿ ಸಿಂಪಲ್. ಒಂದು ಸರಳು ತನ್ನ ಗಾತ್ರವನ್ನು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ, ಉದ್ದವಾಗಿ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ರೇಖೀಯ ವ್ಯಾಕೋಚನ. ಈ ರೈಲ್ವೆ ಹಳಿಗಳು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು ಹೇಳಿದೆ, ರಾಡ್ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದು, ಇವೆಲ್ಲವು ಇದು ರೇಖೀಯ ವ್ಯಾಕೋಚನ ಅಂತ, ಲೀನರ್ ಎಕ್ಸ್ಪೆನ್ಷನ್. ಅಲ್ಲೇನಾದರೂ ಗ್ಯಾಪ್ ಕೊಡದೇ ಇದ್ದರೆ ಏನಾಗುತ್ತೆ, ಇಲ್ಲಿ ಪಕ್ಕದಲ್ಲಿ ಚಿತ್ರ ಇದೆ, ರೈಲ್ವೆ ಹಳಿಗಳು ಬೆಂಡಾಗ್ಬಿಡ್ಬೋದು ಎಕ್ಸ್ಪ್ಯಾಂಡ್ ಆದಾಗ. ಹಾಗಾಗಿ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ. ನಂಬರ್ 2 ವಿಸ್ತೀರ್ಣದ ವ್ಯಾಕೋಚನ. ಇದು ತುಂಬ ಎಕ್ಸಾಮಲ್ಲಿ ಕೇಳಿದ್ದಾರೆ. ಒಂದು ಪ್ಲೇಟ್ ಇದೆ, ಒಂದು ಮೆಟಲ್ ಪ್ಲೇಟ್ ಇದೆ, ಮಧ್ಯದಲ್ಲಿ ಒಂದು ರಂಧ್ರ ಮಾಡಲಾಗಿದೆ. ಇದೇನು ಮೆಟಲ್ ಪ್ಲೇಟ್ ಕಾಣ್ತಾಯಿದೆ ಈ ಥರದಲ್ಲಿ ಮಧ್ಯದಲ್ಲಿ ಒಂದು ರಂಧ್ರ ಮಾಡಲಾಗಿದೆ. ಹೀಟ್ ಮಾಡಿದ ತಕ್ಷಣ ಉಷ್ಣ ಕೊಟ್ಟರೆ ಈ ರಂಧ್ರದ ಗಾತ್ರ ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ವ್ಯತ್ಯಾಸ ಆಗೋದಿಲ್ಲ, ಹಿಂಗೆಲ್ಲ ಪ್ರಶ್ನೆ ಕೇಳಿದ್ದಾರೆ. ಭಾಳ ಜನಕ್ಕೆ ಅನಿಸುತ್ತೆ ಎಕ್ಸ್ಪ್ಯಾನ್ಷನ್ ಅಂತಂದರೆ ಹೀಗೆ ಯಾಕೆ ಹೋಗಬೇಕು, ಒಳಗಡೆ ಕೂಡ ಎಕ್ಸ್ಪ್ಯಾಂಡ್ ಆಗೋ ಹೋಲ್ ಮುಚ್ಕೊಬಿಡ್ಬೋದಲ್ಲ ಅಂತ ಭಾಳ ಯೋಚನೆ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ನೋ, ಮೆಟಲ್ ಎಕ್ಸ್ಪ್ಯಾನ್ಷನ್ ಎಲ್ಲ ಔಟ್ವರ್ಡ್ ಎಕ್ಸ್ಪ್ಯಾನ್ಷನ್ ಇರುತ್ತೆ. ಹಾಗಾಗಿ ಹೀಟ್ ಕೊಟ್ಟ ನಂತರ, ಉಷ್ಣ ಕೊಟ್ಟ ನಂತರ ಆ ಏನು ಮೆಟಲ್ ಪ್ಲೇಟ್ ಮಧ್ಯದಲ್ಲಿರೋ ರಂಧ್ರ ಸಣ್ಣಕ್ಕಾಗಲ್ಲ, ದೊಡ್ಡಕ್ಕಾಗತ್ತೆ. ಡೌಟ್ ಇದ್ದರೆ ಇಲ್ಲೇನು ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿದಾರಲ್ಲ, ಈ ಟೈಪಲ್ಲಿ ವರ್ಕೌಟ್ ಮಾಡಿ ಆ ಫಾರ್ಮುಲಾ ಪ್ರಕಾರ ಆ ಗಾತ್ರ ಎಕ್ಸ್ಪ್ಯಾಂಡ್ ಆಗುತ್ತೆ, ಮುಚ್ಚೋದಿಲ್ಲ. ಮೆಟಲ್ ಪ್ಲೇಟ್ ಅಂದರೆ ನೀವು ಎಕ್ಸ್ಪ್ಯಾಂಡ್ ಆಗೋದು ಅಂದರೆ ಅದು ಒಳಗಡೆನೂ ಎಕ್ಸ್ಪ್ಯಾಂಡ್ ಇದಾಗ್ಬೋದಾ ಅಂತ ಅಂದ್ಕೊಂಡು ರಂಧ್ರ ಸೈಡು ಕಡಿಮೆ ಆಗುತ್ತಾ ಥಿಂಕ್ ಮಾಡೋಂಗಿಲ್ಲ. ಔಟ್ವರ್ಡ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಅಲ್ಲಿ ಆರೋ ಮಾರ್ಕ್ಗಳು ನೋಡ್ತಾ ಇದ್ದೀರಾ, ರಂಧ್ರದ ಗಾತ್ರ ಮೆಟಲ್ ಪ್ಲೇಟ್ನಲ್ಲಿ ಮಾಡಿರೋ ರಂಧ್ರ ಗಾತ್ರ ಹೆಚ್ಚಾಗುತ್ತದೆ. ನೆಕ್ಸ್ಟ್ ಬರೋಣ ಗಾತ್ರದ ವ್ಯಾಕೋಚನ. ಗಾತ್ರದ ವ್ಯಾಕೋಚನಕ್ಕೆ ನೀರೇ ಎಕ್ಸಾಂಪಲ್ ತೊಗೊಳ್ಳೋಣ. ನೀರು ಎಕ್ಸಾಂಪಲ್ ತೊಗೊಂಡ್ರೆ, ನೀರು ನೋಡಿದ್ದೀರಾ, ಅಮ್ಮ ಅನ್ನ ಮಾಡೋಕ್ಕೆ ಇಟ್ಟಿರ್ತಾರೆ ಕುಕ್ಕರಲ್ಲೆಲ್ಲ, ಮಾಮೂಲಿ ಪಾತ್ರೆಯಲ್ಲಿ.
ಸ್ವಲ್ಪ ಹೊತ್ತಾದ ನಂತರ ಪ್ಲೇಟ್ ಡಬ 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 ಸೌಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪ್ಲೇಟ್ ಬಿದ್ದೋಗ್ಲೂಬೋದು. ಯಾಕೆ ಅಂದರೆ ಹೀಟ್ ಕೊಡ್ತಾ 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 ನೀರಿನ ಗಾತ್ರ ಹೆಚ್ಚಿಗೆ ಆಯಿತು, ನೀರು ಪಾತ್ರೆಯಿಂದ ಹೊರಗೆ ಬಂತು. ಇಲ್ಲಿ ತೋರಿಸಿರೋದು 70, 140, 180 ತೋರಿಸಿದ್ದೀವಿ. ಬಟ್ 100 ಡಿಗ್ರಿಗೆ ನೀರು ತನ್ನ ಸೈಜನ್ನ ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಹೊರಗೆ ಬಂದುಬಿಡುತ್ತೆ. ಇದಷ್ಟೇ ಅಲ್ಲದೆ ಈ ಕಾಂಕ್ರೀಟ್ ರೋಡೆಲ್ಲ ಮಾಡ್ತಾ ಇರ್ತಾರೆ. ಕಾಂಕ್ರೀಟ್ ರೋಡ್ ಮಾಡ್ಬೇಕಾದ್ರೆ ಮಧ್ಯ ಒಂದಿಷ್ಟು ಗ್ಯಾಪ್ ಬಿಟ್ಟಿರ್ತಾರೆ. ಬ್ರಿಡ್ಜ್ಗಳು ನೋಡಿರ್ಬೋದು, ಒಂದು 200 ಮೀಟ್ರ್ ಬ್ರಿಡ್ಜ್ ಇದೆ ಅಂತಂದರೆ ಬ್ರಿಡ್ಜನ್ನು ಕ್ಲೀನಾಗಿ ಟಾರ್ ಹಾಕಿ ಫಿನಿಷ್ ಮಾಡಲ್ಲ. ಬ್ರಿಡ್ಜ್ ಮೇಲೆ ಹೋಗ್ಬೇಕಾದ್ರೆ ವೆಹಿಕಲ್ ಗಡಗ್ 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 ಸೌಂಡ್ ಬರ್ತಾ ಇರುತ್ತೆ. ಯಾಕೆ ಅಂದರೆ ಬ್ರಿಡ್ಜಲ್ಲೂ ಕೂಡ ಗ್ಯಾಪ್ ಮಾಡಿರ್ತಾರೆ. ಅಂದರೆ ರೋಡಿಗೆ ಹಾಕಿರುವ ಮೆಟೀರಿಯಲ್ಸ್ ಕೂಡ ಎಕ್ಸ್ಪೆಂಡ್ ಆಗ್ತವೆ ಹೀಟ್ ಕೊಟ್ಟಾಗ. ಹಾಗಾಗಿ ಇಲ್ಲಿ ಗ್ಯಾಪ್ ಮಾಡಲಾಗಿರುತ್ತೆ. ಈ ಎಲ್ಲದೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ವಸ್ತುಗಳು ಗಾತ್ರವನ್ನು ಹಿಗ್ಗಿಸ್ಕೊಳ್ತವೆ, ಸೈಜನ್ನೇ ಎಕ್ಸ್ಪ್ಯಾಂಡ್ ಮಾಡ್ಕೋದು ಆಲ್ ಸೈಡಲ್ಲಿ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ದಟ್ ಈಸ್ ಕಾಲ್ಡ್ ವ್ಯಾಲ್ಯೂಮ್ ಎಕ್ಸ್ಪ್ಯಾನ್ಷನ್. ಪ್ಲೇಟು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏರಿಯಾ ಎಕ್ಸ್ಪೆನ್ಷನ್, ಒಂದು ರಾಡ್ ಅಥವಾ ಸರಳುಗಳು ಹೀಗೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಲೀನಿಯರ್ ಎಕ್ಸ್ಪೆನ್ಷನ್, ತಮ್ಮ ಇಡೀ ಸೈಜನ್ನೇ ಎಕ್ಸ್ಪ್ಯಾಂಡ್ ಮಾಡಿಕೊಂಡ್ರೆ ದಟ್ಸ್ ವ್ಯಾಲ್ಯೂಮ್ ಎಕ್ಸ್ಪ್ಯಾನ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬರೋಣ ಥರ್ಮಲ್ ಎಕ್ಸ್ಪೆನ್ಷನ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಅಂದರೆ ಇದು ನೋಡಿರ್ತೀರ. ರೈಲ್ವೆ ಹಳಿ ನಡುವೆ ಗ್ಯಾಪ್ ಯಾಕೆ ಬಿಡ್ತಾರೆ ಅಂದರೆ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ, ಆ ಕಾರಣಕ್ಕಾಗಿ ಆ ಗ್ಯಾಪ್ ಬಿಟ್ಟಿರ್ತಾರೆ. ಬೇಸಿಗೆಯಲ್ಲಿ ಅದು ಬೇಕಾದ್ರೆ ಕೂಡ್ಕೋಬೋದು, ಚಳಿಗಾಲ ಬಂದಾಗ ಇಷ್ಟು ಗ್ಯಾಪ್ ಆಗುತ್ತೆ ಅನ್ನೋ ಅರ್ಥದಲ್ಲಿ. ನಂಬರ್ 2, ಬಂಡಿಗಳಿಗೆ, ಎತ್ತಿನ ಗಾಡಿಗಳಿಗೆಲ್ಲ ಹಳಿ ಹಾಕ್ತಿರ್ತೀವಿ. ಹಳಿ ಕಟ್ಟೋದೆಲ್ಲ ನೀವು ನೋಡಿರ್ಬೋದು, ರೈತರ ಫಾರ್ಮರ್ಸ್ ಮಕ್ಕಳು ಯಾರು ಇರ್ತೀರ, ಅದನ್ನು ಬಿಸಿ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಆ ವುಡ್ ಹತ್ರ ಇದು ಹಾಕಿ ಫಿಟ್ ಮಾಡ್ತಾರೆ. ನೀರು ಹಾಕ್ತಿದ್ದಂಗೆ ಆಟೋಮೆಟಿಕ್ಲಿ ಅದು ಫಿಟ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಎಷ್ಟು ಪರ್ಫೆಕ್ಟ್ ಫಿಟ್ ಅಂದರೆ ಒಂಚೂರು ಅಲ್ಲಾಡಲ್ಲ ಆ ಥರದಲ್ಲಿ. ಇದು ಕೂಡ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಟೆಕ್ನಾಲಜಿನ ಮಾಮೂಲಿ ರೈತರ ಹಳಿ ಕೆಲಸ ಮಾಡೋರಿಗೂ ಕೂಡ ಗೊತ್ತಿರುತ್ತೆ ಅಂತ. ನೆಕ್ಸ್ಟು ಈ ಪೆಂಡುಲಮ್ ಕ್ಲಾಕ್ಗಳು, ಈಗೆಲ್ಲ ಇಲ್ಲ, ಇದು ಮೊದಲೆಲ್ಲ ಇದ್ದು ಪೆಂಡುಲಮ್ ಕ್ಲಾಕ್ಗಳು. ಪೆಂಡುಲಮ್ ಕ್ಲಾಕಲ್ಲಿ ಏನೋ ಒಂದು ವಸ್ತು ಬಳಸ್ತಾರೆ ಇಟ್ಕೊಡ್ರಿ, ಮೆಟಲ್. ಅದು ಬೇಸಿಕ್ ಕಾಲದಲ್ಲಿ ಎಕ್ಸ್ಪ್ಯಾಂಡ್ ಆಗಿಬಿಟ್ರೆ ಲೀನಿಯರ್ ಎಕ್ಸ್ಪೆನ್ಷನ್ನು ಟೈಮ್ ಚೇಂಜ್ ಆಗುತ್ತಲ್ಲ. ಇಲ್ಲಿ ಏನು ಪೆಂಡುಲಮ್ನ ಈ ದಾರ ಇದೆಯಲ್ಲ, ದಾರದ ಉದ್ದ ಜಾಸ್ತಿ ಆದರೆ ಅದು ಸುತ್ತೋದು ತುಂಬ ಸ್ಲೋ ಆಗ್ತಾ ಬರುತ್ತೆ. ಅಂದರೆ ಇಷ್ಟುದ್ದ ಹೋಗಿ ಬರಬೇಕಲ್ಲ, ಈಗ ಹೋದಾಗ ಟೈಮ್ ಸ್ಲೋ ಆಗಿಬಿಡುತ್ತೆ. ಅಥವಾ ಇದೇನಾದ್ರು ಎಕ್ಸ್ಪೆನ್ಷನ್ ಕಡಿಮೆ ಮಾಡಿಕೊಂಡ್ರೆ ಟಕ್ 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 ಸುತ್ತೋಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ಟೈಮ್ ಬೇಗ ಬೇಗ ಓಡುತ್ತೆ. ಹಾಗಾಗಿ ಈ ರಾಡ್ ಎಕ್ಸ್ಪ್ಯಾಂಡ್ ಆಗಬಾರ್ದಲ್ಲ. ಹಾಗಾಗಿನೇ ಥರ್ಮಲ್ ಎಕ್ಸ್ಪ್ಯಾನ್ಷನ್ ಆಗಬಾರ್ದಿರುವಂಥ ವೆರಿ ಲೆಸ್ ಎಕ್ಸ್ಪ್ಯಾನ್ಷನ್ ಇರುವಂಥ ಒಂದು ಅಲಾಯ್ ಇದೆ, ಮಿಶ್ರಲೋಹ, ಅದು ಇನ್ವಾರ್ ಅಂತ ಕರಿತೀವಿ. ನಂಗೆ ಕನ್ನಡದಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಇನ್ವಾರ್ ಅನ್ನುವ ಒಂದು ಮೆಟಲನ್ನು ಇದಕ್ಕೆ ಬಳಸ್ತಾರೆ, ಈ ಪೆಂಡುಲಮ್ನ ಈ ದಾರಕ್ಕೆ. ಹಾಗಾಗಿ ಅದು ಯಾವುದೇ ಕಾಲದಲ್ಲೂ ಸಮಯ ವ್ಯತ್ಯಾಸ ಮಾಡಲ್ಲ. ಬಿಕಾಸ್ ಸಣ್ಣ ಪುಟ್ಟ ಹೀಟ್ಗೆ, ಸಾಮಾನ್ಯ ಹೀಟ್ಗೆಲ್ಲ ಇದು ತನ್ನ ಗಾತ್ರವನ್ನು ಎಕ್ಸ್ಪ್ಯಾಂಡ್ ಕಡಿಮೆ ಮಾಡೋದು ಮಾಡ್ಕೊಳ್ಳಲ್ಲ. ಅಷ್ಟು ಟೆಕ್ನಾಲಜಿ ಇಲ್ಲಿ ಸಮಯದಲ್ಲೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟು ಬೈಮೆಟಲ್ ಸ್ಟ್ರಿಪ್ ಬಗ್ಗೆ ಕೇಳಿರ್ತೀರ, ದ್ವಿಲೋಹ ಪಟ್ಟಿ ಅಂತ. ದ್ವಿಲೋಹ ಪಟ್ಟಿ ನಿಮ್ಮ ಲೈಫಲ್ಲೆಲ್ಲ ಕಡೆ ಅಪ್ಲೈ ಆಗಿದೆ, ನಮಗೆ ಗೊತ್ತಿರಲ್ಲ ಅಷ್ಟೇ. ಈ ರೆಫ್ರಿಜಿರೇಟರ್, ಫ್ರಿಡ್ಜ್ ಏನಾದ್ರು ನಿಮ್ಮ ಮನೇಲಿದ್ದರೆ ಇದ್ದಕ್ಕಿದ್ದಂಗೆ ಟೊಕ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಪವರ್ ಆನ್ ಆದಂಗೆ ಆಗುತ್ತೆ, ಅದಕ್ಕದೇ ಸೌಂಡ್ ಮಾಡ್ತಾ ಇರುತ್ತೆ. ಆಮೇಲೆ ಇದ್ದಕ್ಕಿದ್ದಂಗೆ ಟೊಕ್ ಅಂತ ಸೌಂಡ್ ಆಗುತ್ತೆ, ಆಫ್ ಆಗ್ತಾ ಇರುತ್ತೆ. ಆ್ಯಂಡ್ ದೆನ್ ಇಸ್ತ್ರಿ ಪೆಟ್ಟಿಗೆಗಳು, ಐರನ್ ಬಾಕ್ಸ್ ಎಲ್ಲ ಇರುತ್ತಲ್ಲ, ಐರನ್ ಬಾಕ್ಸ್ಗಳು ನೀವು ಒಂದು ಟೆಂಪ್ರೇಚರ್ ದಾಟಿದಂಗೆ ಟಕ್ ಅಂತ ಸೌಂಡ್ ಬಂದು ಹೀಟ್ ಕಂಟ್ರೋಲಿಗೆ ಬರುತ್ತೆ. ಆ ಇಸ್ತ್ರಿ ಪೆಟ್ಟಿಗೆಗಳು, ರೆಫ್ರಿಜರೇಟರು, ಎ ಸಿಗಳು, ಇಲ್ಲೆಲ್ಲ ಆಟೋಮೆಟಿಕ್ಕಾಗಿ ಒಂದು ಟೆಂಪ್ರೇಚರ್ ಬರ್ತಿದ್ದಂಗೆ ಬೆಂಡ್ ಆಗುವಂಥ ಬೈಮೆಟಲ್ 2 ಲೋಹ ಹಾಕಿರ್ತಾನೆ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಬ್ರಾಸ್ ಮತ್ತು ಸ್ಟೀಲ್. ಬ್ರಾಸ್ ಹೀಟ್ ಮಾಡಿದಾಗ ಅದು ಎಕ್ಸ್ಪ್ಯಾಂಡ್ ಜಾಸ್ತಿ ಆಗುತ್ತೆ. ಸ್ಟೀಲ್ ಅಷ್ಟಾಗಲ್ಲ, ಆಟೋಮೆಟಿಕ್ಲಿ ಅದು ಈ ಕಡೆ ಬೆಂಡ್ ಆಯಿತು. ಬೆಂಡ್ ಆಗ್ತಿದ್ದಂಗೆ ಇಲ್ಲೊಂದು ಸ್ವಿಚ್ ಇರುತ್ತೆ, ಸ್ವಿಚ್ಚಿಗೆ ತಾಗುತ್ತೆ, ಸ್ವಿಚ್ ಆಫ್ ಆಗುತ್ತೆ. ಆ್ಯಂಡ್ ದೆನ್ ಕೂಲ್ ಆಗ್ತಾ 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 ಹಿಂಗೆ ಬೆಂಡ್ ಆಗುತ್ತೆ, ಆಪೋಸಿಟ್ ಬೆಂಡ್ ಆಗ್ತಂಗೆ ಇಲ್ಲೊಂದು ಸ್ವಿಚ್ ಕೊಟ್ಟಿರುತ್ತೆ, ಅದಕ್ಕೆ ಟಚ್ ಆಗುತ್ತೆ, ಸ್ವಿಚ್ ಆನ್ ಆಗುತ್ತೆ. ಸ್ವಿಚ್ ಆಫ್ ಆ್ಯಂಡ್ ಸ್ವಿಚ್ ಆನ್ ಆಟೋಮೆಟಿಕಲಿ ಹೀಟನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಈ ರೀತಿ ಇಸ್ತ್ರಿ ಪೆಟ್ಟಿಗೆಗಳಲ್ಲಿ ಒಂದು ಟೆಂಪ್ರೇಚರ್ ಸೆಟ್ ಮಾಡಿದ್ರೆ, ಕಾಟನ್ ಅಂತ ಅಂದರೆ ಅಯ್ಯೋ ತುಂಬ ಬಿಸಿ ಆಗಿಬಿಡ್ತಾ ಇಲ್ಲ, ಅದಕ್ಕೆ ತಕ್ಕನಷ್ಟು ಬಿಸಿನೇ ಬಿಡ್ತಾ ಇರೋದು. ಜಾಸ್ತಿ ಆದರೆ ಆಟೋ ಆಫ್, ಕಡಿಮೆ ಆದ್ಕೊಳ್ಳೆ ಆಟೋ ಆನ್. ರೆಫ್ರಿಜರೇಟರ್ಗಳಲ್ಲಿ ಜಾಸ್ತಿ ಕೂಲ್ ಆಗ್ತಂಗೆ ಆಟೋ ಆಫ್, ಮತ್ತು ಕೂಲ್ ಕಡಿಮೆ ಆಗ್ತಂಗೆ ಆಟೋ ಆನ್. ಇವೆಲ್ಲ ಯಾವುದ್ರ ಮೂಲಕ ಆಗೋದು? ಬೈ ಮೆಟಲ್, 2 ಮೆಟಲ್ಗಳ ಒಂದು ಪಟ್ಟಿ ಮಾಡಿರ್ತಾರೆ. ಅದು ಆ ಕಡೆ ಈ ಕಡೆ ಮೂವ್ ಆದಾಗ, ಕೆಳಗಡೆ ಮೂವ್ ಆದರೆ ಒಂದು ಸ್ವಿಚ್ಗೆ ಬಂದು ಕ್ಲಿಕ್ ಮಾಡಬೇಕು, ಸ್ವಿಚ್ ಆನ್ ಆಗಬೇಕು. ಮೇಲ್ಗಡೆ ಹೋಗ್ತಿದ್ದಂಗೆ ಸ್ವಿಚ್ಗೆ ಟಚ್ ಮಾಡಬೇಕು, ಆಫ್ ಆಗಬೇಕು. ಈ ರೀತಿ ಬೈಮೆಟಲ್ ಸ್ಟ್ರಿಪ್ ಮೂಲಕ ಏನು ಏರ್ ಕ್ವಾಲಿಟಿ ಕಂಟ್ರೋಲಿಂಗ್ ಇದೆಯಲ್ಲ, ನಿಯಂತ್ರಣ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ಕೋತೀವಿ. ನೆಕ್ಸ್ಟ್ ಬರೋಣ 3ನೇ ಪ್ರಶ್ನೆ. ನೀರಿನ ಉಷ್ಣತೆಯನ್ನು 0 ಡಿಗ್ರಿಯಿಂದ 10 ಡಿಗ್ರಿಗೆ ರೈಸ್ ಮಾಡಿದ್ದೀವಿ. ವಾಟರ್ ಟೆಂಪ್ರೇಚರ್ 0 ಡಿಗ್ರಿ 10 ಡಿಗ್ರಿಗೆ ಬಂದಿದೆ. ಆಗ ಅದರ ಸೈಜ್, ಗಾತ್ರವು ಹೆಚ್ಚಾಗುತ್ತದೆ, ಕಡಿಮೆಯಾಗುತ್ತದೆ. ಮೊದಲು ಸ್ವಲ್ಪ ಹೊತ್ತು, ಅಂದರೆ ಮೊದಲು ಹೆಚ್ಚಾಗಿ ಸ್ವಲ್ಪ ಹೊತ್ತು, ಆಮೇಲೆ ಕಡಿಮೆ ಆಗುತ್ತೆ.
ಮೊದಲು ಕಡಿಮೆಯಾಗಿ ಆಮೇಲೆ ಹೆಚ್ಚಾಗುತ್ತದೆ ಅಂತ 4 ಚಾಯ್ಸ್ ಇದೆ. ಇದಕ್ಕೆ ಸರಿ ಉತ್ತರ ಗೆಸ್ ಮಾಡಿದ್ದೀರಾ ಅನ್ಕೋತೀನಿ. ದ ರೈಟ್ ಆನ್ಸರ್ ಮೊದಲು ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ. ಏನಿದು ಹೀಗೆ ಹೇಳ್ತೀರಾ ಅಂತ ಅಂದರೆ, ಥರ್ಮಲ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಮಾತಾಡಿದ್ವಿ. ಹೀಟ್ ಕೊಡ್ತಾ ಇದ್ದಂಗೆ ಜಗತ್ತಿನ ಬಹುತೇಕ ವಸ್ತುಗಳು ಗಾತ್ರ ಹಿಗ್ಗಿಸ್ಕೋತಾವೆ. ಕೆಲವೊಂದು ವಸ್ತುಗಳು ಗಾತ್ರ ಕುಗ್ಗಿಸ್ಕೋಬೋದು. ಹೀಟ್ ಕೊಡ್ತಂಗೆ ಗಾತ್ರ ಕುಗ್ಗೋದು. ಬೆಣ್ಣೆ ಇದೆ, ಗಾತ್ರ ಅದು ಕುಗ್ಗಿ ತುಪ್ಪ ಆಗಿಬಿಡುತ್ತೆ. ಹೀಗೆ ಗಾತ್ರ ಹೆಚ್ಚಿಸ್ಕೊಳ್ಳೋದು, ಗಾತ್ರ ಕಡಿಮೆ ಮಾಡೋದು ಡೈರೆಕ್ಟ್ ಒಂದು ಜಾಸ್ತಿ ಆಗಬೇಕು ಇಲ್ಲ ಕಡಿಮೆ ಆಗಬೇಕು. ಬಟ್ ನೀರಿದೆಯಲ್ಲ, ಇದು ವಿಚಿತ್ರವಾದ್ದು. ನೀರು ಉಷ್ಣ ಹೆಚ್ಚಾದರೂ ತನ್ನ ಗಾತ್ರ ಹೆಚ್ಚಿಗೆ ಮಾಡ್ಕೊಳ್ಳುತ್ತೆ, ಉಷ್ಣ ಕಡಿಮೆ ಆದರೂ ತನ್ನ ಗಾತ್ರ ಜಾಸ್ತಿ ಮಾಡ್ಕೊಳ್ಳುತ್ತೆ. ತುಂಬ ಕಡಿಮೆ ಟೆಂಪ್ರೇಚರ್ಗೆ ಹೋದರೂ ಸೈಜ್ ದೊಡ್ಡಕ್ಕೆ ಮಾಡ್ಕೊಳ್ಳುತ್ತೆ, ತುಂಬ ಜಾಸ್ತಿ ಟೆಂಪ್ರೇಚರ್ಗೆ ಹೋದರೂ ಸೈಜ್ ದೊಡ್ಡಕ್ಕೆ ಮಾಡ್ಕೊಳ್ಳುತ್ತೆ. ಒಂದು ಟೆಂಪ್ರೇಚರ್ ಅದು ಕಡಿಮೆ ಗಾತ್ರದಲ್ಲಿರುತ್ತೆ. ದಟ್ ಈಸ್ ಕಾಲ್ಡ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್. ಬಹುತೇಕ ವಸ್ತುಗಳು, ಮೊದಲೇ ಹೇಳಿದ್ದೀನಿ ನಾನು, ಹೀಟ್ ಕೊಟ್ಟರೆ ಒಂದೇ ಸೈಜ್ ಎಕ್ಸ್ಪ್ಯಾಂಡ್ ಆಗ್ತವೆ, ಇಲ್ಲ ಅಂದರೆ ಹೀಟ್ ಕೊಟ್ಟರೆ ಕಾಂಪ್ರೆಸ್ ಆಗ್ತವೆ. ಬಟ್ ವಾಟರ್ ಹಂಗಲ್ಲ, ಹೀಟ್ ಕೊಟ್ಟರೂ ಸೈಜ್ ಜಾಸ್ತಿ ಆಗುತ್ತೆ, ಹೀಟ್ ಕಡಿಮೆ ಮಾಡಿದ್ರೂ ಸೈಜ್ ಜಾಸ್ತಿ ಆಗುತ್ತೆ. ಇದನ್ನು ನಾವು ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ವಾಟರ್, ನೀರಿನ ಅಸಂಗತ ವ್ಯಾಕೋಚನ ಅಂತ ಕರಿತೀವಿ. ಏನಿದು ನೋಡೋದಾದರೆ, 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀರು, ಅದು ಹೆಚ್ಚು ಸಾಂದ್ರತೆಯ ಬಿಂದು, ಹೈ ಡೆನ್ಸಿಟಿ ಪಾಯಿಂಟ್ ಅಂತ ಕರಿತೀವಿ. ಆ ಬಿಂದುನಲ್ಲಿ ಅದು ಗಾತ್ರ ಕಡಿಮೆ ಇರುತ್ತೆ. ನಾನು ತೋರಿಸಿದ್ದು ಸ್ವಲ್ಪ ಎಕ್ಸಾಗರೇಷನ್ ಇದೆ, ಇಷ್ಟು ಜಾಸ್ತಿ ಆಗಲ್ಲ ಅದು. ಬಟ್ ನಿಮಗೆ ಸ್ವಲ್ಪ ಮಾಡಿ ತೋರಿಸಿದ್ರೆ ಅರ್ಥ ಆಗಲ್ಲ ಕಾರಣಕ್ಕೆ ಸ್ವಲ್ಪ ಉತ್ಪ್ರೇಕ್ಷೆಯಾಗಿದೆ ಚಿತ್ರ. ಬಟ್ ರಿಯಲ್ 4 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಸಾಂದ್ರತೆ ಹೆಚ್ಚು, ಅದರ ಆಟಮ್ಸ್ಗಳು ಹತ್ತತ್ರ ಇರೋದ್ರಿಂದ ಸೈಜ್ ಕಡಿಮೆ ಆಗಿರುತ್ತೆ. ಆಟಮ್ಸ್ಗಳು ಹತ್ತತ್ರ ಇರೋದನ್ನು ನಾವು ಹೈ ಡೆನ್ಸಿಟಿ ಅಂತೀವಿ. ಹೈ ಡೆನ್ಸಿಟಿ ಇದ್ದಾಗ ಲೋ ಸೈಜ್, ಕಡಿಮೆ ಸೈಜ್ ಇದೆ. ಸ್ವಲ್ಪ ಟೆಂಪ್ರೇಚರ್ ಕೊಡ್ತಾ ಇದ್ದಂಗೆ ಅದು ಸೈಜ್ ಎಕ್ಸ್ಪ್ಯಾಂಡ್ ಮಾಡುತ್ತೆ. ನಿಮಗೆ ಮೊದಲೇ ಹೇಳಿದ್ದೀನಿ, ನೀರು ಕುದೀತಾ ಸೈಜ್ ಎಕ್ಸ್ಪ್ಯಾಂಡ್ ಮಾಡಿ ಪಾತ್ರೆಯಿಂದನೇ ಹೊರಗೆ ಬರುತ್ತೆ. ಭಾಳ ಜನ ಏನು ಅನ್ಕೋತೀರಾ, ಪಾತ್ರೆ ಅಕ್ಕಿ ಹಾಕಿದ್ದೀವಿ, ಅಕ್ಕಿ ಅರಳಿದ ಕೂಡಲೇ ಸೈಜ್ ಜಾಸ್ತಿಯಾಗಿ ಹೊರಗೆ ಬಂತು. ಇರ್ಬೋದು ರೀಸನ್. ಅಕ್ಕಿನೇ ಹಾಕ್ಬೇಡ್ರಿ, ಬರೀ ನೀರೇ ಇಡ್ರಿ, ಬರೀ ನೀರು ಕೂಡ, ಖಾಲಿ ನೀರು ಕೂಡ ಪಾತ್ರೆನ ದಾಟ್ಕೊಂಡು ಹೊರಗೆ ಬರುತ್ತೆ. ದಟ್ ಈಸ್ ಹೀಟ್ ಕೊಟ್ಟಾಗ ನೀರಿನ ಸೈಜ್ ಜಾಸ್ತಿ ಆಯಿತು. ಹಾಗಾದರೆ ಕೂಲ್ ಮಾಡಿದ್ರೆ, ಹೌದು, ಕೂಲ್ ಮಾಡಿದರೂ ಕೂಡ ಅದು ಸಣ್ಣ ಸೈಜ್ ಜಾಸ್ತಿ ಮಾಡ್ಕೋತಾ ನೀರಿನ ತೂಕಕ್ಕಿಂತ ನೀರಿದೆಯಲ್ಲ, ಐಸ್ ಆಗ್ತಾ ತನ್ನ ಸೈಜ್ ಜಾಸ್ತಿ ಮಾಡ್ಕೊಳ್ಳುತ್ತೆ. 0 ಕಡೆ ಹೋದಾಗೂ ತನ್ನ ಸೈಜ್ ದೊಡ್ಡಕ್ಕೆ ಮಾಡ್ಕೊಳ್ಳುತ್ತೆ, 100 ಕಡೆ ಹೋದಾಗೂ ತನ್ನ ಸೈಜ್ ಜಾಸ್ತಿ ಮಾಡ್ಕೊಳ್ಳುತ್ತೆ. 4 ಡಿಗ್ರಿಯಲ್ಲಿ ಒಂದು ಕಡಿಮೆ ಗಾತ್ರ ಹೆಚ್ಚು ಸಾಂದ್ರತೆಯ ಪಾಯಿಂಟ್ ಆಗಿರುತ್ತೆ. ದಿಸ್ ಈಸ್ ಕಾಲ್ಡ್ ಅನಾಮಲಸ್ ಎಕ್ಸ್ಪ್ಯಾನ್ಷನ್ ಆಫ್ ಹೀಟ್, ಅಸಂಗತ ವ್ಯಾಕೋಚನ. ನೀವು ಈ ಬಾಟಲ್ಗಳೆಲ್ಲ ನೋಡಿರ್ತೀರ, ಕೋಕೋ ಕೋಲಾ ಆಗಿರ್ಬೋದು, ಟಾನಿಕ್ ಬಾಟ್ಲ್ ಆಗ್ಬೋದು. ಕೋಕೋ ಕೋಲಾ ಟಾನಿಕ್ ಎಲ್ಲ ಒಂದು ಮೀಡಿಯಮ್ ಪ್ರೈಸ್. ಡ್ರಿಂಕ್ಸ್ ಮಾಡೋರಿಗೆಲ್ಲ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿ ಅಬ್ಸರ್ವ್ ಮಾಡಿರ್ತೀನಿ, ಏನೋ ಸುರ್ಕೊಂಡು ತಂದುಬಿಟ್ಟು ಅಂತ ಗಲಾಟೆ ಹೊಡಿತಾ ಇರ್ತಾರೆ ಅವರು. ಯಾಕೆಂದರೆ ಎಲ್ಲ ಕಡಿಮೆ ಫುಲ್ ಕ್ಯಾಪ್ವರೆಗೂ ತುಂಬಿರಲ್ಲ. ಯಾಕೆ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ತುಂಬ ಚಳಿ ಇದೆ, ಮಂಜು ಕವಿತಾ ಇದೆ ಅಂತ ಅಂದರೂ ಅದರ ಗಾತ್ರ ದೊಡ್ಡಕ್ಕಾಗತ್ತೆ. ಫುಲ್ಲು ಒಂದು ಬಾಟಲಲ್ಲಿ ನೀರು ತುಂಬಿದ್ದೀರಾ, ಕ್ಯಾಪ್ ಫುಲ್ ಟೈಟ್ ಮಾಡಿದ್ದೀರಾ, ನಿಮ್ಮ ಫ್ರಿಜ್ಜಲ್ಲಿಟ್ಟು ಗ್ಲಾಸ್ ಬಾಟಲ್ ಆಗಬೇಕು, ನೀವು ಪ್ಲಾಸ್ಟಿಕ್ ಬಾಟ್ಲ್ ಆಗಬೇಡ್ರಿ, ಗ್ಲಾಸ್ ಬಾಟ್ಲಲ್ಲಿ ಕಂಪ್ಲೀಟ್ ನೀರು ತುಂಬಬೇಕು, ಫುಲ್ ಟೈಟ್ ಕ್ಯಾಪ್ ಹಾಕಬೇಕು. ಈ ಫ್ರೀಜರಲ್ಲಿಟ್ಟು ಕಂಪ್ಲೀಟ್ ಫ್ರೀಜ್ಗೆ ಹಾಕ್ಬಿಟ್ರೆ ಬೆಳಿಗ್ಗೆ ಓಪನ್ ಮಾಡಿದ್ರೆ ನಿಮ್ಮ ಬಾಟ್ಲು ಒಡ್ಕೊಂಡೋಗಿರುತ್ತೆ. ಯಾಕಂದರೆ ಗಾಜು ಎಕ್ಸ್ಪ್ಯಾಂಡ್ ಆಗಲ್ಲ, ನೀರೇ ಎಕ್ಸ್ಪ್ಯಾಂಡ್ ಆಯಿತು, ಆಟೋಮೆಟಿಕ್ಲಿ ಬಾಟ್ಲು ಒಡೆದೋಗುತ್ತೆ. ಅದೇ ನೀವು ಒಂದು ಫುಲ್ ಬಾಟ್ಲು ಟೈಟ್ ಮಾಡಿ ಅಥವಾ ಫುಲ್ ಇದನ್ನು ಟೈಟ್ ಮಾಡಿ ಒಲೆ ಮೇಲೆ ಇಡ್ರಿ, ಅಲ್ಲೂ ಡಮ್ ಅಂತ ಹೊಡೆದೋಗುತ್ತೆ. ಯಾಕಂದರೆ ಅಲ್ಲೂ ಕೂಡ ನೀರಿನ ಗಾತ್ರ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಟೈಮಲ್ಲಿ ಕೋಕೋ ಕೋಲಾ ಸೈಜ್ ಚಳಿಯಾದಾಗಲೂ ಜಾಸ್ತಿ ಆಗ್ಬೋದು, ಬಿಸಿಲಲ್ಲಿ ತರಬೇಕಾದ್ರೆ ಶೆಕೆಗೂ ಕೂಡ, ಹೀಟ್ಗೂ ಕೂಡ ಜಾಸ್ತಿ ಆಗ್ಬೋದು. ಹಾಗೆ ಟಾನಿಕ್ ಆಗ್ಬೋದು, ವಿಸ್ಕಿ ಆಗ್ಬೋದು, ಎವ್ರಿಥಿಂಗ್. ಅದಕ್ಕೋಸ್ಕರನೇ ಕಂಪ್ಲೀಟ್ ನೆಕ್ವರೆಗೂ ತುಂಬಲ್ಲ, ಇಷ್ಟು ಗ್ಯಾಪ್ ಬಿಟ್ಟಿರ್ತಾರೆ. ಅನಾಮಲಸ್ ಎಕ್ಸ್ಪೆನ್ಷನ್ ಆಫ್ ವಾಟರ್, ಬಿಕಾಸ್ ಏನೇ ದ್ರವ ತಯಾರಿಕೆ ಮಾಡಿದ್ದಾರೆ ಅಂದರೆ ಅದ್ರಲ್ಲಿ ನೀರಿನ ಬಳಕೆ ಆಗಿರುತ್ತೆ. ನೀರು ಹೆಚ್ಚು ಕಡಿಮೆ ವೇರಿಯೇಷನ್ ಆದಾಗ ಥಂಡಿಯಾದಾಗೂ ಸೈಜ್ ಜಾಸ್ತಿ ಮಾಡ್ಕೊಳ್ಳುತ್ತೆ, ಹೀಟ್ ಆದಾಗೂ ಸೈಜ್ ಜಾಸ್ತಿ ಮಾಡ್ಕೊಳ್ಳುತ್ತೆ. ದಟ್ಸ್ ವೈ ಕಡಿಮೆ ತುಂಬಿರ್ತಾರೆ. ಯಾಕೆಂದರೆ ಈ ಕಾರಣಕ್ಕೆ ಮೋಸ ಮಾಡಬೇಕು ಅಂತ ಅಂದ್ಕೋಬಾರ್ದು. ನೆಕ್ಸ್ಟು ಇಂಪಾರ್ಟೆಂಟ್ ಡಿಗ್ರೀಸ್ ಕೆಲವು ಮಾತಾಡೋದಾದರೆ, ನೀರಿದೆಯಲ್ಲ 0 ಡಿಗ್ರಿಗೆ, ಅಂದರೆ ಎಲ್ಲ ಟೈಮಲ್ಲೂ ಅಲ್ಲ, ಅದಕ್ಕೊಂದು ಸಾಮಾನ್ಯ ಟೆಂಪ್ರೇಚರ್ ಇರಬೇಕು, ಸಮುದ್ರ ಮಟ್ಟ ಆಗಿರಬೇಕು. ಆ ಲೆವೆಲಲ್ಲಿ 0 ಡಿಗ್ರಿಗೆ ನೀರು ಐಸ್ ಆಗುತ್ತೆ. ಅದನ್ನು ಘನೀಕರಣ ಬಿಂದು, ಓಕೆ, ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಹೆಚ್ಚು ಸಾಂದ್ರತೆಯ ಬಿಂದು ಈಗ ಹೇಳಿದ್ದೀನಿ 4 ಡಿಗ್ರಿ ಸೆಲ್ಸಿಯಸ್. ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಸಾಮಾನ್ಯ ನೀರು, ಸಾಮಾನ್ಯ ವಾತಾವರಣ. ಮತ್ತು ಇನ್ನು ಎಕ್ಸ್ಟ್ರೀಮ್ಸ್ ಬಗ್ಗೆ ನೆಕ್ಸ್ಟ್ ಕ್ವಶನಲ್ಲಿ ಮಾತಾಡೋಣ. ಇದನ್ನು ಫ್ಯಾರನೀಟಿಗೆ ಕನ್ವರ್ಟ್ ಮಾಡಿದರೆ, ಫ್ಯಾರನೀಟ್ ಅನ್ನೋದು ಒಂದು ಸ್ಕೇಲ್,
ಕೆಲ್ವಿನ್ ಅನ್ನೋದು ಒಂದು ಸ್ಕೇಲ್. ಈ 3 ಸ್ಕೇಲಲ್ಲಿ ಉಷ್ಣಾಂಶವನ್ನು ಅಳಿತೀವಿ: ಸೆಲ್ಸಿಯಸ್, ಫ್ಯಾರನೀಟ್, ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಟು 32 ಡಿಗ್ರಿ ಫ್ಯಾರನೀಟ್. ನೀರು ಘನೀಕರಣ ಆಗಿರೋದು ಸೆಲ್ಸಿಯಸ್ಸಲ್ಲಿ ಕೇಳಿದರೆ 0 ಡಿಗ್ರಿ, ಫ್ಯಾರನೀಟಲ್ಲಿ ಕೇಳಿದರೆ ಅದೇ 32 ಡಿಗ್ರಿ, ಅದೇ ಕೆಲ್ವಿನಲ್ಲಿ ಕೇಳಿದರೆ ಅದು 273 ಡಿಗ್ರಿ. ಕೆಲ್ವಿನ್ ಶುರು ಆಗೋದು 0ದಿಂದ, ಆ 0 ಪಾಯಿಂಟ್ಗೆ -273 ಡಿಗ್ರಿ ಸೆಲ್ಸಿಯಸ್ ಅಂತ ಕರಿತೀವಿ ನಾವು. ಹಾಗಾಗಿ ಘನೀಕರಣ ಬಿಂದು ಫಸ್ಟ್ ಲೈನ್ ಈಸ್ ಕರೆಕ್ಟ್. ಹೆಚ್ಚು ಸಾಂದ್ರತೆಯ ಬಿಂದು 4 ಡಿಗ್ರಿ, 39.2 ಡಿಗ್ರಿ ಆ್ಯಂಡ್ 277.15 ಡಿಗ್ರಿ ಕರೆಕ್ಟ್. ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್, 212 ಫ್ಯಾರನೀಟ್, 373.15 ಕೆಲ್ವಿನ್. ಇದಿಷ್ಟು 3 ಬಿಂದುಗಳು ಪ್ರಮುಖವಾಗಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ ಕ್ಲಿನಿಕಲ್ ಥರ್ಮಾಮೀಟರ್. ಕ್ಲಿನಿಕಲ್ ಅಂದರೆ ಹೆಲ್ತ್ ರಿಲೇಟೆಡ್ ಆಗಿ ಬಳಸುವ ಥರ್ಮಾಮೀಟರ್ನಲ್ಲಿ ಕನಿಷ್ಠ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಗರಿಷ್ಠ ಎಷ್ಟಿರುತ್ತೆ, ಮಿನಿಮಮ್ ಎಷ್ಟು, ಮ್ಯಾಕ್ಸಿಮಮ್ ಎಷ್ಟು ಅನ್ನೋದು ಈ ಪ್ರಶ್ನೆ. ಬಿಕಾಸ್ ಅದು ಫ್ಯಾರನೈಟ್ ಸ್ಕೇಲ್. ಇಂಡಿಯಾದಲ್ಲೆಲ್ಲ ಬಳಸೋದು ಫ್ಯಾರನೈಟ್ ಸ್ಕೇಲಲ್ಲಿ ಬಳಸ್ತೀವಿ. ಬೇರೆ ಕಂಟ್ರಿಗಳಲ್ಲಿ, ಯುರೋಪಿಯನ್ ಕಂಟ್ರಿಯಲ್ಲಿ ಸೆಲ್ಸಿಯಸ್ ಸ್ಕೇಲ್ ಕೂಡ ಇದೆ. ನಮ್ಮ ದೇಶದ್ದು ನಾನು ಎಕ್ಸಾಂಪಲ್ ತೊಗೊಂಡು ಇಲ್ಲಿ ಪ್ರಶ್ನೆ ಕೇಳಿದ್ದೀನಿ, ಎಷ್ಟರಿಂದ ಎಷ್ಟು ಇರುತ್ತೆ ಅಂತ. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಜ್ವರ ಬಂದಿದೆ, 100 ಡಿಗ್ರಿ ಬಂದಿದೆ, 102 ಬಂದಿದೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾಗಾದರೆ ನಾರ್ಮಲ್ ಅಂದರೆ ಎಷ್ಟು, ನಾರ್ಮಲ್ಗಿಂತ ಕಡಿಮೆ ಎಷ್ಟರವರೆಗೂ ಇರ್ಬೋದು, ಎಷ್ಟಕ್ಕಿಂತ ಕಡಿಮೆ ಆದರೆ ಮನುಷ್ಯ ರೈಟ್ ಹೇಳ್ದ ಅಂತ ಅರ್ಥ, ಎಷ್ಟಕ್ಕಿಂತ ಜಾಸ್ತಿ ಆದ್ರೂ ಮನುಷ್ಯ ರೈಟ್ ಹೇಳ್ದ ಅಂತ ಅರ್ಥ. ವಿಚ್ ಈಸ್ ದ ಮೀಡಿಯಮ್. ಎಲ್ಲಿ ಜಾಸ್ತಿ ಎಲ್ಲಿ ಕಡಿಮೆ ಅಂತ ನೀವು ಗೆಸ್ ಮಾಡಿದರೆ ರೈಟ್ ಉತ್ತರ ಕೊಡ್ತೀರಾ ಇದಕ್ಕೆ. ದ ರೈಟ್ ಆನ್ಸರ್ 94 ಡಿಗ್ರಿ ಫ್ಯಾರನ್ಹೀಟಿಂದ 108 ಡಿಗ್ರಿ ಫ್ಯಾರನ್ಹೀಟ್ವರೆಗೂ ಇರುತ್ತೆ. 94ಗಿಂತ ಟೆಂಪ್ರೇಚರ್ ಕಡಿಮೆ ಆಯಿತು ಬಾಡಿದು ಅಂತ ಅಂದರೆ ಆ ಮನುಷ್ಯನ ಮತ್ತೇನು ಟೆಸ್ಟ್ ಮಾಡೋದು ಬೇಡ, ತಗೊಂಡು ಹೋಗ್ತಾ ಇರ್ಬೋದು ಅಂತ ಅರ್ಥ. ಎಲ್ಲಿಗೆ ನಿಮಗೆ ಗೊತ್ತಾಯಿತು. ದೆನ್ 108ಗಿಂತ ಜಾಸ್ತಿ ಟೆಂಪ್ರೇಚರ್ ಆದರೂ ನನಗೆ 110 ಡಿಗ್ರಿ ಜ್ವರ ಬಂದಿತ್ತು, ಅದು ಸುಳ್ಳು. ಅಷ್ಟು ಜ್ವರ ಬಂದರೆ ಮನುಷ್ಯ ಬದುಕಲ್ಲ ಅಂತ. ಥರ್ಮಾಮೀಟ್ರಲ್ಲಿ ಸ್ಕೇಲ್ ಇರೋದೇ 94 to 108. ಇನ್ ಬಿಟ್ವೀನ್ ದಟ್ ಮನುಷ್ಯನ ಉಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡ್ಬೋದು. ಅದಕ್ಕಿಂತ ಕಡಿಮೆ ಆದರೆ ಮನುಷ್ಯ ಉಳಿಯೋ ಸಾಧ್ಯತೆ ಕಡಿಮೆ ಇರುತ್ತೆ. ಇದು ಕ್ಲಿನಿಕಲ್ ಥರ್ಮಾಮೀಟ್ರ್ ಇಂಡಿಯಾದಲ್ಲಿ ಬಳಸೋದು. ಹಾಗಾದರೆ 94 to 108 ಇದು ಫ್ಯಾರನೈಟಲ್ಲಿ. ಹಂಗಾರೆ ಬೇರೆ ದೇಶಗಳಲ್ಲಿ ಸೆಲ್ಸಿಯಸ್ ಸ್ಕೇಲ್ ಇರುತ್ತಲ್ಲ, ಬೇರೆ ದೇಶದಲ್ಲಿ 35ಇಂದ 42, 35 ಡಿಗ್ರಿ ಇಂದ 42 ಡಿಗ್ರಿವರೆಗೂ ಇರುತ್ತೆ ಸೆಲ್ಸಿಯಸ್ ಥರ್ಮಾಮೀಟರ್. ಅದು ಯುರೋಪಿಯನ್ ಕಂಟ್ರಿಲಿ. ಇದು ನಾನು PU ಓದ್ಬೇಕಾದ್ರೆ ಒಂದು ಡೇಸ್ ವೆಯ್ಟ್ ಅಂತ ಒಂದು ಲೆಸನ್ ಇತ್ತು ಇಂಗ್ಲೀಷಲ್ಲಿ. ತುಂಬ ಮಜಾ ಕೊಡುತ್ತೆ ಆ ಲೆಸನ್. ಏನಂದರೆ, ಒಬ್ಬ ಹುಡುಗನಿಗೆ ಜ್ವರ ಬರುತ್ತೆ, ಡಾಕ್ಟ್ರ್ ಹೇಳ್ತಾರೆ ನಿಮಗೆ 100 ಡಿಗ್ರಿ ಜ್ವರ ಬಂದಿದೆ ಅಂತ. ಆಮೇಲೆ ಏನು ಟ್ರೀಟ್ಮೆಂಟ್ ಕೊಟ್ಟರು ಆ ಹುಡುಗನಿಗೆ ಕ್ಯೂರೇ ಆಗಲ್ಲ. ಕೊನೆಗೆ ಒಂದು 15 ದಿವಸ ಆದಮೇಲೆ ಆ ಹುಡುಗನಿಗೆ ಕೂರಿಸ್ಕೊಂಡು, ಏನಕ್ಕೆ ನಿನಗೆ ಏನು ಪ್ರಾಬ್ಲಮ್ ಆಗಿದೆ, ಏನೋ ಮನಸ್ಸಿಗೆ ತೊಗೊಂಡಿದ್ಯಾ ಹೇಳು ಅಂತ ಡಾಕ್ಟ್ರು ಬಾಯ್ಬಿಡಿಸ್ತಾರೆ. ಆವಾಗ ನಮ್ಮ ಮಿಸ್ ಸ್ಕೂಲಲ್ಲಿ ಹೇಳಿದರು, ಮನುಷ್ಯನಿಗೆ 37 ಡಿಗ್ರಿ ಟೆಂಪ್ರೇಚರ್ ಇರಬೇಕು, 38, 39 ಬಂದರೆ ಜ್ವರ, 42 ಮೇಲೆ ಬಂದರೆ ಸತ್ತೇ ಹೋಗ್ತಾನೆ ಅಂತ. ನಂಗೆ 100 ಡಿಗ್ರಿ ಬಂದಿದೆ, ನಾನು ಸತ್ತೋಗ್ಬೇಕಲ್ಲ ಅಂತ ಅವ್ನು ಯೋಚನೆ ಮಾಡ್ತಿರ್ತಾನೆ. ಆ ಡೇಸ್ ವೆಯ್ಟ್ ಅಂದರೆ ಸಾಯುವ ದಿನಕ್ಕೆ ಕಾಯ್ತಾ ಇದ್ದೀನಿ ನಾನು ಅಂತಾನೆ. ಆವಾಗ ಡಾಕ್ಟ್ರು ಹೇಳ್ತಾರೆ, ಇಲ್ಲ ಪುಟ್ಟ, ಸೆಲ್ಸಿಯಸ್ ಥರ್ಮಾಮೀಟರ್ ಇಸ್ ಡಿಫ್ರೆಂಟ್, ಫ್ಯಾರನೈಟ್ ಥರ್ಮಾಮೀಟರ್ ಇಸ್ ಡಿಫ್ರೆಂಟ್. ನಿಮ್ಮ ಮಿಸ್ ಹೇಳಿರೋದು ಸೆಲ್ಸಿಯಸ್ ಥರ್ಮಾಮೀಟ್ರದ ಕತೆ 37 ನಾರ್ಮಲ್, 42 ಮೇಲೆ ಬಂದರೆ ಸತ್ತೋಗ್ತಾರೆ ಅಂತ. ಬಟ್ ನಾನು ನಿನಗೆ ಅಳತೆ ಮಾಡಿರೋದು ನಮ್ಮ ದೇಶದಲ್ಲಿ ಫ್ಯಾರನೈಟ್ ಸ್ಕೇಲಲ್ಲಿ ನಿಂದ ಟೆಂಪ್ರೇಚರು 98.6 ಡಿಗ್ರೀಸ್ ನಾರ್ಮಲ್. 100 ಬಂದ್ಕೊಳ್ಳೆ ಸಾಯಲ್ಲ, 108 ದಾಟಬೇಕು ನೀನು, ಅವಾಗ ಸಾಯ್ತೀಯ ಅಂತ ಕನ್ವಿನ್ಸ್ ಮಾಡಿದ್ಮೇಲೆ ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸೆಲ್ಸಿಯಸ್ ಫ್ಯಾರನೈಟ್ ಎಲ್ಲ ಕನ್ವಿನ್ಸ್ ಮಾಡಿದ್ಮೇಲೆ ಅರ್ಥ ಆಯಿತು. ಇದು ಅಷ್ಟೇ, 35ರಿಂದ 42 ಸೆಲ್ಸಿಯಸ್ ಥರ್ಮಾಮೀಟರ್, ಇಲ್ಲಿ 37 ಈಸ್ ನಾರ್ಮಲ್. 94ಇಂದ 108 ಫ್ಯಾರನೈಟ್ ಸ್ಕೇಲು, ಇಲ್ಲಿ 8.6 ಈಸ್ ನಾರ್ಮಲ್. ಹಾಗಾದರೆ ಮನುಷ್ಯನ ಟೆಂಪ್ರೇಚರ್ ಬಗ್ಗೆ ಈ ಸಣ್ಣ ಪುಟ್ಟ PC, PSI, SD ಎಲ್ಲ ಕೇಳ್ತಾರೆ. ಸೆಲ್ಸಿಯಸ್ಸಲ್ಲಿ ಸರಾಸರಿ ಉಷ್ಣತೆ 37 ಡಿಗ್ರಿ ಸರಾಸರಿ. ಈಗ ನಾನು ಸರಾಸರಿ ಅವರೇಜ್ ಇದ್ದೀನಿ ಅಂದರೆ 37 ಡಿಗ್ರಿ ನಾನು ಮೇಂಟೈನ್ ಆಗುತ್ತೆ. ಈಗ ನಾನು ಬೀದರ್ಗೆ ಬಂದೆ ಅಥವಾ ಗುಲ್ಬರ್ಗ ಬಂದೆ ಅಂತ ಇಟ್ಕೊಳ್ಳಿ, ಕಲಬುರ್ಗಿಯ ವಾತಾವರಣ 45 ಡಿಗ್ರಿ ಇದ್ದರೂ ನನ್ನ ಬಾಡಿ 45 ಡಿಗ್ರಿ ಆಗಲ್ಲ. ನಾನು ಹೊರಗಡೆ ವಾತಾವರಣ, ಹೊರಗಡೆ ಎಲ್ಲ ಸೆಕೆ 45 ಡಿಗ್ರಿ ಇದೆ, ಹಂಗಂತ ನನ್ನ ಬಾಡಿ 45 ಆಗಲ್ಲ. ಅದು ಬೆವರನ್ನು ಹೊರಗೆ ಹಾಕೋ ಮೂಲಕ 37 ಮೇಂಟೈನ್ ಮಾಡುತ್ತೆ. ಎಲ್ಲೋ ಶೀತ ಪ್ರದೇಶಕ್ಕೆ ಹೋದೆ, ಚಳಿ ಗಡಗಡ ಚಳಿ ಆಗ್ತಾ ಇದೆ, ಹಂಗಂದ ಕೂಡಲೇ ನಾನು 34, 32 ಅಲ್ಲಿ 20 ಡಿಗ್ರಿ ಸೆಲ್ಸಿಯಸ್ ಇದೆ, 15 ಡಿಗ್ರಿ ಇದೆ ಅಂದ್ಕೂಡಲೇ ನನ್ನ ಬಾಡಿ ಟೆಂಪ್ರೇಚರ್ 15ಕ್ಕೆ ಹೋಗಕ್ಕೆ ಬಿಡಲ್ಲ. ಇಲ್ಲೆಲ್ಲ ಗೂಸ್ ಬಬಲ್ಸ್ ಅಂತ ಕರಿತೀವಿ, ಒಂಥರ ಗುಳ್ಳೆ ಥರ ಆಗುತ್ತೆ. ಇಲ್ಲೆಲ್ಲ ಬೆವರು ಥರ ಗುಳ್ಳೆಗಳು ಬರುತ್ತಲ್ಲ ಚಳಿ ಆದಾಗ ವೈಬ್ರೇಷನ್ ಟೈಮಲ್ಲಿ, ಆ ಗೂಸ್ ಬಬಲ್ಸ್ ಎಲ್ಲ ಬಂದು ನೀವು ಮೇಂಟೈನ್ ಆಗ್ತೀರಾ, 37 ಮೇಂಟೈನ್ ಮಾಡೋವಂಥ ಪ್ರಯತ್ನ ಮಾಡುತ್ತೆ. ಅಷ್ಟಿರಬೇಕು. ದಟ್ ಈಸ್ ಸೆಲ್ಸಿಯಸ್ಸು.
ಫ್ಯಾರನೀಟಲ್ಲಿ ಬಂದರೆ ಅದೇ ಸ್ಕೇಲ್ ಫ್ಯಾರನೈಟ್ ಸ್ಕೇಲ್ ಆದಾಗ 98.6 ಫ್ಯಾರನೀಟಲ್ಲಿ ಇರುತ್ತೆ. ಕೆಲ್ವಿನ್ ಸ್ಕೇಲಲ್ಲಿ ಹ್ಯೂಮನ್ ಬಾಡಿ ಟೆಂಪ್ರೇಚರ್ ಕೆಲ್ವಿನ್ ಸ್ಕೇಲಲ್ಲಿ ಕೇಳಿದ್ರೆ 310.15 ಡಿಗ್ರಿ ಕೆಲ್ವಿನ್. ಇವು ಮೂರು ಒಂದೇ. 37 ಈಕ್ವಲ್ಸ್ ಟು 98.6 ಫ್ಯಾರನೀಟ್ ಈಕ್ವಲ್ಸ್ ಟು 310.15 ಕೆಲ್ವಿನ್. ಇವು ಮೂರು ಸಮಾನ ಟೆಂಪ್ರೇಚರ್. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ಕೆಲವು ಕನ್ವರ್ಷನ್ಗಳು. ಸ್ವಲ್ಪ ಡೀಪ್ ಎಕ್ಸಾಮ್ಗಳಿಗೆ ಹೋದರೆ ಮತ್ತು ಇದನ್ನು ನಾನು ಪೆನ್ನು ಎಲ್ಲ ವರ್ಕ್ ಮಾಡೋಕ್ಕಾಗಲ್ಲ. ಸೆಲ್ಸಿಯಸ್ ಟು ಫ್ಯಾರನೈಟ್ ಕನ್ವರ್ಟ್ ಮಾಡೋಕ್ಕೆ ದಿಸ್ ಈಸ್ ಅ ಫಾರ್ಮುಲಾ. 9/5 ಇಂಟು ಸಿ, ಪಕ್ಕದಲ್ಲಿ ಸಿ ಅಂದರೆ ಇಂಟು ಸಿ ಅಂತ ಅರ್ಥ, ಪ್ಲಸ್ 32. ಈ ಫಾರ್ಮುಲಾ ಹಾಕ್ಕೊಂಡ್ರೆ ಫ್ಯಾರನೈಟ್ ನಿಮಗೆ ಸೆಲ್ಸಿಯಸ್ ಗೊತ್ತು, ಫ್ಯಾರನೈಟಿಗೆ ತರ್ಬೋದು. ನಿಮಗೆ ಫ್ಯಾರನೈಟ್ ಗೊತ್ತು ಸೆಲ್ಸಿಯಸ್ಸಿಗೆ ತರಬೇಕು ಅಂದರೆ ಫ್ಯಾರನೈಟ್ ಟು ಸೆಲ್ಸಿಯಸ್ ಫಾರ್ಮುಲಾ ಇದೆ ಇಲ್ಲಿ. ಸಿ ಈಕ್ವಲ್ಸ್ 5/9 ಬ್ರ್ಯಾಕೆಟಲ್ಲಿ F-32. ಎಫ್ ಅಂದರೆ ನಿಮಗೆ ಗೊತ್ತಿರುವ ಫ್ಯಾರನೈಟ್ ಅಲ್ಲಿಗೆ ಹಾಕ್ತಾ ಇದ್ದಂಗೆ ಆಟೋಮೆಟಿಕ್ಲಿ ಬರುತ್ತೆ. ಸಿಂಪ್ಲಿಯಲ್ಲಿ ಎರಡನೇ ಫಾರ್ಮುಲಾ ಹೇಳೋದಾದರೆ ಎಫ್ ಈಸ್ 212 ಅಂತ ಇಟ್ಕೊಳ್ರಿ. ಸೆಕೆಂಡ್ ಫಾರ್ಮುಲಾ ಆ ಕಡೆದು 212 ಮೈನಸ್ 32. 212ರಲ್ಲಿ 32 ಹೋದರೆ 180 ಆಯಿತು. 180 ಕೆಳಗಡೆ 9 ಇದೆ. 9 ಒಂದಲೇ 9 20 ಕ್ಯಾನ್ಸಲ್ 180 25 100. ಅಲ್ಲಿಗೆ 100 ಡಿಗ್ರಿ ಸೆಲ್ಸಿಯಸ್ ಈಕ್ವಲ್ಸ್ ಟು 212 ಡಿಗ್ರಿ ಫ್ಯಾರನೈಟ್ ಅಂತ ಅರ್ಥ. ದಿಸ್ ಈಸ್ ಸಿಂಪಲ್ ಕನ್ವರ್ಷನ್ ಫಾರ್ಮುಲಾ. ಇದು ಫ್ಯಾರನೈಟ್ ಟು ಸೆಲ್ಸಿಯಸ್, ಸೆಲ್ಸಿಯಸ್ ಟು ಫ್ಯಾರನೈಟ್. ಅಂದರೆ ಕೆಲ್ವಿನ್ಗೇನು? ಕೆಲ್ವಿನ್ ಈಸ್ ವೆರಿ ಸಿಂಪಲ್. ಅಬ್ಸಲ್ಯೂಟ್ ಝೀರೋ ಅಂತ ಕರಿತೀವಿ ನಾವು. ಅಬ್ಸಲ್ಯೂಟ್ ಝೀರೋ ಅನ್ನೋದು ಕೆಲ್ವಿನ್ ಝೀರೋದಿಂದ ಸ್ಟಾರ್ಟ್ ಆಗುತ್ತೆ. ಕೆಲ್ವಿನ್ನೇ ನಮ್ಮದು ರೈಟ್ ಸ್ಕೇಲ್ ಅಂತ ಕರಿತೀವಿ. ಕೆಲ್ವಿನ್ ಝೀರೋ ಅಂತ ಅಂದರೆ ನಮ್ಮದು ಏನು ಸೆಲ್ಸಿಯಸ್ ಇದೆಯಲ್ಲ ಅದು 273 ಆಗಿರುತ್ತೆ. ಹಾಗಾಗಿ ಸೆಲ್ಸಿಯಸ್ ಬೇಕು ಅಂತ ಅಂದರೆ ನಿಮಗೆ ಸೆಲ್ಸಿಯಸ್ ಬೇಕು, ಕೆಲ್ವಿನ್ ಗೊತ್ತು. ಕೆಲ್ವಿನ್ ಮೈನಸ್ 273.15 ಆಗಬೇಕು. ಸೆಲ್ಸಿಯಸ್ ಬೇಕು, ಕೆಲ್ವಿನ್ ನಂಬರ್ ಗೊತ್ತು. ಕೆಲ್ವಿನ್ ನಂಬರ್ನಲ್ಲಿ ಎಂಟ್ರಿ ಮಾಡ್ತೀರಾ. ಓಕೆ, ಕೆಲ್ವಿನ್ ನಿಮಗೆ 273 ಇದೆ. 273 ಕೆಲ್ವಿನ್ ಮೈನಸ್ 273.15 ಈಕ್ವಲ್ಸ್ 0 ಡಿಗ್ರಿ ಸೆಲ್ಸಿಯಸ್. ಅಲ್ಲಿಗೆ ಕೆಲ್ವಿನ್ 273.15 ಅಂದರೆ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ. ಇನ್ನು ಕೆಲ್ವಿನ್ ಕಂಡುಹಿಡಿಬೇಕು ಅಂತಂದರೆ ಸೆಲ್ಸಿಯಸ್ ಗೊತ್ತು ನಿಮಗೆ. ಟೆಂಪರೇಚರ್ ಸೆಲ್ಸಿಯಸ್ ಪ್ಲಸ್ 273.15 ಹಾಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ ಆಯಿತು. ಇದು ಭಾಳ ಈಸಿ ಇದೆ. ಕೆಲ್ವಿನ್ ಟು ಸೆಲ್ಸಿಯಸ್, ಸೆಲ್ಸಿಯಸ್ ಟು ಕೆಲ್ವಿನ್. ಸೆಲ್ಸಿಯಸ್ ಬೇಕಂದರೆ ಕೆ ಮೈನಸ್ 273, ಕೆಲ್ವಿನ್ ಬೇಕು ಅಂದರೆ ಸೆಲ್ಸಿಯಸ್ ಪ್ಲಸ್ 273 ಹಾಕ್ಕೊಂಡ್ಬಿಟ್ರೆ ಆಟೋಮೆಟಿಕ್ಲಿ ಬರುತ್ತೆ. ಕೆಲವು ಪ್ರಾಬ್ಲಮ್ಸ್ ನಿಮ್ಮ ಬುಕ್ಕಲ್ಲಿ ಸಿಕ್ಕರೆ ಅದು ನೋಡ್ಕೊಂಡು ವರ್ಕೌಟ್ ಮಾಡಿ. ನೆಕ್ಸ್ಟ್ ಬರೋಣ 5ನೇ ಪ್ರಶ್ನೆ. ಪಾದರಸ ಥರ್ಮಾಮೀಟ್ರ್ ರಿಲೇಟೆಡ್ ಆಗಿ ಈಗೇನು ಮಾತಾಡ್ಕೊಂಡು ಥರ್ಮಾಮೀಟ್ರು, ಮರ್ಕ್ಯುರಿ ಥರ್ಮಾಮೀಟ್ರ್ ಅಂತ ಹೇಳ್ತೀವಿ. ಪಾದರಸವನ್ನು ಬಳಸ್ತೀವಿ. ಅದು ಮರ್ಕ್ಯುರಿ ಥರ್ಮಾಮೀಟ್ರಲ್ಲಿ ಪಾದರಸನೇ ಬಳಸಬೇಕಲ್ಲ. ಅದು ಉಷ್ಣತೆ ಏರಿಕೆಯೊಂದಿಗೆ ತ್ವರಿತವಾಗಿ ವಿಸ್ತರಿಸುತ್ತದೆ ಮತ್ತು ಅದು -39 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಘನೀಕರಣಗೊಳ್ಳುತ್ತೆ. ಅಂದರೆ ಮರ್ಕ್ಯುರಿ ಘನೀಕರಣ ಬಿಂದು, ನೀರಿನ ಘನೀಕರಣ ಬಿಂದು ಈಗ ಮಾತಾಡಿದ್ವಿ 0 ಡಿಗ್ರಿ. ಮರ್ಕ್ಯುರಿಗೂ ಒಂದು ಘನೀಕರಣ ಬಿಂದು ಇದೆ, ಫ್ರೀಸಿಂಗ್ ಪಾಯಿಂಟ್, ದಟ್ ಈಸ್ -39 ಡಿಗ್ರಿ ಸೆಲ್ಸಿಯಸ್ ಅಂತ ಸ್ಟೇಟ್ಮೆಂಟ್ 1 ಹೇಳುತ್ತೆ. ಕಡಿಮೆ ತಾಪಮಾನ ಹೊಂದಿರುವ ದೇಶಗಳಲ್ಲಿ ಲೀಸ್ಟ್ ಟೆಂಪ್ರೇಚರ್ ಇದೆ, -40, -50, -60 ಎಲ್ಲ. ಅಂಥ ದೇಶಗಳಲ್ಲಿ ಆಲ್ಕೋಹಾಲ್ ಥರ್ಮಾಮೀಟರನ್ನು ಬಳಸ್ತಾರೆ ಅನ್ನೋ ಅರ್ಥದಲ್ಲಿ 2ನೇ ಸ್ಟೇಟ್ಮೆಂಟ್ ಇದೆ. ಇಸ್ ಇಟ್ ರೈಟ್ ಅಂತ ನೋಡೋದಾದರೆ ಸರಿ. ಯಾವುದು ಸರಿ ಸ್ಟೇಟ್ಮೆಂಟು ನೋಡೋದಾದರೆ 2 ಸರಿ. 1 and 2 ಕರೆಕ್ಟ್. ಪಾದರಸ ಥರ್ಮಾಮೀಟರು -35ಗಿಂತ ಹಿಂದಿನ ಟೆಂಪ್ರೇಚರ್ ದೇಶದಲ್ಲಿ ಕೆಲಸನೇ ಮಾಡಲ್ಲ, ಪಾದರಸ ಫ್ರೀಸ್ ಆಗಿಬಿಡುತ್ತೆ. ಆಲ್ಕೋಹಾಲು ತುಂಬ ಮೈನಸ್ಸಲ್ಲೂ ಕೂಡ ಅದು ಫ್ರೀಸ್ ಆಗಲ್ಲ, ಘನೀಕರಣಗೊಳ್ಳಲ್ಲ. ಹಾಗಾಗಿ ಆಲ್ಕೋಹಾಲ್ ಥರ್ಮಾಮೀಟರನ್ನು ಶೀತ ದೇಶಗಳಲ್ಲಿ ಬಳಸ್ತಾರೆ. ಈಗ ನೀವು ಮರ್ಕ್ಯುರಿ ಥರ್ಮಾಮೀಟ್ರ್ ನೋಡಿರ್ಬೋದು. ಮರ್ಕ್ಯುರಿ ಥರ್ಮಾಮೀಟ್ರಲ್ಲಿ ಈ ಥರ ಒಂದು ಮರ್ಕ್ಯುರಿ ಮೆಟಲ್ ಇರುತ್ತೆ. ಆ ಲೋಹ ಹಿಂಗೆ ಮೂಮೆಂಟ್ ಆಗ್ತಿರುತ್ತೆ. ಅದು ಬಿಸಿ ಆದ ಕೂಡಲೇ ಮೇಲಕ್ಕೆ ಹೋಗೋದು, ತಂಪಾದ ಕೂಡಲೇ ಕೆಳಗೆ ಬರೋದು, ಈ ಥರ ಮೂಮೆಂಟ್ ಮಾಡುತ್ತೆ. ಇದರ ರೇಂಜ್ ಇಷ್ಟೇ, -35ವರೆಗೂ ಕಂಡುಹಿಡಿಬೋದು. ಅದ್ರ ಹಿಂದೆ ಇನ್ನೂ -36, -37, -38 ಹಿಂಗೆಲ್ಲ ಇದ್ದರೆ ವರ್ಕ್ ಮಾಡೋದು ನಿಲ್ಲಿಸ್ತಾ ಬರುತ್ತೆ. ಅದು -39 ಅದು ಫ್ರೀಸ್ ಆಗೋಗುತ್ತೆ ಅದು. ಆ್ಯಂಡ್ ದೆನ್ ಪ್ಲಸ್ ಎಲ್ಲಿವರೆಗೂ ಚೆಕ್ ಮಾಡ್ಬೋದು ಮರ್ಕ್ಯುರಿ ಥರ್ಮಾಮೀಟ್ರು, 356 ಡಿಗ್ರಿವರೆಗೂ ಚೆಕ್ ಮಾಡ್ಬೋದು. ಇದು ಮರ್ಕ್ಯುರಿ ಥರ್ಮಾಮೀಟ್ರ್. ಈ ಥರದ್ದು ನೋಡಿರ್ತೀರ ನೀವು. ಮುಂಚಿನ ಕಾಲದಲ್ಲಿ ಡಾಕ್ಟ್ರೆಲ್ಲ ಇಲ್ಲಿ ಇರೋದು, ನಾಲ್ಗೆಲ್ಲಿ ಇಡೋದೆಲ್ಲ ಮಾಡ್ತಾಯಿದ್ರು. ಈಗ ಅವೆಲ್ಲ ಇಲ್ಲ, ಅಡ್ವಾನ್ಸ್ಡ್ ಬಂದಿದೆ. RTD ಥರ್ಮಾಮೀಟರ್ ಅಂತ ಇನ್ನೊಂದು ಥರ್ಮಾಮೀಟರ್ ಇರುತ್ತೆ, ರೆಸಿಸ್ಟೆಂಟ್ ಟೆಂಪ್ರೇಚರ್ ಡಿಟೆಕ್ಟರ್ಸ್ ಅಂತ ಕರಿತೀವಿ. ಟೆಂಪ್ರೇಚರ್ ಡಿಟೆಕ್ಟರ್ಸ್ಗಳು ವೆಹಿಕಲ್ಲು ಇಂಜಿನಲ್ಲೆಲ್ಲ ಕಂಡುಹಿಡಿಬೇಕಲ್ಲ. ಇಂಜಿನಲ್ಲೆಲ್ಲ ಅದು ನಮ್ಮ ಮರ್ಕ್ಯುರಿ ಥರ್ಮಾಮೀಟರ್ ಏನು ಕೆಲಸ ಮಾಡಲ್ಲ. ಆ ಇಂಜಿನಲ್ ಹೀಟೆಲ್ಲ ಕಂಡುಹಿಡಿಯೋದಕ್ಕೆ RTD ಥರ್ಮಾಮೀಟರ್ಸ್ ಅಂತ ಕಳಿಸ್ತೀವಿ. ಏನೇನು ರಾಡ್ ಇದೆ ಅದನ್ನ ಹಿಂಗಿಟ್ಟು ಚೆಕ್ ಮಾಡ್ತಾರೆ. ಇದು -250ಇಂದನೂ ಚೆಕ್ ಮಾಡುತ್ತೆ. -250ವರೆಗೂ ಕಂಡುಹಿಡಿಬೋದು, +280ವರೆಗೂ, 850 ಡಿಗ್ರಿವರೆಗೂ, 850ವರೆಗೂ ನೀವು ಕಂಡುಹಿಡ್ಕೋಬೋದು RTD ಥರ್ಮಾಮೀಟರ್.
ನೆಕ್ಸ್ಟ್ ಬರೋಣ ಪೈರೋಮೀಟರ್. ಪೈರೋಮೀಟರ್ ಅಂದರೆ ನಿಮಗೆಲ್ಲ ಗೊತ್ತಿವಾಗ, ಎಲ್ಲೇ ಹೋದರೂ ಎಂಟ್ರೆನ್ಸಲ್ಲಿ ನಿಮಗೆ ಥರ್ಮಲ್ ಸ್ಕ್ಯಾನರ್ ಇಟ್ಕೊಂಡೇ ಒಳಗೆ ಕರ್ಕೊಳ್ಳೋದು. ಅದು -40ಇಂದ +350ವರೆಗೂ ಚೆಕ್ ಮಾಡುತ್ತೆ. ಈ ಪೈರೋಮೀಟರ್ ಇದೆಯಲ್ಲ, ಇದು ಥರ್ಮಲ್ ಸ್ಕ್ಯಾನರ್ ಅಂತೀವಿ, ರೇಡಿಯೇಷನ್ ಮೂಲಕ ಕೆಲಸ ಮಾಡುತ್ತಿದ್ದು. ಇನ್ಫ್ರಾರೆಡ್ ರೇಡಿಯೇಷನ್, ಅವಗೆಂಪು ಕಿರಣ ಅಂತ ಒಂದು ಅವಗೆಂಪು ಕಿರಣವನ್ನು ಉಡಾಯಿಸಿ ನಿಮ್ಮ ಬಾಡಿ ಟೆಂಪ್ರೇಚರ್ನ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಅದು ಆ ಮೂಲಕ ಇಲ್ಲಿ ಟೆಂಪ್ರೇಚರ್ ತೋರಿಸುತ್ತೆ. ಈ ಥರದಲ್ಲಿ 3 ಥರ ಟರ್ಮಾಮೀಟ್ರು ನಿಮಗೆ ಇದೆ. ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ದೀನಿ ನಾನು, ಮರ್ಕ್ಯುರಿ ಥರ್ಮಾಮೀಟರ್, ಎಲೆಕ್ಟ್ರಿಕಲ್ ಥರ್ಮಾಮೀಟರ್, ಪ್ಯಾರಾಮೀಟರ್, ಕ್ಲಿನಿಕಲ್ ಥರ್ಮಾಮೀಟರ್. ಇಷ್ಟನ್ನು ಈಗ ಹೇಳಿದ್ದೀನಿ ನಾನು. ಇವುಗಳ ರೇಂಜ್ ಎಷ್ಟು ಅಂತ, ರೇಂಜ್ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ. ಈಗ ಆಲ್ರೆಡಿ ನಾನು ನಿಮಗೆ ಇದಿಷ್ಟು ಹೇಳಿದ್ದೀನಿ. ಯು ಕ್ಯಾನ್ ಚೆಕ್ ಒಂದ್ಸರಿ ವಿಡಿಯೋ ಪಾಸ್ ಮಾಡಿ ಯಾವುದು ರೈಟ್ ಆನ್ಸರ್, ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗುತ್ತೆ ನೋಡಿ. ರೈಟ್ ಆನ್ಸರ್ ಯಾವುದು ಅಂದರೆ A3 ಅಂದರೆ ಮರ್ಕ್ಯುರಿ ಥರ್ಮಾಮೀಟರು -35 ಡಿಗ್ರಿಯಿಂದ +356 ಡಿಗ್ರಿವರೆಗೂ ಮಾತ್ರ ಕೆಲಸ ಮಾಡುತ್ತೆ. ಎಲೆಕ್ಟ್ರಿಕಲ್ ಥರ್ಮಾಮೀಟರ್, ರೆಸಿಸ್ಟೆಂಟ್ ಥರ್ಮಾಮೀಟರ್ಗಳು ಈ -250 ಒಂದೇ ಚಾಯ್ಸ್, -250ರಿಂದ +850ವರೆಗೂ ಸೆಲ್ಸಿಯಸ್ನಲ್ಲಿ ಕೆಲಸ ಮಾಡುತ್ತೆ. ಪ್ಯಾರಾಮೀಟರ್ ದಿಸ್ ಇಸ್ ನಾವೇನು ಈಗ ನೋಡಿದ್ವಲ್ಲ ಥರ್ಮಲ್ ಸ್ಕ್ಯಾನರ್ ಅಂತೀವಲ್ಲ, ದಿಸ್ ಒನ್ ಇನ್ಫ್ರಾರೆಡ್ ಕಿರಣವನ್ನು ಬಳಸಿ ಕೆಲಸ ಮಾಡೋದು. ಇದು -40ಇಂದ ಹಿಡಿದು 350 ಡಿಗ್ರಿ ಸೆಲ್ಸಿಯಸ್ವರೆಗೂ ಕೆಲಸ ಮಾಡುತ್ತೆ. ಕ್ಲಿನಿಕಲ್ ಥರ್ಮಾಮೀಟರ್, ವೈದ್ಯಕೀಯ ಥರ್ಮಾಮೀಟರ್, ಈಗಷ್ಟೇ ಹೇಳಿದ್ದೆ ನಾನು, ಡೀಟೇಲಾಗಿ ಮಾತಾಡ್ಕೊಂಬಂದೆ. 35 ಡಿಗ್ರಿಯಿಂದ 42 ಡಿಗ್ರಿ. 42 ಡಿಗ್ರಿ ಆದಮೇಲೆ ಚೆಕ್ ಮಾಡೋದು ಯೂಸ್ ಇಲ್ಲ. 35 ಡಿಗ್ರಿಯಿಂದ ಕಡಿಮೆ ಬಂದರೂ ಮನುಷ್ಯ ಹೋಗಿದ್ದಾನೆ ಅಂತ ಅರ್ಥ. ಹಾಗಾಗಿ ಅಷ್ಟು ಡಿಗ್ರಿಯಲ್ಲಿ ಈ ಥರ್ಮಾಮೀಟರ್ಗಳು ಕೆಲಸ ಮಾಡ್ತಾ ಬರ್ತವೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ 7ನೇ ಪ್ರಶ್ನೆ ಬರೋಣ. ಪಾದರಸದ ಗಾಜಿನ ಥರ್ಮಾಮೀಟರ್ನ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅಂದರೆ ಪಾದರಸ ಒಳಗಡೆ ಇದೆ, ಅದು ಗಾಜಿಂದು ಕವರಿಂಗ್ ಮಾಡಿರ್ತಾರೆ. ಆ ಥರ್ಮಾಮೀಟರ್ ರಿಲೇಟೆಡಾಗಿ ಪ್ರಶ್ನೆ ಇದೆ. ಪಾದರಸವು ದ್ರವಲೋಹ, ಲಿಕ್ವಿಡ್ ಮೆಟಲ್ ಮತ್ತು ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ, ಹೈ ಡೆನ್ಸಿಟಿ ಹೊಂದಿದೆ. ನಂಬರ್ 2, ಪಾದರಸವು ಮರ್ಕ್ಯುರಿ ಅಪಾರದರ್ಶಕ, ನಾನ್ ಟ್ರಾನ್ಸ್ಪರೆಂಟ್. ಈ ಗ್ಲಾಸ್ ಇದೆಯಲ್ಲ, ಗ್ಲಾಸ್ ಹಿಂಗೆ ಇಟ್ಕೊಂಡ್ರೆ ಆ ಕಡೆ ಇರೋರು ಕಾಣ್ತಿರೋದು, ದಿಸ್ ಇಸ್ ಟ್ರಾನ್ಸ್ಪರೆಂಟ್. ಇದು ನಾನ್ ಟ್ರಾನ್ಸ್ಪರೆಂಟ್, ಅಪಾರದರ್ಶಕ. ಹೊಳೆಯುವ, ಶೈನಿಂಗ್ ಮೆಟಲ್ ಆಗಿದೆ. ಅದು ಥರ್ಮಾಮೀಟರ್ನ ಗಾಜಿನ ಬದಿಗಳಿಗೆ ಅಂಟ್ಕೊಳ್ಳಲ್ಲ, ಥರ್ಮಾಮೀಟರ್ನ ಗ್ಲಾಸ್ಗೆ ಎಡ್ಜಸ್ಗಳಿಗೆ ಅಂಟ್ಕೊಳ್ಳಲ್ಲ. ನೀವೇನಾದರೂ ಬೇರೆ ಲಿಕ್ವಿಡ್ ಹಾಕಿದರೆ ಪಕ್ಕದಲ್ಲೆಲ್ಲ ಅಂಟ್ಕೊಂಡ್ಬಿಡ್ಬೋದು, ಇದು ಅಂಟಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ ಉತ್ತರ ಯಾವುದು? 1 ಸರಿ, 2 ಸರಿ, 1 and 2 ಸರಿ, 2 ಸರಿ. ರೈಟ್ ಆನ್ಸರ್ 1 and 2 ಸರಿ, 2 ಸರಿ ಇದೆ. ಪಾದರಸವು ಒಂದು ಲಿಕ್ವಿಡ್ ಮೆಟಲ್ ಹೌದು, ಹೈ ಡೆನ್ಸಿಟಿ ಇರುತ್ತೆ. ಇದು ಅಪಾರದರ್ಶಕ, ಟ್ರಾನ್ಸ್ಪರೆಂಟ್ ಅಲ್ಲ, ಹೊಳೆಯುತ್ತೆ ಮತ್ತು ಗಾಜಿನ ಬದಿಗಳಿಗೆ ಅಂಟ್ಕೊಳ್ಳಲ್ಲ. ಪಾದರಸ ಹೀಗಿರುತ್ತೆ. ನಾವು ಸ್ಕೂಲಲ್ಲಿದ್ದಾಗ ಸೈನ್ಸ್ ಟೀಚರ್ ನೀವು ಕೊಟ್ಟಿದ್ರು ಒಂದ್ಸರಿ, ಕೈ ಮೇಲೆಲ್ಲ ಹಾಕ್ಕೊಂಡು ಆಟ ಆಡಿದ್ದೆ. ಹಿಂಗೆ ಒರಳಾಡುತ್ತದು ಲಿಕ್ವಿಡ್. ಅದು ನೀವು ಎಲ್ಲಿಗೆ ಹಾಕಿದ್ರು ಹಿಂಗೆ ಚೆಲ್ಲಿದ್ರೆ ಒಂದು ರೂಮಲ್ಲಿ ಅಂದರೆ ಕಸ ಗುಡಿಸ್ಕೊಂಬಂದರೆ ಆಟೋಮೆಟಿಕ್ ಕುಡ್ಕೊಂಬಿಡುತ್ತೆ ಅದು, ಬಿಕಾಸ್ ಹೈ ಡೆನ್ಸಿಟಿ. ಒಂದಕ್ಕೊಂದು ತನ್ನ ಕಣಗಳು ಸೇರಿಸ್ಕೊಂಡು ರೆಡಿಯಾಗಿಬಿಡುತ್ತೆ, ರೌಂಡ್ ಶೇಪಲ್ಲಿ ಇರುತ್ತೆ ಅದು. ಲಿಕ್ವಿಡ್ ಹಿಂಗೆ ಉಳಿಸಿದ್ರೆ ಉಳ್ಕೊಂಡು ಹೋಗುತ್ತೆ, ಹಿಂಗೆ ಸ್ಪ್ರೆಡ್ ಆಗುತ್ತೆ. ಇದು ದ್ರವ ಲೋಹ, ಲಿಕ್ವಿಡ್ ಮೆಟಲ್, ಮರ್ಕ್ಯುರಿ, ಪಾದರಸ. ಓಕೆ, ಈ ಟೈಪಲ್ಲಿ ಇರುತ್ತೆ, ತುಂಬ ಶೈನಿಂಗ್ ಇರುತ್ತೆ ಇದು. ಇದನ್ನು ಪಾದರಸ ಥರ್ಮಾಮೀಟ್ರಲ್ಲಿ ಬಳಸಲಾಗುತ್ತೆ. ನೆಕ್ಸ್ಟ್ ಬರೋಣ. ವಾತಾವರಣದ ಉಷ್ಣತೆ ಹೆಚ್ಚಿರುವಾಗಲೂ, ಎನ್ವೈರ್ಮೆಂಟಲ್ ಟೆಂಪ್ರೇಚರ್ ತುಂಬ ಹೈ ಇದೆ, ಅಟ್ಮಾಸ್ಫಿಯರಿಕ್ ಟೆಂಪ್ರೇಚರ್, ಮಾನವನ ದೇಹ 37 ಡಿಗ್ರಿನೇ ಮೇಂಟೈನ್ ಮಾಡ್ಕೊಳ್ಳುತ್ತೆ. ಎನ್ವೈರ್ಮೆಂಟು 20ಕ್ಕಿದ್ರೂ ಮಾನವ ದೇಹ 37 ಇರುತ್ತೆ, 45-50ಕ್ಕೆ ಹೋದರೂ ಮಾನವ ದೇಹ 37 ಇರುತ್ತೆ ಅನ್ನೋದು ಫಸ್ಟ್ ಚಾಯ್ಸ್. ಬೆವರಿನ ಆವಿಯಾಗುವಿಕೆಯು, ಬೆವರು ಏನು ಸ್ವೆಟ್ ಬರುತ್ತಲ್ಲ, ಸ್ವೆಟ್, ಇದು ಮೈಮೇಲೆ ಬರ್ತಾ ಇದ್ದಂಗೆ ಹಂಗೆ ಇರಲ್ಲ, ಅದು ಎವಾಪರೇಟ್ ಆಗುತ್ತೆ. ದೇಹವನ್ನು ತಂಪಾಗಿಡಲು ಸಹಾಯ ಮಾಡುತ್ತದೆ. ಇಲ್ಲಿ ಯಾವ ಹೇಳಿಕೆಗಳು ಸರಿ ಅಂದರೆ, ಈಗಷ್ಟೇ ನಾನು ಮಾತಾಡಿದ್ದೀನಿ ಇದ್ರ ಬಗ್ಗೆ, 2 ಹೇಳಿಕೆ ಸರಿ. ವಾತಾವರಣದ ಟೆಂಪ್ರೇಚರ್ ಜೊತೆಗೆ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗಲ್ಲ. ಚಳಿ ಪ್ರದೇಶದಲ್ಲಿ ಗೂಸ್ ಬಬಲ್ಸ್ ಬರೋ ಮೂಲಕ ನಮ್ಮ ದೇಹದಲ್ಲಿ ಟೆಂಪ್ರೇಚರ್ ಹೀಟ್ ಮೇಂಟೈನ್ ಮಾಡುತ್ತೆ. ಸೆಕೆ ಪ್ರದೇಶಕ್ಕೆ ಹೋದಾಗ ಸ್ವೆಟ್, ಬೆವರು ಆಗೋ ಮೂಲಕ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. 37 ಡಿಗ್ರಿ ಸೆಲ್ಸಿಯಸ್ಸೇ ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡುತ್ತೆ. ವಾತಾವರಣ ಟೆಂಪ್ರೇಚರ್ಗೆಲ್ಲ ಬಾಡಿ ಟೆಂಪ್ರೇಚರ್ ಚೇಂಜ್ ಆಗೋದಿಲ್ಲ. ಹಾಗಾಗಿ ಈ 2 ಸ್ಟೇಟ್ಮೆಂಟ್ಗಳು ಸರಿ ಇದೆ. ನೆಕ್ಸ್ಟ್ ಬರೋಣ. ಫ್ಯಾನ್ ಹಾಕಿದಾಗ ನಮಗೊಂಥರ ತಂಪು ಫೀಲ್ ಬರುತ್ತೆ. ಯಾಕೆ ಬರುತ್ತೆ ಅಂತಂದರೆ, ನಮ್ಮ ಬಾಡಿಯಿಂದ ಬೆವರು ಬರಬೇಕು, ಬೆವರಿಗೆ ಅದು ಗಾಳಿ ಹೊಡಿಬೇಕು, ಎವಾಪರೇಟ್ ಆಗಬೇಕು, ಅವಾಗ ತಣ್ಣನ ಫೀಲ್ ಬರುತ್ತೆ. ನೀವು ರಾತ್ರಿ ಫ್ಯಾನ್ ಹಾಕೊಂಡು ಮಲಗ್ರಿ,
1 2 3 4 ಅವರ್ ಆದಮೇಲೆ ಫ್ಯಾನಿಂದ ಬಿಸಿ ಗಾಳಿ ಬರ್ದಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅವರು ಫಸ್ಟಿಗೆ 1 ಅವರ್ ತಣ್ಣನ ಗಾಳಿ ಬಿಡಿಸ್ತು, ಆಮೇಲೆ ಬಿಸಿ ಗಾಳಿ ತಿರುಗಿ ಮೋಟ್ರ್ ಹೀಟ್ ಆಯ್ತಾ? ನೋ. ನಮ್ಮ ಬಾಡಿಯಿಂದ ಬರುವ ಬೆವರಿನ ಪ್ರಮಾಣ ಕಡಿಮೆ ಆಗುತ್ತೆ. ಬೆವರಿನ ಪ್ರಮಾಣ ಕಡಿಮೆ ಮಾಡಿದ್ಮೇಲೆ ಇಲ್ಲಿ ಏನು ಎವಾಪ್ರೇಟ್ ಮಾಡೋಕ್ಕೆ ಉಳಿಯೋದಿಲ್ಲ. ಉಳಿದೇ ಇದ್ದಾಗ ವಾಟ್ ಈಸ್ ರಿಯಲ್ ಟೆಂಪ್ರೇಚರ್ ಹೊರಗಡೆ ಇದೆ, ಅದೇ ಟೆಂಪ್ರೇಚರ್ ನಮಗೆ ಫೀಲ್ ಆಗೋ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ನಮ್ಮ ದೇಹದಿಂದ ಬೆವರು ಬರುತ್ತೋ ಅಲ್ಲಿವರೆಗೂ ಮಾತ್ರ ಫ್ಯಾನ್ ನಮಗೆ ತಂಪು ಫೀಲ್ ಕೊಡೋದು. ಬೆವರು ಬರೋದು ಕಡಿಮೆ ಆಯಿತು ಅಂದ ಕೂಡಲೇ ಅದು ತಂಪು ಫೀಲ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಫ್ಯಾನಲ್ಲಿ ಯಾವುದೇ ಕೂಲಿಂಗ್ ಮೆಕ್ಯಾನಿಸಮ್ ಇಲ್ಲ. ಅದಕ್ಕೆ ಕೂಲರ್ ಅಂತ ಒಂದು ಬಳಸ್ತಾರೆ ಇತ್ತೀಚೆಗೆ. ಕೂಲರ್ ಅಂದರೆ ಮುಂದ್ಗಡೆ ಫ್ಯಾನ್ ಟೈಪ್ ಇರುತ್ತೆ, ಹಿಂದ್ಗಡೆ ವಾಟರ್ ಹಾಕ್ತಾನೆ, ಆ ವಾಟರ್ನ ತೆಗೆದುಕೊಂಡು ಅದು ಹ್ಯುಮಿಡಿಟಿ ಕ್ರಿಯೇಟ್ ಮಾಡಿಕೊಂಡು ತಂಪು ಚಿಲ್ಲಿಡು ಒಂದು ವಾತಾವರಣ ಕ್ರಿಯೇಟ್ ಮಾಡುತ್ತೆ. ಎ ಸಿಗಳು ಕ್ರಿಯೇಟ್ ಮಾಡ್ತವೆ. ಬಟ್ ಫ್ಯಾನ್ ದೆರ್ ಈಸ್ ನೋ ಮೆಕ್ಯಾನಿಸಮ್. ಹಾಗಾಗಿ ಬೆವರೇ ಅದಕ್ಕೆ ಕೂಲಿಂಗ್ ಮೆಕ್ಯಾನಿಸಮ್. ನಮ್ಮಲ್ಲಿ ಬೆವರು ಬಂದರೆ ಮಾತ್ರ ಫ್ಯಾನ್ ಕೆಲಸ ಮಾಡ್ತಾ ಇರುತ್ತೆ. ಓಕೆ, ಇದಿಷ್ಟು ಪ್ರಮುಖ ವಿಚಾರಗಳು. ನೆಕ್ಸ್ಟ್ ಪ್ರಶ್ನೆ ಬರೋಣ. ಅತ್ಯಂತ ಕಡಿಮೆ ತಾಪಮಾನದಲ್ಲಿನ ಭೌತಿಕ ಘಟನೆಗಳ ಅಧ್ಯಯನವನ್ನು, ಲೀಸ್ಟ್ ಟೆಂಪ್ರೇಚರ್, ಕೂಲ್ಡ್ ಟೆಂಪ್ರೇಚರ್ನ ಫಿಸಿಕಲ್ ಇವೆಂಟ್ಗಳನ್ನು ಅಧ್ಯಯನ ಮಾಡುವ ಶಾಸ್ತ್ರ ಇದೆಯಲ್ಲ, ಆ ವಿಜ್ಞಾನ ಇದೆಯಲ್ಲ, ಅದಕ್ಕೆ ಏನು ಕರಿತೀರಾ? ರೆಫ್ರಿಜೆನಿಕ್, ಸೈಟೋಜೆನಿಕ್ಸ್, ಫ್ರೋಜೆನಿಕ್ಸ್, ಕ್ರಯೋಜೆನಿಕ್ಸ್. ವಿಚ್ ಈಸ್ ದ ರೈಟ್ ಆನ್ಸರ್? ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕ್ರಯೋಜೆನಿಕ್ಸ್. ಕ್ರಯೋಜೆನಿಕ್ಸ್ ಅನ್ನೋದು ಸರಿಯಾದ ಉತ್ತರ. ಕ್ರಯೋಜೆನಿಕ್ಸ್ ಪದ ಎಲ್ಲೋ ಕೇಳಿದ್ದೀವಿ ಫೀಲ್ ಆಗ್ತಾ ಇರುತ್ತೆ ನಿಮಗೆ. ಕ್ರಯೋಜೆನಿಕ್ ಎಂಜಿನ್ ಅಂತ ಕೇಳ್ತೀರಾ, ಆ ಪಕ್ಕದಲ್ಲಿ ಇದೆಯಲ್ಲ ಅದು ರಾಕೆಟಿಗೆ ಬಳಸುವ ಇಂಜಿನ್ ಕ್ರಯೋಜೆನಿಕ್ ಎಂಜಿನ್. ಕ್ರಯೋಜೆನಿಕಲ್ಲಿ ಅಷ್ಟೇ, ಅಲ್ಲಿ ಇನ್ನೇನು ಟೆಕ್ನಾಲಜಿ ಇರಲ್ಲ. ಅತ್ಯಂತ ಬೆಂಕಿ ಉರಿಯುವಂಥ ಏನು ಇಂಧನ ಅಂದರೆ ಅದು ಗ್ಯಾಸ್ಗಿಂತ ಕಡಿಮೆ ಉರಿಯುವಿಕೆ ದ್ರವಕ್ಕಿಂತ ಕಡಿಮೆ ಉರಿಯುವಿಕೆ ಘನ. ಇವರೇನು ಮಾಡ್ತಾರೆ, ಗ್ಯಾಸನ್ನು ಲಿಕ್ವಿಡ್ ಮಾಡಿ ಲಿಕ್ವಿಡನ್ನು ಸಾಲಿಡ್ ಮಾಡಿ ಫ್ರೀಸ್ ಮಾಡ್ಕೊಂಡು ಇದರೊಳಗೆ ಇಟ್ಕೊಂಡಿರ್ತಾರೆ ತಂಪೀಕರಿಸಿ. ಆ ತಂಪೀಕರಿಸುವ ತಂತ್ರಜ್ಞಾನದ ರೆಡಿಯಾಗೋ ರಾಕೆಟ್ಗಳಿಗೆ ನಾವು ಕ್ರಯೋಜೆನಿಕ್ ಎಂಜಿನ್ ರಾಕೆಟ್ ಅಂತ ಕರಿತೀವಿ. ಮತ್ತು ಈ ಹಾಸ್ಪಿಟಲ್ಗಳಲ್ಲೆಲ್ಲ ಸ್ಪರ್ಮ್ಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಇಟ್ಕೊಂಡಿರ್ತಾರೆ. ಲಿಕ್ವಿಡ್ ನೈಟ್ರೋಜನ್, ದ್ರವ ಸಾರಜನಕ ಅಂತ, ಅದರೊಳಗಡೆ ಸ್ಪರ್ಮ್ ಎಲ್ಲ ಇಟ್ಟಿರ್ತಾರೆ ಸ್ಟೋರ್ ಮಾಡಿ. ಅದು -200ವರೆಗೂ ಇರುತ್ತೆ ಟೆಂಪ್ರೇಚರ್. ಅದು ಕೂಡ ಕ್ರಯೋಜೆನಿಕ್ ತಂತ್ರಜ್ಞಾನ. ಹೆಚ್ಚು ತಂಪಿರುವ ಟೆಕ್ನಾಲಜಿ ಎಲ್ಲೆಲ್ಲಿ ಬಳಸ್ತೀವಿ ಅದನ್ನು ಕ್ರಯೋಜೆನಿಕ್ ಟೆಕ್ನಾಲಜಿ ಅಂತ ಕರಿತೀವಿ ಅಷ್ಟೇ. ಸಿಂಪಲ್ ಇಷ್ಟು ಗೊತ್ತಿದ್ರೆ ಸಾಕು. ಹಾಗಂತೇಳಿ ಕ್ರಯೋಜೆನಿಕ್ ಎಂಜಿನ್ ರಾಕೆಟಲ್ಲೇ ಬಳಸ್ತಾರೆ ಇದನ್ನೇ ಮೈಂಡ್ ಸೆಟ್ ಮಾಡ್ಕೋಬೇಡಿ. ಕಮಿಂಗ್ ಡೇಸಲ್ಲಿ ಇಂಡಿಯಾದಲ್ಲೇ ಕ್ರಯೋಜೆನಿಕ್ ರಾಕೆಟ್ಗಳನ್ನು ಸ್ಕ್ರಾಮ್ ಜೆಟ್ ರಾಕೆಟ್ ಅಂತ ರೀಪ್ಲೇಸ್ ಮಾಡ್ತಾಯಿದೆ. ಅಂದರೆ ಹೈಡ್ರೋಜನ್ ಇಂಧನವಾಗಿ ಬಳಸಿ ಗಾಳಿ ಹೊರಗಡೆ ವಾತಾವರಣದಲ್ಲಿ ಕಡಿಮೆ ಆಕ್ಸಿಜನ್ನೇ ತೆಗೆದುಕೊಂಡು ಚಲಿಸಬಲ್ಲ ರಾಕೆಟ್ಗಳನ್ನ ಭಾರತ ರೆಡಿ ಮಾಡ್ತಾ ಇದೆ. ದಟ್ ಈಸ್ ಸ್ಕ್ರಾಮ್ ಜೆಟ್ ಎಂಜಿನ್ ರಾಕೆಟ್ ಅಂತ ಕರಿತೀವಿ. ಕ್ರಯೋಜೆನಿಕ್ ರಾಕೆಟ್ಗಳು ಇನ್ನು ಕೆಲವೇ ವರ್ಷದಲ್ಲಿ ಎಕ್ಸ್ಪೈರ್ ಆಗ್ತವೆ. ಸದ್ಯದ ಎಕ್ಸಾಮ್ಗೆ ನಿಮಗೆ ರಾಕೆಟ್ಗಳಲ್ಲಿ ಬಳಸುವ ಇಂಜಿನ್ ಕ್ರಯೋಜೆನಿಕ್ ಇಂಜಿನ್ ಈಸ್ ರೈಟ್. ಕಮಿಂಗ್ ಡೇಸ್ಗಳಲ್ಲಿ ಸ್ಕ್ರಾಮ್ ಜೆಟ್ ಇಂಜಿನ್ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಹೈಡ್ರೋಜನ್ ಫ್ಯೂಯಲ್ ಏರ್ ಬ್ರೀತಿಂಗ್ ಎಂಜಿನ್ಗಳು ಆಗಿರ್ತವೆ. ಓಕೆ, ಇದಿಷ್ಟು ಪ್ರಮುಖ ವಿಚಾರ. ನೆಕ್ಸ್ಟ್ ಬರೋಣ. ಹೆಪ್ಪುಗಟ್ಟಿದ ಸರೋವರ ಅಂದರೆ ಫ್ರಾಝನ್ ಲೇಕ್. ಮೇಲ್ಭಾಗದ ಟೆಂಪ್ರೇಚರ್ 15 ಡಿಗ್ರಿ ಇದೆ. ಆ ಮೇಲ್ಭಾಗದ ಟೆಂಪ್ರೇಚರ್ ಅಂದರೆ ಕೆಳಗಡೆ ನೀರಿದೆ ಅಂತ ಅರ್ಥ. ಈ ಐಸ್ ಆದ್ಕೊಳ್ಳಿ, ಇಡೀ ಸರೋವರ ಐಸ್ ಆಗಿರಲ್ಲ, ಕೆಳಗಿಂದ ಐಸ್ ಆಗ್ತಾ ಬರಲ್ಲ. ಅದು ವಾತಾವರಣ ಟೆಂಪ್ರೇಚರ್ ಕಾರಣಕ್ಕೆ ಮೇಲ್ಗಡೆ ಐಸ್ ಆಗಿರುತ್ತೆ, ಕೆಳಗಡೆ ನೀರೇ ಇರುತ್ತೆ. ಆ ಮಂಜುಗಡ್ಡೆಯ ಸಂಪರ್ಕದಲ್ಲಿರುವ ವಾಟರ್ನ ಟೆಂಪ್ರೇಚರ್ ಎಷ್ಟು ಅಂತ ನಿಮಗೆ -15, -7.5, 4 ಡಿಗ್ರಿ, 0 ಡಿಗ್ರಿ ಅನಿಸ್ತೈತೆ. ನೀವು ಆವಾಗ ನೀವೇನು ಅನ್ಕೋತೀರಾ, ಮೈನಸ್ ಅಂದರೆ ಐಸು, 0 ಅಂದರೂ ಐಸು, 4 ಡಿಗ್ರಿ ಮೇ ಬಿ ರೈಟ್ ಅಂತ. ನೋ, ಇಲ್ಲಿ ಸರಿ ಉತ್ತರ 0 ಡಿಗ್ರಿ. 0 ಡಿಗ್ರಿಯಲ್ಲಿ ಇಲ್ಲಿ ಏನು ಸಾಂದ್ರತೆ ಕಾರಣಕ್ಕೆ ಈ ಫ್ರಾಝನ್ ಲೇಕ್ನ ಕೆಳಗಡೆ ನೀರು 0 ಡಿಗ್ರಿಯಲ್ಲಿ ಕೂಡ ಐಸ್ ಆಗಿರಲ್ಲ. ಹಾಗಾಗಿ ಕೆಳಗಡೆ ಎಲ್ಲ ಮೀನುಗಳು, ಜೀವಿಗಳು ಬದುಕ್ತವೆ. ಸ್ವಲ್ಪ ಬಿಸಿ ಆಗ್ತಿಂಗೆ ಫ್ರಾಝನ್ ಲೇಕ್ ವಾಟರ್ ಆಗುತ್ತೆ, ಮತ್ತು ಅವೆಲ್ಲ ವಾಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಕೆಳಗಡೆ ನೀರು 0 ಡಿಗ್ರಿ ಇದ್ದರೂ 0 ಡಿಗ್ರಿಲಿ ಕೂಡ ನೀರು ಐಸ್ ಆಗಿರಲ್ಲ, ಅದು ವಾಟರ್ ಟೈಪಲ್ಲಿ ಇರುತ್ತೆ, ಲಿಕ್ವಿಡ್ ಟೈಪಲ್ಲಿ ಇರುತ್ತೆ. ಇದು ನಿಮಗೆ ಸಿಂಪಲಾಗಿ ಗೊತ್ತಿರಬೇಕು. ಇಷ್ಟು ಪ್ರಮುಖ ವಿಚಾರಗಳು. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಪ್ರಶ್ನೆಗೆ ಬರೋಣ. ಟಂಗ್ಸ್ಟನ್ ಬಲ್ಬ್, ಈ ಹಳೆ ಕಾಲದಲ್ಲಿ ಬಲ್ಬ್ಸ್ ಎಲ್ಲ ನೋಡಿದ್ರಲ್ಲ, ಟಂಗ್ಸ್ಟನ್ ಬಲ್ಬ್ ಅಂತ ಕರಿತಿದ್ವಿ. ಅದರ ತಂತು ತಂತು ಇರುತ್ತೆ, ಟಂಗ್ಸ್ಟನಿಂದ ತಂತು ಇದೆ, ಅದರ ಸುತ್ತ ಆರ್ಗ್ಯಾನ್ ಗ್ಯಾಸ್ ತುಂಬಿರ್ತೀವಿ ಅಂತ ಹೇಳಿದೆ. ಆರ್ಗ್ಯಾನನ್ನು ತುಂಬಿರುತ್ತದೆ. ತಂತುಗಳಿಂದ ಬರುವ ಶಾಖವು ಹರಡುವುದು ವಿಕಿರಣದಿಂದ. ತಂತು ಹತ್ರ ಹೀಟಾಗಿರುತ್ತೆ, ಅಲ್ಲಿಂದ ಏನು ಹೊರಗಡೆ ಗ್ಲಾಸ್ ಮುಟ್ಟಿದರೆ ನಿಮಗೆ ಕೈ ಬಿಸಿ ಬರುತ್ತೆ, ವಿಕಿರಣದಿಂದ ಹರಡ್ತು ಅಂತ ಹೇಳ್ತಾರೆ. ವಿಚ್ ಒನ್ ಈಸ್ ಹಿಯರ್ ಕರೆಕ್ಟ್? ಯಾವುದು ಸರಿ ಇದೆ ನೋಡೋದಾದರೆ ಇಲ್ಲಿ ಸರಿ ಉತ್ತರ ಕೇವಲ 2 ಅಂದರೆ
ಇಲ್ಲಿ ಆ, ಶಾಖ ಹರಡೋದು ವಿಕಿರಣದಿಂದನೇ. ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿರ್ತಾರೆ, ಸ್ವಲ್ಪ ಗ್ಯಾಸ್ ತುಂಬಿರ್ತಾರೆ, ನೈಟ್ರೋಜನ್ ಅಂತ ಕರಿತೀವಿ, ಸಾರಜನಕ ಇರುತ್ತೆ. ಮತ್ತು ಆರ್ಗ್ಯಾನ್ ತಪ್ಪ ಅಂದರೆ ತಪ್ಪಲ್ಲ, ಆರ್ಗ್ಯಾನು ಇರುತ್ತೆ, ಕಡಿಮೆ ಪ್ರಮಾಣ, ಸಮ್ ಗ್ಲಾಸ್ ಬಲ್ಬ್ಗಳಲ್ಲಿ ಬಳಸಿರ್ತಾರೆ. ಇಲ್ಲಿ ರೈಟ್ ಆನ್ಸರ್ ವಿಕಿರಣದಿಂದ ಹರಡುತ್ತೆ ಅನ್ನೋದು ಸರಿ ಉತ್ತರ ಆಗುತ್ತೆ. ಆರ್ಗ್ಯಾನ್ ತಪ್ಪಲ್ಲ, ಆರ್ಗ್ಯಾನ್ಗಿಂತ ಹೆಚ್ಚಾಗಿ ಸಾರಜನಕ, ನೈಟ್ರೋಜನ್ ಬಳಸ್ತಾರೆ, ಆರ್ಗ್ಯಾನ್ನೂ ಬಳಸ್ತಾರೆ. ಆರ್ಗ್ಯಾನ್ ಒಂದೇ ಇರೋದ್ರಿಂದ ಇಲ್ಲಿ ತಪ್ಪಾಗುತ್ತೆ. ನೈಟ್ರೋಜನ್ ಈಸ್ ಅ ಮೇಜರ್ ಕಂಟೆಂಟ್ ಆಗಿರುತ್ತೆ. ಓಕೆ, ಇದು ಈ ಪ್ರಶ್ನೆಗೆ ಸರಿ ಉತ್ತರ. ನೆಕ್ಸ್ಟ್ ಬರೋಣ. ವಾತಾವರಣವು ಹೊಂದುವ ನೀರಿನ ಆವಿಯ ಪ್ರಮಾಣ. ನೀರಿನ ಆವಿಯ ಪ್ರಮಾಣ ಅಂದರೆ ಹ್ಯುಮಿಡಿಟಿ. ಏನು ವಾತಾವರಣದಲ್ಲಿ ಹ್ಯುಮಿಡಿಟಿ ಇದೆಯಲ್ಲ, ಅದು ತಾಪಮಾನದಿಂದ ಸ್ವತಂತ್ರವಾಗಿದೆ. ಟೆಂಪ್ರೇಚರ್ಗೂ ಅದಕ್ಕೂ ಸಂಬಂಧ ಇಲ್ಲ. ತಾಪಮಾನ ಹೆಚ್ಚಿಗೆ ಆದರೆ ಹ್ಯುಮಿಡಿಟಿ ಹೆಚ್ಚಾಗುತ್ತೆ. ತಾಪಮಾನ ಹೆಚ್ಚಳದೊಂದಿಗೆ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ. ತಾಪಮಾನ ಹೆಚ್ಚಳದೊಂದಿಗೆ ಏರಿಳಿತ ಆಗುತ್ತೆ, ಅಪ್ ಆಗ್ಬೋದು ಡೌನ್ ಆಗ್ಬೋದು ಅಂತ ಚಾಯ್ಸ್ ಇದೆ. ಮೀನ್ಸ್ ಇಷ್ಟೇ, ಹ್ಯುಮಿಡಿಟಿ ಅಂತ ಅಂದರೆ ವಾತಾವರಣದ ಗಾಳಿ ಇದೆಯಲ್ಲ, ನಾವು ಓಡಾಡ್ಕೊಂಬಂದರೆ ನಮಗೆ ಡ್ರೈ 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 ಫೀಲ್ ಆಗಬಾರ್ದು, ವೆಟ್ 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 ಹಸಿ ಹಸಿ ತನಕ ಫೀಲ್ ಆಗಬೇಕು. ಹಸಿ ಫೀಲ್ ಆಗ್ತಾಯಿದೆ ಅಂದರೆ ಗಾಳಿಯಲ್ಲೆಲ್ಲ ನೀರಿನ ಅಂಶ ಇದೆ ಅಂತ ಅರ್ಥ. ಇನ್ನೂ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಒಂದು ಬಲೂನ್ ಥರದ್ದು ಒಂದು ಕವರ್ ತೊಗೊಂಡು ಹಿಂಗಂದು ಕಟ್ಟಿಟ್ಬಿಟ್ರೆ, ನೀವು ಹಿಂಗಂದು ಕಟ್ಟಿಟ್ಟಿದ್ದೀರ, ಕಟ್ಟಿಟ್ಟು ಮಾರನೇ ದಿವಸ ಬೆಳಗ್ಗೆ ನೋಡಿದಾಗ ಗಾಳಿ ಒಳಗಡೆ ಕೆಲವಷ್ಟು ನೀರು ಕಲೆಕ್ಟ್ ಆಗಿದ್ದರೆ ವಾತಾವರಣದಲ್ಲಿ ಹ್ಯುಮಿಡಿಟಿ ಇತ್ತು ಅಂತ ಅರ್ಥ. ಹಂಗೆ ಗಾಳಿ ಎಳೆದು ಬಲೂನ್ ಥರ ಕಟ್ಟಿಟ್ಟು ಕೆಳಗೆ ನೋಡಿದ್ರೆ ನೀರೇ ಇರಲಿಲ್ಲ ಅಂದರೆ ವಾತಾವರಣ ಡ್ರೈ ಇದೆ ಅಂತ ಅರ್ಥ. ಅಂದರೆ ಈ ವಾತಾವರಣದಲ್ಲಿ ಗಾಳಿ ಬರೀ ಗಾಳಿ ಇರಲ್ಲ, ನೀರಿನ ಅಂಶ ಇರೋದನ್ನು ನಾವು ಹ್ಯುಮಿಡಿಟಿ ಅಂತ ಕರಿತೀವಿ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅನ್ನೋದಾದರೆ, ತಾಪಮಾನ ಹೆಚ್ಚಿಗೆ ಇದ್ದಷ್ಟು ಹ್ಯುಮಿಡಿಟಿ ಹೆಚ್ಚಿಗೆ ಇರುತ್ತೆ. ನೀವು ಭಾರತದಲ್ಲಿ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ತೊಗೊಂಡ್ರೆ ಮಳೆಗಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರಲೇಬೇಕು. ಬಿಕಾಸ್ ಫುಲ್ಲಿ ಕ್ಲೌಡಿ ಮಳೆ ಸುರಿತಾ ಇರುತ್ತೆ, ನೀರು ಆವಿ ಆಗ್ತಾ ಇರುತ್ತೆ, ಹ್ಯುಮಿಡಿಟಿ ಇರುತ್ತೆ. ಇನ್ನು ಉಳಿದಿದ್ದು 2 ಕಾಲ, ಚಳಿಗಾಲ ಅಂದ್ ಬೇಸಿಗೆಗಾಲ. ಯಾವ ಕಾಲದಲ್ಲಿ ಹ್ಯುಮಿಡಿಟಿ ಜಾಸ್ತಿ ಅಂತ ಅಂದರೆ ಬೇಸಿಗೆಯಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರುತ್ತೆ. ಬಿಕಾಸ್ ಹೀಟ್ ಜಾಸ್ತಿ ಆಗೋದ್ರಿಂದ ನೀರು ಭೂಮಿ ಭಾಗದಲ್ಲಿರುವಂಥ ನೀರು ಆವಿಯಾಗಿ ಮೇಲೇರಿ ಹ್ಯುಮಿಡಿಟಿ ಹಿಂಗೆ ಕಲೆಕ್ಟ್ ಆಗ್ತಾ ಇರುತ್ತೆ. ಚಳಿಗಾಲದಲ್ಲಿ ಹ್ಯುಮಿಡಿಟಿ ಇರಲ್ಲ. ಅದಕ್ಕೆ ಚಳಿಗಾಲದಲ್ಲಿ ತುಟಿ ಭಾಗ ಒಡೆಯೋದು, ಕೈಯೆಲ್ಲ ಒಡೆಯೋದು, ಡ್ರೈ ಆಗೋದು, ಚರ್ಮ ಒಡೆಯೋದು, ಇವೆಲ್ಲ ಯಾಕಾಗತ್ತೆ ಅಂದರೆ ಗಾಳಿಯಲ್ಲಿ ನೀರಿನ ಅಂಶ ಇರೋದಿಲ್ಲ. ಸಿಂಪ್ಲಿ ಮನೆ ಒಳಗಡೆ, ಔಟ್ಸೈಡಲ್ಲ, ಮನೆ ಒಳಗಡೆ ನೀವು ಚಳಿಗಾಲದಲ್ಲಿ ಒಂದು ಬಟ್ಟೆ ಒಣಗೋಕ್ಕೆ ಹಾಕಿ, ಬೇಸಿಗೆಯಲ್ಲಿ ಒಂದು ಬಟ್ಟೆ ಒಣಗೋಕ್ಕೆ ಹಾಕಿ, ಯಾವುದು ಬೇಗ ಡ್ರೈ ಆಗುತ್ತೆ ಅಂದರೆ ಚಳಿಗಾಲದಲ್ಲಿ ಹಾಕಿರೋ ಬಟ್ಟೆ ಬೇಗ ಡ್ರೈ ಆಗುತ್ತೆ. ಬಿಕಾಸ್ ವಾತಾವರಣದಲ್ಲಿ ಹ್ಯುಮಿಡಿಟಿ ಇಲ್ಲದೆ ಇರೋ ಕಾರಣಕ್ಕೆ ಇಮಿಡಿಯೇಟ್ ಡ್ರೈ. ಬೇಸಿಗೆಯಲ್ಲಿ ವಾತಾವರಣದ ಹ್ಯುಮಿಡಿಟಿ ಇರೋದ್ರಿಂದ ಆ ಬಟ್ಟೆ ಅಷ್ಟು ಬೇಗ ಡ್ರೈ ಆಗಿ ಹೊರಗೆ ಬರಲ್ಲ. ದಟ್ ರೀಸನ್ ಭಾರತದ ಬೇಸಿಗೆಯು ಡ್ರೈ ಇರುತ್ತೆ, ವೆಟ್ ಇರುತ್ತೆ, ಬಟ್ ಚಳಿಗಾಲವು ಡ್ರೈ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಓಕೆ, ಇದು ಒಂದು ಸಿಂಪಲ್. ಮತ್ತು ಚಳಿಗಾಲದಲ್ಲಿ ಕಾವಳ, ಮಂಜು ಎಲ್ಲ ಬೀಳುತ್ತಲ್ಲ, ಯಾಕೆ ಬೀಳುತ್ತೆ ಅಂತ ಅಂದರೆ ಹ್ಯುಮಿಡಿಟಿ ಇಲ್ಲದೆ ಇದ್ದ ಕಾರಣಕ್ಕೆ ವಾತಾವರಣದಲ್ಲಿರುವ ಕೆಲವಷ್ಟು ನೀರಿನ ಅಂಶ ಕೂಡ ನೆಲದ ಮೇಲೆ ಬಂದು ಅಪ್ಪಳಿಸುತ್ತೆ. ಹಾಗಾಗಿ ಮಂಜು ಕವಿದಂಥ ಫೀಲ್ ಎಲ್ಲ ಆಗುತ್ತಲ್ಲ, ದಿಸ್ ಈಸ್ ಅ ರೀಸನ್. ಅಲ್ಲಿ ಕಂಪ್ಲೀಟ್ ಡ್ರೈ ವೆದರ್ ಇರುತ್ತೆ. ಬಟ್ ಬೇಸಿಗೆ ನಾಟ್ ಅ ಡ್ರೈ ವೆದರ್, ಇಟ್ಸ್ ಹ್ಯುಮಿಡ್ ವೆದರ್ ಅಂತ ಕರಿತೀವಿ. ನೀರಿನ ಕುದಿಯೋ ಬಿಂದು ಬಗ್ಗೆ ನೆಕ್ಸ್ಟ್ ಪ್ರಶ್ನೆ ಇದೆ. ವಾಟರ್ ಬಾಯ್ಲಿಂಗ್ ಪಾಯಿಂಟ್. ಈಗಷ್ಟೇ ಮಾತಾಡ್ಕೊಂಬಂದಿದ್ದೀರಲ್ಲ ಸರ್, 100 ಡಿಗ್ರಿ ಕುದಿಯುತ್ತೆ, ಅಷ್ಟೇ ಸಾಕಾ? ಪ್ರಶ್ನೆ ನೋಡ್ತಾ ಬರೋಣ. ಯಾವಾಗಲೂ 100 ಡಿಗ್ರಿ ಸೆಲ್ಸಿಗೆ ಕುದಿಯುತ್ತೆ. ವಾತಾವರಣ ಒತ್ತಡವನ್ನು ಅವಲಂಬಿಸಿರುತ್ತೆ, ಸಾಪೇಕ್ಷ ಸಾಂದ್ರತೆಯನ್ನು ಅವಲಂಬಿಸಿರುತ್ತೆ, ಪಾತ್ರೆಗೆ ಬಳಸಿದ ಮೆಟಲ್ನ ಅವಲಂಬಿಸಿರುತ್ತೆ ಅನ್ನೋದು 4 ಚಾಯ್ಸ್ ಇದೆ. ದ ರೈಟ್ ಆನ್ಸರ್ ಏನು ಅಂದರೆ ವಾತಾವರಣ ಒತ್ತಡವನ್ನು ಅವಲಂಬಿಸಿರುತ್ತೆ. 100 ಡಿಗ್ರಿ ಸೆಲ್ಸಿಯಸ್ಗೆ ನೀರು ಕುದಿಯುತ್ತೆ ಅನ್ನೋದು ರಾಂಗ್. ಯಾವಾಗ ಸಮುದ್ರ ಮಟ್ಟದಲ್ಲಿ, ಏನು ಕೋಸ್ಟಲ್ ರೀಜನಲ್ಲಿ ಸಮುದ್ರದ ವಾಟರ್ ಲೆವೆಲ್ ಇದೆಯಲ್ಲ, ಆ ಲೆವೆಲಲ್ಲಿ ಮನೇಲಿ ಕುತ್ಕೊಂಡು ನೀವು ಓಪನ್ ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇದ್ದರೆ ಮಾತ್ರ ಅದು 100 ಡಿಗ್ರಿ ಕುದಿಯೋದು. ಎತ್ತರದ ಪ್ರದೇಶಕ್ಕೆ ಬರ್ತಾ 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 ವಾತಾವರಣದಲ್ಲಿ ಒತ್ತಡ ಕಡಿಮೆ ಆಗತ್ತೆ. ಒತ್ತಡ ಕಡಿಮೆ ಆದಂಗೆ ನೀರಿನ ಕುದಿಯೋ ಬಿಂದು ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ವಾತಾವರಣದ ಒತ್ತಡದ ಮೇಲೆ ನೀರಿನ ಕುದಿಯೋ ಬಿಂದು ಡಿಸೈಡ್ ಆಗುತ್ತೆ. ನಾವು ಜನರಲಿ ಹೇಳೋದು ಒಂದು ಪ್ರೈಮರಿ ಸ್ಕೂಲ್ ನಾಲೆಡ್ಜ್ ಅಷ್ಟೇ ಇದು, 100 ಡಿಗ್ರಿ ನೀರು ಕುದಿಯುತ್ತೆ ಅಂತ. ಹಂಗಾರೆ ಬೆಂಗಳೂರಲ್ಲಿ 100 ಡಿಗ್ರಿ ನೀರು ಕುದಿಯುತ್ತಾ ಓಪನ್ ಪಾತ್ರೆಯಲ್ಲಿ ಇಟ್ಟರೆ? ಬೀದರಲ್ಲಿ 100 ಡಿಗ್ರಿ ಕುದಿಯುತ್ತಾ? ಚಾಮರಾಜನಗರ ನೋ. ಚಾಮರಾಜನಗರ ಅದು ಎಷ್ಟು ಆಲ್ಟಿಟ್ಯೂಡಲ್ಲಿದೆ, ಬೆಂಗಳೂರು ಎಷ್ಟು ಆಲ್ಟಿಟ್ಯೂಡಲ್ಲಿದೆ, ಬೀದರ್ ಎಷ್ಟು ಆಲ್ಟಿಟ್ಯೂಡಲ್ಲಿದೆ ಅನ್ನೋದ್ರ ಮೇಲೆ ನೀರು ಕುದೀತಾ ಇರುತ್ತೆ. ಸಮ್ವಾಟ್ ಡಿಗ್ರಿ ಚೇಂಜ್ ಆಗ್ತಾ ಇರುತ್ತೆ. ಇದು ನಮಗೆ ಗೊತ್ತಿರಬೇಕು, ಸ್ವಲ್ಪ ಹೈಯರ್ ಲೆವೆಲ್ ಸೈನ್ಸ್ ನಾಲೆಡ್ಜ್. ವಾತಾವರಣದ ಒತ್ತಡ ಎಷ್ಟಿರುತ್ತೆ ಸಮುದ್ರ ಮಟ್ಟದಲ್ಲಿ ಅಂದರೆ ಕೋಸ್ಟಲ್ ರೀಜನಲ್ಲಿ? 1013.25 ಮಿಲ್ಲಿ ಬಾರ್. ಎಮ್ ಬಾರ್ ಮೀನ್ಸ್ ಮಿಲ್ಲಿ ಬಾರ್ ಅಂತ ಕರಿತೀವಿ. ಇದು ಸರಾಸರಿ ಒತ್ತಡ.
ಆ ಸರಾಸರಿ ಒತ್ತಡದಲ್ಲಿ ನೀರು 100 ಡಿಗ್ರಿಯಲ್ಲಿ ಕುದಿಯುತ್ತೆ ಅನ್ನೋದು ಸರಿ ಉತ್ತರ. ಆ ಒತ್ತಡ ಕಡಿಮೆ ಆದರೆ ನೀರಿನ ಕುದಿಯೋ ಬಿಂದು ಕೂಡ ಕಡಿಮೆ ಆಗತ್ತೆ. ಅಂದರೆ ಇಷ್ಟು ಒತ್ತುತ್ತಾ ಇದ್ದರೆ 1013 ಮಿಲಿಬಾರ್ ಒತ್ತುತ್ತಾ ಇದ್ದರೆ 100 ಡಿಗ್ರಿವರೆಗೂ ನೀರು ಅಲ್ಲಾಡಲ್ಲ ಅಂತ ಅರ್ಥ. 1013 ಒತ್ತುತ್ತಾ ಇರುವಾಗ 100 ಡಿಗ್ರಿ ಆದಮೇಲೆ ಅದು ನಾನು ಕಂಟ್ರೋಲ್ ಆಗಲ್ಲ ಅಂತ ವೈಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒತ್ತಡ ಕಡಿಮೆ ಆದಾಗ ಇನ್ನೂ ಕಡಿಮೆ ಬಿಂದುಗೆ ನೀರು ಕುದಿಯುತ್ತೆ. ಸಮುದ್ರ ಮಟ್ಟದಿಂದ ಎತ್ತರಕ್ಕೆ ಹೋದಂತೆ ವಾತಾವರಣ ಒತ್ತಡ ಕಡಿಮೆ ಆಗುತ್ತೆ, ಆಗ ನೀರು ಕಡಿಮೆ ಬಿಂದುವಿನಲ್ಲಿ ಕುದಿಯುತ್ತೆ. ಇದು ಇನ್ನೂ ಕ್ಲಿಯರ್ ಮಾಡಬೇಕು ಅಂದರೆ 294 ಮೀಟ್ರ್ ಹೈಟ್ಗೆ ಬಂದರೆ ನಾವು 294 ಮೀಟ್ರ್ ಮೇಲಕ್ಕೆ ಬಂದರೆ 1 ಡಿಗ್ರಿ ಸೆಲ್ಸಿಯಸ್ ಕಡಿಮೆಗೆ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಬೆಂಗಳೂರು ತೊಗೊಂಡ್ರೆ 920 ಮೀಟ್ರ್ ಆಲ್ಟಿಟ್ಯೂಡ್ ಹೈಟಲ್ಲಿದೆ ಸಮುದ್ರ ಮಟ್ಟಕ್ಕಿಂತ. ಹಾಗಾಗಿ ಬೆಂಗಳೂರಿನಲ್ಲಿ 3 ಡಿಗ್ರಿ ಸೆಲ್ಸಿಯಸ್ ಕಡಿಮೆ 97 ಡಿಗ್ರಿಗೆ ನೀರು ಕುದಿಯುತ್ತೆ. ಇದು ಗೊತ್ತಿರಬೇಕು, ಹೈಯರ್ ಲೆವೆಲ್ ನಾಲೆಡ್ಜ್. ಒತ್ತಡ ಕಡಿಮೆ ಆದರೆ ನೀರು ಕುದಿಯೋ ಬಿಂದು ಕೂಡ ಕಡಿಮೆ ಆಗುತ್ತೆ. ದೊಡ್ಡ ದೊಡ್ಡ ಹೈಟ್ 8000 ಮೀಟ್ರ್ 9000 ಮೀಟ್ರ್ ಪ್ರದೇಶದ 8000 ಮೀಟ್ರ್ ಪ್ರದೇಶದಲ್ಲೆಲ್ಲ ಮೀನ್ಸ್ ನಮ್ಮ ಮೌಂಟೇನ್ ರೀಸನ್ಸ್ ಇರುತ್ತಲ್ಲ, ಹಿಮಾಲಯನ್ ಮೌಂಟೇನ್ಸಲ್ಲಿ 7000 6000ಕ್ಕೆಲ್ಲ ಪ್ರದೇಶಗಳಿದ್ದಾವೆ. ಅಲ್ಲೆಲ್ಲ ನೀರು ಕುದಿಸೋಕೆ ಹೋದರೆ ತುಂಬ ಕಡಿಮೆ ಬಿಂದಿಗೆ ನೀರು ಕುದಿಬೇಕಾಗಿ ಬರುತ್ತೆ. ಓಕೆ, ಪ್ರೆಷರ್ ಕುಕ್ಕರಲ್ಲಿ ಏನಾಗುತ್ತೆ ಮತ್ತೆ? ಅದ್ರ ಹೆಸರೇ ಪ್ರೆಷರ್ ಕುಕ್ಕರ್. ಪ್ರೆಷರ್ ಕುಕ್ಕರ್ ಒಳಗಡೆ ಅಲ್ಲಿ ಹೊರಗೆ ಹೋಗೋಕ್ಕೆ ಗಾಳಿ ಹೊರಗೆ ಹೋಗೋಕ್ಕೆ ಜಾಗ ಇಲ್ಲ, ಒತ್ತೋಕೆ ಸ್ಟಾರ್ಟ್ ಮಾಡುತ್ತೆ. ಎಷ್ಟು ಪ್ರೆಷರ್ ಕ್ರಿಯೇಟ್ ಆಗುತ್ತೆ? 1200 1300 ಮಿಲಿಬಾರ್ವರೆಗೂ ಕ್ರಿಯೇಟ್ ಆಗುತ್ತೆ. ಆ ಕಾರಣಕ್ಕೆ ಪ್ರೆಷರ್ ಕುಕ್ಕರ್ ಒಳಗಡೆ ನೀರು ಕುದಿಯೋದು 120 125 130 ಡಿಗ್ರಿವರೆಗೂ ಆಗುತ್ತೆ. ಹೈ ಪ್ರೆಷರ್ ಆದರೆ ನೀರು ಕುದಿಯೋದು ಲೇಟ್ ಆಗ್ತಾ ಬರುತ್ತೆ. ಲೇಟ್ ಅನ್ನೋಕ್ಕಿಂತ ಆ ಡಿಗ್ರಿ ಚೇಂಜ್ ಆಗುತ್ತೆ. 120 130 ಡಿಗ್ರಿ ನೀರು ಕುದಿಯುತ್ತೆ. ನಿಮಗೆ ಸಿಂಪ್ಲಿ ಪ್ರೆಷರ್ ಕುಕ್ಕರ್ ಇಮಿಡಿಯೇಟ್ ಓಪನ್ ಮಾಡಿದ್ದೀರಾ, ಆ ಬಿಸಿ ನೀರು ಕೈಗೆ ಹಾಕ್ಕೊಂಡಿದ್ದೀರಾ, ಕುದೀತಾ ಇರೋ ನೀರು ಕೈಗೆ ಹಾಕ್ಕೊಂಡು 2 ಕೈಗೆ ಹಾಕ್ಕೊಂಡ್ರೆ ಪ್ರೆಷರ್ ಕುಕ್ಕರಿಂದ ಹಾಕಿಕೊಂಡ ನೀರಿನ ಕೈ ಜಾಸ್ತಿ ಬರ್ನ್ ಆಗಿರುತ್ತೆ. ನಾರ್ಮಲ್ಲಾಗಿ ಹೊರಗಡೆ ಪಾತ್ರೆಲಿ ಕುದೀತಾ ನೀರು ಅಷ್ಟು ಸುಟ್ಟಿರಲ್ಲ. ಬಿಕಾಸ್ ಹೊರಗಡೆ ಕುದೀತಾ ಇದ್ದ ಪಾತ್ರೆಲಿ ಕುದೀತಾ ಇದ್ದ ನೀರು 100 ಡಿಗ್ರಿ ಇದ್ದರೆ ಪ್ರೆಷರ್ ಕುಕ್ಕರಲ್ಲಿ ಇದು ಕುದೀತಾ ಇದ್ದ ನೀರು 120 130 ಇರುತ್ತೆ ಟೆಂಪ್ರೇಚರ್. ದಟ್ ಈಸ್ ದ ರೀಸನ್. ಹೈ ಪ್ರೆಷರ್ ಆದರೆ ಹೈ ಟೆಂಪ್ರೇಚರ್, ಲೋ ಪ್ರೆಷರ್ ಆದರೆ ಲೋ ಟೆಂಪ್ರೇಚರ್. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದೇ ಹೇಳ್ತಾ ಒಂದು ಕಾನ್ಸೆಪ್ಟ್ ಮುಗಿಸ್ಬಿಡ್ತೀನಿ. ವಾಯುಭಾರ ಕುಸಿತ ಅಂತ ಕರಿತೀವಿ. ಟೆಂಪ್ರೇಚರ್ ಜಾಸ್ತಿ ಆದಾಗ, ಉಷ್ಣತೆ ಜಾಸ್ತಿ ಆದಾಗ ಆ ಪ್ರದೇಶದ ಗಾಳಿ ಮೇಲಕ್ಕೆ ಏರಕ್ಕೆ ಸ್ಟಾರ್ಟ್ ಮಾಡುತ್ತೆ. ಉಷ್ಣತೆ ಜಾಸ್ತಿ ಆದಾಗ ಗಾಳಿ ಮೇಲಕ್ಕೆ ಇರುತ್ತೆ. ಗಾಳಿ ಹ್ಯುಮಿಡಿಟಿ ಮೇಲೆ ಇರಿದಾಗ ಆ ಪ್ರದೇಶದಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಆ ಒತ್ತಡ ಕಡಿಮೆ ಆಗೋದನ್ನು ನಾವು ವಾಯುಭಾರ ಕುಸಿತ, ಡಿಪ್ರೆಷನ್ ಅಂತ ಕರಿತೀವಿ. ಆ ಭಾಗದಲ್ಲಿ ವಾಯುಭಾರ ಕುಸಿತ ಆದಾಗ ಸುತ್ತಮುತ್ತ ಇರುವಂಥ ಗಾಳಿ ಆ ಪ್ರದೇಶಕ್ಕೆ ನುಗ್ಗಲು ಪ್ರಯತ್ನ ಮಾಡ್ತಾವೆ. ಅಂದರೆ ಇಲ್ಲಿ ಖಾಲಿ ಇದೆ, ಎಂಪ್ಟಿ ಪ್ಲೇಸು, ಈ ಕಡೆಯಿಂದ ಗಾಳಿ ಬರೋಕ್ಕೆ ಟ್ರೈ ಮಾಡುತ್ತೆ, ಈ ಕಡೆಯಿಂದ ಟ್ರೈ ಮಾಡುತ್ತೆ, ಈ ಕಡೆ ಎಲ್ಲ ಕಡೆಯಿಂದ ಗಾಳಿ ಏಕಕಾಲಕ್ಕೆ ಅಲ್ಲಿ ನುಗ್ಗೋಕ್ಕೆ ಟ್ರೈ ಮಾಡಿದಾಗ ಅಲ್ಲಿ ಸೈಕಲ್ಗಳು ಸ್ಟಾರ್ಟ್ ಆಗ್ತವೆ. ದಟ್ ಸೈಕಲ್ ಕಾಲ್ಡ್ ಸೈಕ್ಲೋನ್. ವಾಯುಭಾರ ಕುಸಿತದಿಂದ ಸೈಕ್ಲೋನ್ಗಳು ಉಂಟಾಗತ್ತೆ. ಪ್ರೆಷರ್ ಕಡಿಮೆ ಆದಾಗ ಸಮುದ್ರ ಮಟ್ಟದಲ್ಲಿ, ಮತ್ತು ಸೈಕ್ಲೋನ್ಗಳು ಭೂಮಿ ಮೇಲೆ ಕ್ರಿಯೇಟ್ ಆಗಲ್ಲ, ಅದು ಸಮುದ್ರದಲ್ಲೇ ಕ್ರಿಯೇಟ್ ಆಗೋದು. ಸಮುದ್ರ ಮಟ್ಟದಲ್ಲಿ ನಾನೇನು ಮೊದಲು ಹೇಳಿದ್ದೆ ಎಷ್ಟಿರಬೇಕು ಪ್ರೆಷರ್ ಅಂತ ಅಂದರೆ 1013 ಇರಬೇಕು. 1013ಕ್ಕಿಂತ ಏನಾದರೂ ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ದಟ್ ಈಸ್ ಡಿಪ್ರೆಷನ್ ಅಂತೀವಿ. ಸೈಕ್ಲೋನ್ಗಳು ಸ್ಟಾರ್ಟ್ ಆಗ್ತವೆ. ಅದೇನಾದ್ರು ಹೈ ಆಯಿತು ಅಂದರೆ, ವಾಯುಭಾರ ಜಾಸ್ತಿ ಆಯಿತು ಅಂದರೆ ಹೈ ಪ್ರೆಷರ್, ಆ್ಯಂಟಿ ಸೈಕ್ಲೋನ್ಗಳು ಉಟ್ಕೋತವೆ, ಪ್ರತ್ಯಾವರ್ತ ಮಾರುತಗಳು ಅಂತ. ಇದು ನಾನು ಜಾಗ್ರಫಿಯಲ್ಲೆಲ್ಲ ಡಿಸ್ಕಸ್ ಮಾಡಿದ್ದೀನಿ. ಅಲ್ಲಿಗೆ ಉಷ್ಣತೆ ಜಾಸ್ತಿ ಆದಾಗ ಸಮುದ್ರ ಮಟ್ಟದಲ್ಲಿ ವಾಯುಭಾರ ಕುಸಿತ ಆಗತ್ತೆ. ವಾಯುಭಾರ ಕುಸಿತ ಆದಾಗ ಸೈಕ್ಲೋನ್ಗಳು ಹುಟ್ಕೋತವೆ. ಇದೊಂದು ಸಿಂಪಲ್ ನಾಲೆಡ್ಜ್. ನೆಕ್ಸ್ಟ್ ಬರೋಣ, ಡಿಲಟೋಮೀಟರ್. ಡಿಲಟೋಮೀಟರ್ ಏನಿದಪ್ಪ ಇದು? ಡಿಲಟೋಮೀಟರ್ ಒಂದು ಹೊಸ ಸಾಧನ ಹೇಳ್ತಿರಲ್ಲ, ಇದು ಏನು ಕಂಡುಹಿಡಿಯಲು ಬಳಸ್ತೀವಿ ಅಂದರೆ, ಈಗಷ್ಟೇ ಮಾತಾಡಿದ್ವಲ್ಲ, ನೀರಿನ ಅಸಂಗತ ವ್ಯಾಕೋಚನ. ನೀರು ಕಡಿಮೆ ತಂಪು ಮಾಡಿದರೂ ಅಂದರೆ ಚಿಲ್ಡ್ ಮಾಡ್ತಾ ಹೋದ್ರೂ ಸೈಜ್ ದೊಡ್ಡಕ್ಕೆ ಮಾಡುತ್ತೆ, ಹೀಟ್ ಮಾಡ್ತಾ ಹೋದ್ರೂ ಸೈಜ್ ದೊಡ್ಡಕ್ಕೆ ಮಾಡುತ್ತೆ. ಈ ಅಸಂಗತ ವಿಕಸನದ ರಿಲೇಟೆಡನ್ನು ಅಳತೆ ಮಾಡೋಕ್ಕೆ ಸಾಧನನೇ ಡಿಲಟೋಮೀಟರ್ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಬರೋಣ, ಮೋಡ ಕವಿದ ರಾತ್ರಿ. ಕ್ಲೌಡ್ ಕವರೇಜ್ ನೈಟು ನಮಗೆ ಆಕಾಶ ಬೆಚ್ಚಗೆ ಅಂದರೆ ಮೋಡವಿಲ್ಲದ ರಾತ್ರಿ ಆಕಾಶಕ್ಕಿಂತ ಬೆಚ್ಚಗಿರುತ್ತದೆ. ಏಕೆಂದರೆ ಭೂಮಿಯಿಂದ ಹೊರಸೂಸುವ ಶಾಖವು ಮೋಡಗಳಿಂದ ಭೂಮಿಗೆ ಮರಳುತ್ತದೆ. ಸ್ವಲ್ಪ ಇದು ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮಿಸ್ಟೇಕ್ ಆಗಿದೆ. ಮೋಡ ಕವಿದ ರಾತ್ರಿ ಬೆಚ್ಚಗಿರುತ್ತೆ. ಯಾಕೆ ಬೆಚ್ಚಗಿರುತ್ತೆ ಮೋಡ ಕವಿದ ರಾತ್ರಿ ಅಂದರೆ, ಭೂಮಿಯಿಂದ ಹೋದ ವಿಕಿರಣಗಳು ವಾಪಸ್ ಭೂಮಿಗೆ ಮರಳುತ್ತವೆ. ಸ್ಟೇಟ್ಮೆಂಟ್ 1. ಸ್ಟೇಟ್ಮೆಂಟ್ 2 ಏನು ಹೇಳುತ್ತೆ ಅಂದರೆ, ಅವಗೆಂಪು ವಿಕಿರಣಗಳು IR ಇನ್ಫ್ರಾರೆಡ್ ರೇಡಿಯೇಷನ್ಸ್ ತಾಪದ ಈ ಪರಿಣಾಮಕ್ಕೆ ಕಾರಣವಾಗಿದೆ. ಇವು ಎಲ್ಲ ತಾಪಮಾನದಿಂದ ವಸ್ತುಗಳಿಂದ ಹೊರಸೂಸಲ್ಪಡುತ್ತವೆ. ಎನಿ
ಬಾಡೀಸ್ ಇದೆ, ಬಾಡಿಗಳು ಅಂತ ಕರಿತೀವಿ, ಅವು ಹೊರ ಸೂಸೋದಲ್ಲ IR ರೇಡಿಯೇಷನ್ ಒಂದು. ಮತ್ತು IR ಇಂದಾಗಿಯೇ ಈ ಟೆಂಪ್ರೇಚರ್ ಹೀಟ್ ಅನಿಸುತ್ತೆ ನಮಗೆ ಮೋಡ ಕವಿದ ರಾತ್ರಿ ಅಂತ. ಈಗ ನೀವು ಡಿಸೈಡ್ ಮಾಡಬೇಕು. ಭಾಳ ಹುಡುಗರಿಗೆ ಏನಿಸುತ್ತೆ ಮೋಡ ಇದ್ದ ದಿವಸ ನಮಗೆ ಚಳಿ ಆಗುತ್ತೆ ಅಂತ ಅನ್ಕೊತೀರ. ರಾಂಗ್. ಮಳೆಗಾಲದಲ್ಲಿ ಮೋಡ ಇರುತ್ತೆ, ಮಳೆಗಾಲದಲ್ಲಿ ಮೋಡ ಇದ್ದಾಗ ಮಳೆ ಬರ್ತಾ ಇರುತ್ತೆ, ಚಳಿ ಫೀಲ್ ಇರುತ್ತೆ. ಬಟ್ ಮಳೆ ಅಲ್ಲದ ಟೈಮಲ್ಲಿ ಕ್ಲೌಡ್ ಕವರೇಜ್ ಆದಾಗ ನಿಮಗೆ ಹೀಟ್ ಫೀಲ್ ಆಗತ್ತೆ. ದಟ್ ಈಸ್ ರೈಟ್. ಹಾಗಾಗಿ ಇಲ್ಲಿ ಎರಡೂ ಸರಿ. ಈಗ ಬೇಸಿಗೆ ಕಾಲದಲ್ಲಿ ಮೋಡ ಇಲ್ಲದೆ ಇದ್ದರೆ ಸಂಜೆ ಮೇಲೆ ಸ್ವಲ್ಪ ತಂಪಾಗ್ತಾ ಬರುತ್ತೆ. ಸಂಜೆ ಮೇಲೆ ಫುಲ್ ಮೋಡ ಕವಿತು ಮಳೆ ಬರಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಬಿಕಾಸ್ ಭೂಮಿಯಿಂದ ಹೋಗುವ ವಿಕಿರಣ ಮೋಡಕ್ಕೆ ಅಟಿದು ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭೂಮಿಯಿಂದ ಎಸ್ಕೇಪ್ ಆಗಬೇಕಾದ IR ರೇಡಿಯೇಷನ್ ಹೋಗಲ್ಲ. ಹೋಗದೇ ಇರೋ ಕಾರಣಕ್ಕೆ ಭೂಮಿ ಇನ್ನೂ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮೋಡ ಕವಿದ ರಾತ್ರಿ ಇತರೆ ರಾತ್ರಿ, ನಿಶ್ಚಳ ರಾತ್ರಿಗಿಂತ ಹೆಚ್ಚು ಬಿಸಿಯಾಗಿರುತ್ತೆ. ಇದಕ್ಕೆ ಕಾರಣ IR ರೇಡಿಯೇಷನ್, ಇನ್ಫ್ರಾರೆಡ್ ರೇಡಿಯೇಷನ್ ಕರೆಕ್ಟ್ ಉತ್ತರ. ಓಕೆ, ನೆಕ್ಸ್ಟ್ ಬರೋಣ. ಬಿತ್ತನೆ ಬೀಜ ಸಂರಕ್ಷಿಸಿಡಲು. ನೀವು ಚಳಿಗಾಲದಲ್ಲಿ ಅಥವಾ ಮಳೆಗಾಲದ ಬೆಳೆ ಬೆಳೆದಿದ್ದೀರಾ, ಅಕ್ಟೋಬರ್ ನವೆಂಬರ್ಗೆ ಬೆಳೆ ಬಂತು, ಬೀಜಕ್ಕೆ ತೆಗೆದಿಟ್ಟಿದ್ದೀರಾ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5-6 ತಿಂಗಳು, 7 ತಿಂಗಳು ನೀವು ಕಾಯ್ದಿಡಬೇಕು ಜೂನ್ಗೆ ಬಿತ್ತನೆಗೆ. ಅದು ಇಲ್ಲ ಅಂದರೆ ಹಾಳಾಗುತ್ತೆ ಬೀಜ. ಕರೆಕ್ಟಾಗಿ ಪ್ರಿಸರ್ವ್ ಮಾಡಬೇಕು ಬೀಜವನ್ನು, ಒಳ್ಳೆ ಟೆಂಪ್ರೇಚರ್ಲಿ, ಒಳ್ಳೆ ವೆದರಲ್ಲಿ. ತಂಪಾದ ಒಣ ಹವಾಗುಣ ಬೆಸ್ಟಾ, ತಂಪಾದ ಹಸಿ ಹವಾಗುಣ ಬೆಸ್ಟಾ, ಉಷ್ಣವಾದ ಹಾಟ್ ಆ್ಯಂಡ್ ಡ್ರೈ ಹವಾಗುಣ ಬೆಸ್ಟಾ, ಉಷ್ಣವಾದ ತಂಪು ಹವಾಗುಣ ಹಾಟ್ ಆ್ಯಂಡ್ ಕೂಲ್ ಹವಾಗುಣ ಬೆಟರಾ ಇಲ್ಲಿ ಅನ್ನೋದು ಈ ಪ್ರಶ್ನೆ ಇರೋದು. ಇಲ್ಲಿ ಭಾಳ ಹುಡುಗರು ಉಷ್ಣ ಒಣ ತಗೊಂಡ್ರೆ ಹಾಟ್ ಇದೆ ಪ್ಲಸ್ ಡ್ರೈ ಇದೆ ಅಂದರೆ ಬೀಜ ಒಣಗದಂಗಾಗಿ ಡ್ರೈ ಆಗಿ ಸತ್ತೋಗ್ಬಿಡುತ್ತೆ. ತಂಪಿದೆ ಹಸಿ ಇದೆ ಅಂತ ಅಂದರೆ ತಂಪಿದೆ ಪ್ಲಸ್ ಹಸಿ ಇದ್ದಾಗ ಅದು ಮೆತ್ತಗಾಗಿ ಮೊಳಕೆ ಬಂದು ಅಲ್ಲೇ ಸತ್ತೋಗ್ಬಿಡ್ಬೋದು. ತಂಪಾದ ಹಸಿನೂ ತಪ್ಪು, ಉಷ್ಣವಾದ ಒಣನೂ ತಪ್ಪು. ಹಾಗಾದರೆ ವಿಚ್ ಇಸ್ ಬೆಟರ್? ಉಷ್ಣವಾದ ಬಾಸ್ತಾ ಬೇಸಿಗೆಗಲ್ಲ, ತಂಪು ಹವಾಗುಣ. ತಂಪು ಹವಾಗುಣದಲ್ಲಿ ಮತ್ತೆ ಅದಕ್ಕೆ ತಂಪು ತಾಗಿ ಮೊಳಕೆ ಆಗೋ ಪಾಸಿಬಿಲಿಟಿ ಇದೆ. ಹಾಗಾಗಿ ರೈಟ್ ಟೈಮ್ ಅಂತ ಅಂದರೆ ತಂಪಾದ ಒಣ ಹವಾಗುಣ, ಕೂಲ್ ಇರಬೇಕು ಆ್ಯಂಡ್ ಡ್ರೈ ಇರಬೇಕು. ನೀವು ಯಾವುದೇ ಈ ಫೇರ್ ಆ್ಯಂಡ್ ಲವ್ಲಿ ತಗೊಳ್ರಿ ಆ್ಯಂಡ್ ಟ್ಯಾಬ್ಲೆಟ್ಸ್ ತಗೊಳ್ರಿ, ಏನೇ ಡ್ರಿಂಕ್ಸ್ ತಗೊಳ್ರಿ, ಅವೆಲ್ಲ ಹಾಕಿರ್ತಾನೆ ಅದ್ರ ಮೇಲೆ ಪ್ರಿಸರ್ವ್ ಇನ್ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಅಂತ. ತಂಪು ಇರಬೇಕು, ಒಣ ಇರಬೇಕು. ಎಲ್ಲಿರುತ್ತಪ್ಪ ಅದು ತಂಪು ಆ್ಯಂಡ್ ಒಣ ಅಂತ ಅಂದರೆ ಭಾರತದ ಚಳಿಗಾಲ ನಿಮಗೆ ಗೊತ್ತು. ಭಾರತದ ಚಳಿಗಾಲ ತಂಪಿರುತ್ತೆ ಬಟ್ ವಾತಾವರಣದಲ್ಲಿ ನೀರಿನ ಅಂಶ ಇರಲ್ಲ. ಅದೇ ಥರ ಇನ್ನೂ ಒಂದು ವಸ್ತಿದೆ, ದಟ್ ಈಸ್ ರೆಫ್ರಿಜರೇಟರ್. ಫ್ರಿಡ್ಜ್ ಇದೆಯಲ್ಲ, ಫ್ರಿಡ್ಜ್ ತಂಪು ಇರುತ್ತೆ ಬಟ್ ಅಲ್ಲಿ ಒಣ ಹವಾಗುಣ ಇದೆ, ಒಣ ವಾಯುಗುಣ ಇದೆ, ಒಣ ವಾತಾವರಣ ಇದೆ. ಏನು ಸರ್ ಫ್ರಿಡ್ಜ್ ತಂಪು ಒಣ ಅಂತೀರ? ಡೌಟ್ ಇದ್ದರೆ ನಿಮ್ಮ ಮನೇಲಿ ಹಪ್ಪಳ ಸಂಡಿಗೆ ಏನೋ ಕರಿತೀರ ಒಂದು ಪ್ಲೇಟಲ್ಲಿ, ಆ ಪ್ಲೇಟಲ್ಲಿ ಹಾಕ್ಕೊಂಡು ಸೀದಾ ಒಯ್ದು ಫ್ರಿಜ್ಜರಲ್ಲಿ ಇಡ್ರಿ. ಫ್ರಿಜ್ಜಲ್ಲಿ ಇಟ್ಟರೆ 1 ಗಂಟೆ ಬಿಟ್ಟ ಮೇಲೆ ತೆಗೆದ್ರೆ ಏನಾಗ್ಬೋದು ನೀವು ಗೆಸ್ ಮಾಡ್ತೀರಾ? ಮೆತ್ತಗಾಗಿರುತ್ತೆ. ನೋ, ಹಪ್ಪಳ ತಗೊಂಡ್ರೆ ಹಿಂಗೆ ಮುರಿದ್ರೆ ಹಪ್ಪಳ ಅದೇ ಲಟಕ್ ಲಟಕ್ ಅಂತಲೇ ಕಟಕ್ ಅಂತಲೇ ಸೌಂಡ್ ಮಾಡುತ್ತೆ, ಅದು ಮೆತ್ತಗಾಗಿರಲ್ಲ ಬಟ್ ತಂಪಾಗಿರುತ್ತೆ. ಫ್ರಿಜ್ಜರ್ನಲ್ಲಿ ತಂಪಿದೆ ಬಟ್ ಹಸಿ ಇಲ್ಲ, ಒಣ ಹವಾಗುಣ ಇದೆ. ಮೆಡಿಕಲ್ ಶಾಪ್ಗಳಲ್ಲಿ ಕೆಲವು ಮೆಡಿಷನ್ಗಳನ್ನು, ಮಾತ್ರೆಗಳನ್ನು ರೆಫ್ರಿಜರೇಟರ್ನ ತೊಗೊಂಬರ್ತಾರೆ ಅವರು, ಕಾಸ್ಟ್ಲಿ ಮೆಡಿಸಿನ್ಸ್ ಎಲ್ಲ. ಆ ಮಾತ್ರೆಗಳು ಮೆತ್ತಗಾಗಿರ್ತಾವ? ಇಲ್ಲಲ್ಲ, ಬಿಕಾಸ್ ಅದು ವೆಟ್ ಪ್ಲೇಸ್ ಅಲ್ಲ, ಡ್ರೈ ಪ್ಲೇಸ್ ಆಗಿರುತ್ತೆ. ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್. ನೆಕ್ಸ್ಟ್ ಬರೋಣ. ಹಂಗಾರೆ AC-ಗೂ ಫ್ರಿಡ್ಜ್ಗೂ ಏನು ಡಿಫ್ರೆನ್ಸ್ ಅಂತಂದರೆ, AC ಇದೆಯಲ್ಲ ಕೂಲ್ ಆ್ಯಂಡ್ ವೆಟ್. AC ಈಗ ATMಗಳಲ್ಲೆಲ್ಲ ಇರ್ತಾವೆ, ನಾವು ಮನೆಯಲ್ಲೆಲ್ಲ ನಮಗೂ AC ಇರಲ್ಲ, ಯಾರಿಗೂ ಇರಲ್ಲ, ರಿಚ್ ಪೀಪಲ್ಗಿರುತ್ತಷ್ಟೇ. AC ಫೀಲ್ ಮಾಡ್ಬೇಕಂದ್ರೆ ಬ್ಯಾಂಕಲ್ಲೋ ಎಲ್ಲೋ ಕಾರ್ಪೊರೇಟ್ ಆಫೀಸಲ್ಲೋ ಹೋಗಿ ಬರ್ತೀವಿ ನಾವು. ಹೋದಾಗ ತಂಪು ಆಗುತ್ತೆ ನಮಗೆ, ಕೂಲ್. ಜೊತೆಗೆ ಏನೋ ನೀರು ಮುಖದ ಮೇಲೆ ಬಿದ್ದ ರೀತಿ ಹಸಿ ಹಸಿ ವಾತಾವರಣ ಬರುತ್ತೆ. ಅದೇ ಫ್ರಿಡ್ಜ್ ಒಳಗಡೆ ಕೂಲ್ ಇದೆ ಬಟ್ ಹಸಿ ಇಲ್ಲ, ಡ್ರೈ. ಅದಕ್ಕೋಸ್ಕರನೇ ಫ್ರಿಡ್ಜ್ ಒಳಗಡೆ ನೀವು ಬಿಸ್ಕೆಟ್ ಇಡ್ಬೋದು, ಮೆತ್ತಗಾಗಲ್ಲ. ಹಪ್ಪಳ ಇಡ್ಬೋದು, ಮೆತ್ತಗಾಗಲ್ಲ. ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್. AC-ಗೂ ಫ್ರಿಡ್ಜ್ಗೂ ಇಷ್ಟ ಡಿಫ್ರೆನ್ಸ್. ಎರಡೂ ಕೂಲೇ. AC ಈಸ್ ವೆಟ್ ಪ್ಲೇಸ್. AC ರೂಮಲ್ಲಿ ನೀವು ಬಟ್ಟೆ ಒಣಗಿಸಿದ್ರೆ ಯಾವ ಕಾರಣಕ್ಕೂ ಬಟ್ಟೆ ಒಣಗಲ್ಲ, ಬಿಕಾಸ್ ಅದು ಹಸಿ ಬಿಡ್ತಾ ಇರುತ್ತೆ ಬಟ್ ಕೂಲ್ ಇರುತ್ತೆ. ಹಸಿ ಮತ್ತು ಕೂಲ್ ಸೇರ್ಕೊಂಡ್ರೆ ಎಲ್ಲಿ ಬಟ್ಟೆ ಒಣಗುತ್ತೆ? ಒಣಗೋದಿಲ್ಲ. ಓಕೆ, ಫ್ರಿಜ್ಜಲ್ಲಿ ಒಣಗಿಸ್ಬೋದಾ ಕೇಳಬೇಡ್ರಿ. ಮತ್ತು ಫ್ರಿಜ್ಜರಲ್ಲಿ ಹಾಕಿದರೆ ಸ್ವಲ್ಪ ಡ್ರೈ ಆಗುತ್ತೆ. ಸಣ್ಣ ಈ ಒರೆಸೋಂಥ ಬಟ್ಟೆ ಎಲ್ಲ ಇರುತ್ತೆ, ಅದನ್ನು ಕ್ಲೀನಾಗಿ ಹರಡಿ ನೀವು ಒಂದು ಫ್ರಿಜ್ಜರ್ ಒಳಗೆ ಇಡ್ರಿ,
1-2-3 ಅವರ್ ಆದಮೇಲೆ ಅದು ಸ್ವಲ್ಪ ಡ್ರೈ ಆಗ್ತಾ ಬಂದಿರುತ್ತೆ. ಮೀನ್ಸ್ ಫ್ರೀಝರ್ ಒಳಗಡೆ ಕೂಲ್ ಆ್ಯಂಡ್ ಡ್ರೈ ಪ್ಲೇಸ್ ಇದೆ, ಎ ಸಿಯಲ್ಲಿ ಕೂಲ್ ಆ್ಯಂಡ್ ವೆಟ್ ಪ್ಲೇಸ್ ಇದೆ. ನೆಕ್ಸ್ಟ್ ಬರೋಣ, ಭಾರತದ ಸೀಸನ್ಗಳಲ್ಲಿ ಹೇಗಿರುತ್ತೆ ಹಾಗಾದರೆ, ಮಳೆಗಾಲ ಗೊತ್ತು, ಕೂಲ್ ಇದ್ದೇ ಇರುತ್ತೆ, ಪ್ಲಸ್ ವೆಟ್ ಇರುತ್ತೆ, ಹಸಿ ಇರುತ್ತೆ. ಕೂಲ್ ಟೆಂಪ್ರೇಚರ್, ವೆಟ್ ಅಂದರೆ ವಾತಾವರಣದಲ್ಲಿ ನೀರಿನ ಅಂಶ ಇದೆ ಅಂತ ಅರ್ಥ. ಚಳಿಗಾಲ ಭಾರತದ್ದು ಕೂಲ್ ಇದೆ ಬಟ್ ಹಸಿ ಇರಲ್ಲ, ಡ್ರೈ ವಾತಾವರಣ. ಆ ಕಾರಣಕ್ಕಾಗಿಯೇ ಚರ್ಮ ಎಲ್ಲ ನಮ್ಮದು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ವ್ಯಾಸ್ಲಿನ್ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ದ ರೀಸನ್. ಬೇಸಿಗೆ ಕಾಲ ಇದೆಯಲ್ಲ, ವಾರ್ಮ್ ಆ್ಯಂಡ್ ವೆಟ್, ಬೆಚ್ಚಗಿರುತ್ತೆ ಬಟ್ ವಾತಾವರಣದಲ್ಲಿ ನೀರಿನ ಅಂಶ ಇರುತ್ತೆ. ಹಾಗಾಗಿನೇ ಮಳೆಗಾಲ ಚಳಿಗಾಲ ಕಂಪೇರ್ ಮಾಡಿದರೆ, ಬೇಸಿಗೆಕಾಲ ಚಳಿಗಾಲ, ಬೇಸಿಗೆಯಲ್ಲಿ ಹೆಚ್ಚಿಗೆ ಮಳೆ ಬರುತ್ತೆ, ನಾಟ್ ಇನ್ ಚಳಿಗಾಲದಲ್ಲೆಲ್ಲೋ ಸೈಕ್ಲೋನಿಕ್ ರೈನ್ಫಾಲ್ ಬರೋದಷ್ಟೇ. ಬಟ್ ಬೇಸಿಗೆಯಲ್ಲಿ ವಾರಕ್ಕೂ 15 ದಿವಸಕ್ಕೂ ಒಂದು ಮಳೆ ಬರ್ತಾ ಇರುತ್ತೆ, ಬಿಕಾಸ್ ವಾರ್ಮ್ ಇದೆ, ವಾತಾವರಣದ ಹಸಿ ಅಥವಾ ವೆಟ್ ವಾತಾವರಣ ಇದೆ. ಬಟ್ ಇದು ಎಲ್ಲ ಕಡೆ ಇದೆ ಅಂತ ಹೇಳೋಕ್ಕಾಗಲ್ಲ. ರಾಜಸ್ಥಾನ್, ಕಲಬುರ್ಗಿ, ಬೀದರ್, ಅಲ್ಲಿ ನಿಯರ್ ಬೈ ಎಲ್ಲೂ ವಾಟರ್ ಬಾಡೀಸ್ ಇಲ್ಲದೆ ಇರೋದ್ರಿಂದ ವಾರ್ಮ್ ಇರುತ್ತೆ ಪ್ಲಸ್ ಡ್ರೈ ಇರುತ್ತೆ. ವಾರ್ಮ್ ಪ್ಲಸ್ ಡ್ರೈ ಇರೋ ಝೋನ್ಗಳಲ್ಲಿ ಈ ಸನ್ಸ್ಟ್ರೋಕ್ ಅಂತ ಆಗುತ್ತೆ. ಸೂರ್ಯ ಶಿಕಾರಿ, ಸೂರ್ಯ ಬಡಿತ ಅಂತೆಲ್ಲ ಕರಿತೀವಿ. ಆ ಸನ್ಸ್ಟ್ರೋಕಿಗೆ, ಆ ಹೀಟ್ಗೆ ಜನ ಸತ್ತೋಗ್ತಾ ಇರ್ತಾರೆ. ಭಾರತದಲ್ಲೇ ರೀಸೆಂಟ್ ಸನ್ಸ್ಟ್ರೋಕಿಗೆ ಸಾವಿರಾರು ಜನ ಸಾಯ್ತಾರೆ ಕೆಲವೊಂದು ಪ್ರದೇಶದಲ್ಲಿ. ವಾರ್ಮ್ ಡ್ರೈ ರೀಸನ್ಗಳಲ್ಲಿ ಇದು ಜಾಸ್ತಿ ಆಗುತ್ತೆ. ಇದಿಷ್ಟು ಭಾರತದ ಸೀಸನ್, ಕೂಲ್ ಆ್ಯಂಡ್ ಡ್ರೈ, ಕೂಲ್ ಆ್ಯಂಡ್ ವೆಟ್ ರಿಲೇಟೆಡ್ ಆದ ಕಾನ್ಸೆಪ್ಟ್. ನೆಕ್ಸ್ಟ್, ಭೂಮಿಯ ಮೇಲೆ ನಾವು ಅನುಭವಿಸ್ತಿರೋ ಉಷ್ಣತೆ. ಹೀಗೆ ಯಾವುದೇ ಊರಿಗೆ ಹೋದರೆ ನಮಗೊಂದು ಟೆಂಪ್ರೇಚರ್ ಆಗ್ತಾ ಇರುತ್ತೆ, ಒಂದು ಫೀಲ್ ಆಗ್ತಾ ಇರುತ್ತೆ, ಬಿಸಿ ಬಿಸಿ ಅನಿಸ್ತಾರೆ. ಆ ಬಿಸಿಗೆ ಸೌರ ವಿಕಿರಣ ಕಾರಣನ, ಭೂ ವಿಕಿರಣ ಕಾರಣನ, ಮೇಲಿನ ಎರಡೂ ಕಾರಣ ಹೌದಾ? ಮೇಲಿನ ಎರಡೂ ತಪ್ಪ. ಅಂದರೆ ಸೂರ್ಯ ಒಬ್ಬನೇ ಟೆಂಪ್ರೇಚರ್ಗೆ ಕಾರಣ, ಭೂಮಿ ಒಂದೇ ಟೆಂಪ್ರೇಚರ್ಗೆ ಕಾರಣ, ಸೂರ್ಯ ಭೂಮಿ ಇಬ್ಬರೂ ಟೆಂಪ್ರೇಚರ್ಗೆ ಕಾರಣ? ಇಬ್ಬರೂ ಅಲ್ಲ. ರೈಟ್ ಆನ್ಸರ್ ಏನಿದಕ್ಕೆ? ಇದಕ್ಕೆ ರೈಟ್ ಆನ್ಸರ್ ಮೇಲಿನ ಎರಡೂ ಹೌದು. ಎರಡೂ ಹೌದು ಅಂದರೆ ಸೂರ್ಯನಿಂದ ಬರುವ IR ರೇಡಿಯೇಷನ್ ಏನು ಟೆಂಪ್ರೇಚರ್ ಇದೆ ಅದು ನಮಗೆ ಬಿಸಿಯನ್ನು ತಂದುಕೊಡುತ್ತೆ, ಬಿಸಿ ಬಿಸಿ ಆಗ್ತಾ ಇರುತ್ತೆ. ಭೂಮಿಗೆ ಬಿದ್ದ ನಂತರ ಭೂಮಿ ಕೂಡ ರಿಫ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ರೇಡಿಯೇಷನ್. ಆ ರೇಡಿಯೇಷನನ್ನು IR ರೇಡಿಯೇಷನ್ ಕರಿತೀವಿ. ಈ ಬಾಡಿ ಬಿಡೋದು ಹಿಂಗೆ ಬಂದ ನಂತರ ಇದು ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅಲ್ಲಿಗೆ ನಾವು ಈಗ ನಿಂತ್ಕೊಂಡಿದ್ದೀನಿ ಅಂದರೆ ಸೂರ್ಯನ ಬಿಸಿಲಿನಿಂದ ಬರುವ ಟೆಂಪ್ರೇಚರು ನಂಗೆ ಬರ್ತಾ ಇದೆ, ರೋಡು ಮಣ್ಣು ಕಾಯ್ದು ಬಿಡುವಂಥ ಟೆಂಪ್ರೇಚರು ನಂಗೆ ಬರ್ತಾ ಇದೆ. ನಾನು ಫೀಲ್ ಮಾಡ್ಕೊಳ್ತಿರೋ ಟೆಂಪ್ರೇಚರ್ ಎರಡರಿಂದನೂ ಸೇರಿಕೊಂಡು, ಸೋಲಾರ್ ರೇಡಿಯೇಷನ್, ಟೆರೆಸ್ಟ್ರಿಯಲ್ ರೇಡಿಯೇಷನ್ ಎರಡೂ ಸೇರ್ಕೊಂಡು ಫೀಲ್ ಆಗ್ತಾ ಇರುತ್ತೆ. ಈ ಭೂಮಿ ರೇಡಿಯೇಷನ್ನು ನಿಶ್ಚಳ ವಾತಾವರಣ ಇದ್ದಾಗ ಹಿಂಗೆ ಎಸ್ಕೇಪ್ ಆಗಿಬಿಡುತ್ತೆ. ಎಸ್ಕೇಪ್ ಆಯಿತು ಅಂದರೆ ರಾತ್ರಿ 10 ಗಂಟೆ 11 ಗಂಟೆ ಮೇಲಾದರೂ ನಮಗೊಂದು ತಂಪು ಫೀಲ್ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದೇ ಮೋಡ ಕವಿದಿತ್ತು ಅಂದರೆ ಭೂಮಿ ಬಿಡುವ IR ರೇಡಿಯೇಷನ್ನು ಮೇಲೆ ಹೋಗೋದಿಲ್ಲ, ಮೋಡಕ್ಕೆ ತಾಗಿ ಮತ್ತೆ ರಿವರ್ಟ್ ಆಗೋ ಸ್ಟಾರ್ಟ್ ಮಾಡುತ್ತೆ. ವೆನ್ ಇಟ್ ಸ್ಟಾರ್ಟ್ ರಿವರ್ಟ್ ಆಯಿತು ಅಂದರೆ ಮತ್ತೆ ನಮಗೆ ಶೆಕೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ಕ್ಲೌಡಿ ನೈಟ್ಗಳು ಶೆಕೆ ಇರುತ್ತೆ, ಕ್ಲೌಡ್ ಇಲ್ಲದ ನೈಟ್ಗಳು ಒಂದು 11-12 ಗಂಟೆ ಆದಮೇಲೆ ತಂಪು ಫೀಲ್ ಕೊಡುತ್ತೆ. ಯಾಕೆ ಅಂದರೆ ಸೀದಾ ಇದು ಎಸ್ಕೇಪ್ ಆಗುತ್ತೆ ಅಂತ. ಅಲ್ಲಿಗೆ ಒಂದು ಕ್ಲಿಯರ್ ಇರಲಿ, ನಾವೀಗ ಅನುಭವಿಸ್ತಿರೋ ಹೀಟ್ಗೆ ಮೇಜರ್ ರೀಸನ್ ನಾಟ್ ಓನ್ಲಿ ಸನ್, ಭೂಮಿ ಕೂಡ ಕಾರಣ ಅನ್ನೋದು ನಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಥರ್ಮಲ್ ಸ್ಕ್ಯಾನರ್. ಈಗ ಕೋವಿಡ್ ಬಂದಮೇಲಂತೂ ಸಣ್ಣ ಅಂಗಡಿಯಲ್ಲೆಲ್ಲ ಥರ್ಮಲ್ ಸ್ಕ್ಯಾನರ್ ಇಟ್ಕೊಂಡು ಕಾಯ್ತಾ ಇರ್ತಾರೆ ನಮ್ಮನ್ನು, ಟೆಂಪ್ರೇಚರ್ ಚೆಕ್ ಮಾಡೇ ಒಳ ಬಿಟ್ಕೊಳ್ಳೋದು. ಆ ಥರ್ಮಲ್ ಸ್ಕ್ಯಾನರ್ಲಿ ಯಾವ ವಿಕಿರಣ ಬಳಸ್ತಾರೆ? ಹೀಟ್ ಡಿಟೆಕ್ಟ್ ಮಾಡಬೇಕು ಅಂದರೆ, ಉಷ್ಣ ಡಿಟೆಕ್ಟ್ ಮಾಡೋಕ್ಕೆ ಒಂದೇ ರೇಡಿಯೇಷನ್, ದಟ್ ಈಸ್ ಅವೆಗಂಪು ಕಿರಣ. ಈಗ ಸೋಲಾರಿಂದ ಬರೋದು IR ರೇಡಿಯೇಷನ್ನು, ಭೂಮಿ ಬಿಡೋದು IR ರೇಡಿಯೇಷನ್ನು, ಮನುಷ್ಯ ಬಿಡೋದು IR ರೇಡಿಯೇಷನ್. ಒಂದು ರೂಮಲ್ಲಿ 4 ಜನ ಇದ್ದಾರೆ, ಕ್ಲೋಸ್ ಡೋರ್ ಕ್ಲೋಸ್ ವಿಂಡೋಸ್, ಒಂದು ಟೆಂಪ್ರೇಚರ್ ಇರುತ್ತೆ. ಅದೇ ರೂಮಲ್ಲಿ 20 ಜನ ಬಂದು ಕೂತ್ಕೊಂಡ್ಬಿಟ್ಟೆ, ಆ ರೂಮಿನ ಟೆಂಪ್ರೇಚರೇ ಚೇಂಜ್ ಆಯಿತು. ಅರೆ ಸೂರ್ಯ ಇಲ್ಲ, ಏನೂ ಇಲ್ಲ, ನೆಲಕ್ಕೆಲ್ಲ ಮ್ಯಾಟ್ ಹಾಕಿದ್ದೀವಿ, ಎಲ್ಲಿಂದ ಹೀಟ್ ಬಂತು ಅಂತ ಅಂದರೆ ಮನುಷ್ಯನ ಬಾಡಿನೇ ಹೀಟ್ ಬಿಡ್ತಾ ಇರುತ್ತೆ. ಮನುಷ್ಯನ ಬಾಡಿ ಹೀಟ್ ಬಿಡುತ್ತಲ್ಲ, ಅದು ಕೂಡ IR ರೇಡಿಯೇಷನ್. ನಿಮ್ಗೆ ಹಿಂಗೆ ಹೊಡಿತಾ ಇದ್ದಂಗೆ ನಿಮಗೆ ಜ್ವರ ಬಂದಿದೆಯಲ್ಲೋ ಕಂಡುಹಿಡಿತಾರೆ ನೋಡ್ರಿ, ಅಲ್ಲಿ ಗ್ರೀನ್ ಇದೆ ಅಂದರೆ ಈಸ್ ನಾರ್ಮಲ್, ಸ್ವಲ್ಪ ಆರೆಂಜ್ ಬಂದಿದ್ರೆ ಸ್ವಲ್ಪ ಬಾಡಿ ಟೆಂಪ್ರೇಚರ್ ಜಾಸ್ತಿ ಇದೆ, ರೆಡ್ ಕಾಣಿಸ್ತು ಅಂದರೆ ಅವನಿಗೆ ಜ್ವರ ಬಂದಿದೆ ಅಂತ ಅರ್ಥ. ಇದು ಮೊದಲೆಲ್ಲ ಏರ್ಪೋರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಕ್ತಾಯಿದ್ರು, ಇವತ್ತು ಎಲ್ಲ ಕಡೆಯೂ ಪತ್ತೆ ಆಗ್ತಾಯಿದೆ. H1N1 ಪತ್ತೆಗೆಲ್ಲ ಮೊದಲು ಬಳಸ್ತಾಯಿದ್ರು ಏರ್ಪೋರ್ಟಲ್ಲಿ. ಪ್ರಯಾಣಿಕ ಹೋಗುತ್ತಿದ್ದಾಗ ಬಂಧಿಸಿದ ಪೊಲೀಸರು, H1N1 ಗುಮಾನಿ, ಅದು ಹೆಂಗೆ ಹೋಗ್ತಾ ಇದ್ದವನಿಗೆ ಗೊತ್ತಾಯಿತು ಅಂದರೆ ಅಲ್ಲಿ ಸ್ಕ್ಯಾನರ್ ಮೇಲ್ಗಡೆ ಇಟ್ಟಿರ್ತಾರೆ, ಅಲ್ಲಿ ರೆಡ್ ಕಾಣುತ್ತೆ ಆ ಮನುಷ್ಯನ ಬಾಡಿ, ರೆಡ್ ಕಾಣ್ತಾ ಇದ್ದಂಗೆ ಜ್ವರ ಅಂತ ಕಂಡುಹಿಡ್ಬಿಡ್ತಿದ್ರು. ಇದು IR ರೇಡಿಯೇಷನ್ ಮೂಲಕ ಥರ್ಮಲ್ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ನೆಕ್ಸ್ಟ್ ಬರೋಣ, ಗ್ರೀನ್ ಹೌಸ್ ಗ್ಯಾಸಸ್. ಕೆಳಗಿನ ಯಾವುದು ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ? ಹಸಿರು ಮನೆ ಅನಿಲ ಅಲ್ಲ ಅಂತ ಪ್ರಶ್ನೆ ಇದೆ. ವಾಟರ್ ವೇಪರ್, ನೀರಾವಿ, ಕಾರ್ಬನ್ ಡೈಆಕ್ಸೈಡ್ CO2,
ಮೀಥೇನ್ CH4, ನೈಟ್ರಸ್ ಆಕ್ಸೈಡ್ N2O, ಓಝೋನ್ O3, ಕ್ಲೋರೋಫ್ಲೋರೋಕಾರ್ಬನ್ಸು CFCಗಳು, ಹೈಡ್ರೋಫ್ಲೋರೋಕಾರ್ಬನ್ಸು ಹೈಡ್ರೋಕಾರ್ಬನ್ಸು HFCಸು HCFCಸು. ಇಷ್ಟು 7 ಚಾಯ್ಸ್ ಇದೆ. 1 and 3, 1 to 7 ಕೇವಲ 3 ಯಾವುದೂ ಅಲ್ಲ ಅಂತ ಚಾಯ್ಸ್ ಇದೆ. ಯಾವುದು ಅಲ್ಲ ಅಂತ ಹೇಳಬೇಕು. ಕಾರ್ಬನ್ ಡೈಆಕ್ಸೈಡ್ ಗೊತ್ತೇ ಇದೆ, ಗ್ರೀನ್ ಹೌಸ್ ಮೇಜರ್ ಗ್ಯಾಸ್ ಹೌದದು. ವಾಹನದ ಹೊಗೆ, ಇಂಡಸ್ಟ್ರಿಯಲ್ ಹೊಗೆಯಿಂದ ನಮಗೆ ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾಯಿದೆ, ಗ್ರೀನ್ ಹೌಸ್ ಆಗ್ತಾಯಿದೆ ಅಂತ ಹೇಳ್ತಿದ್ದೀವಿ, ಹೌದು. ಮೀಥೇನ್ ಕೂಡ ಹೌದು. ಮೀಥೇನು ಅಂದರೆ ಈ ಏನು ಜೈವಿಕ ಅನಿಲ ಅಂತ ಕರಿತೀವಲ್ಲ, ಗೋಬರ್ ಗ್ಯಾಸು ಅದರಲ್ಲೆಲ್ಲ ಬರುತ್ತಲ್ಲ, ಕೊಳಚೆ ಪ್ರದೇಶದಿಂದ ರಿಲೀಸ್ ಆಗುತ್ತಲ್ಲ, ಇವೆಲ್ಲ ಭತ್ತದ ಗದ್ದೆಯಿಂದ ಬರುತ್ತೆ ಅಂತಾರೆ, ಗಲೀಜು ಪ್ರದೇಶದಿಂದ ರಿಲೀಸ್ ಆಗುತ್ತೆ ಅಂತಾರೆ, ಇವೆಲ್ಲ ಮೀಥೇನ್. ಮೀಥೇನ್ ಕೂಡ ಒಂದು ಗ್ರೀನ್ ಹೌಸ್ ಗ್ಯಾಸ್ ಹೌದು. ನೈಟ್ರಸ್ ಆಕ್ಸೈಡ್ ಹೌದು. ಓಝೋನ್ ಹೌದಾ? ಓಝೋನ್ ಎಲ್ಲಿ ನಮ್ಮದು ಸ್ಟ್ರಾಟೋಸ್ಫಿಯರ್ನಲ್ಲಿ ಮೇಲ್ಭಾಗದಲ್ಲಿ ಅಥವಾ ಮಧ್ಯಭಾಗದಲ್ಲಿದ್ದರೆ UVಯಿಂದ ತಡೆದು ನಮಗೆ ಒಳ್ಳೆ ಮಾಡುತ್ತೆ, ನಮಗೆ ಚರ್ಮ ಕ್ಯಾನ್ಸರ್ ಬರ್ದಂಗೆ ತಡೆಯುತ್ತೆ, ದಿಟ್ ಇಸ್ ಎ ಹೆಲ್ದಿ. ಅದೇ O3 ಭೂವಲಯದಲ್ಲಿ ಟ್ರೋಪೋಸ್ಫಿಯರಲ್ಲಿ ಪರಿವರ್ತನಾ ವಲಯದಲ್ಲಿ ನಮ್ಮ ನಿಯರ್ ಬೈಯಲ್ಲೆಲ್ಲ ಓಝೋನ್ ಕವರ್ ಆಯಿತು ಅಂದರೆ ಅದು ಗ್ರೀನ್ ಹೌಸ್ ಗ್ಯಾಸಸ್ ಆಗಿ ಕನ್ವರ್ಟ್ ಆಗುತ್ತೆ. O3 ಇದೆಯಲ್ಲ, ಅದು ಸ್ಟ್ರಾಟೋಸ್ಫಿಯರ್ ಸಮತಾಪ ವಲಯ 2ನೇ ವಲಯ ಬರುತ್ತಲ್ಲ, ಅಲ್ಲಿಗೆ ಸರಿಯದು. ಅದೇನಾದರೂ ಭೂಭಾಗ ಟ್ರೋಪೋಸ್ಫಿಯರ್ ಅಥವಾ ಪರಿವರ್ತನಾ ವಲಯಕ್ಕೆ ಬಂತು ಅಂದರೆ ಅದು ಕೂಡ ಗ್ರೀನ್ ಹೌಸ್ ಗ್ಯಾಸ್ ಹೌದು. ಕ್ಲೋರೋಫ್ಲೋರೋಕಾರ್ಬನ್ ಇದು ಫ್ರಿಜ್ಗಳು AC ಗಳು ಬಿಡ್ತಾ ಇದ್ವಿ ಅಂತ ಹೇಳ್ತಾ ಇದ್ವಲ್ಲ, ಅದನ್ನೇ ತಡೆಯೋಕ್ಕೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅವೆಲ್ಲ ಆಗುತ್ತೆ, ಅದು ಕೂಡ ಗ್ರೀನ್ ಹೌಸ್ ಗ್ಯಾಸ್ ಹೌದು. HFC ಈಗ ರೆಫ್ರಿಜರೇಟರ್ AC ಗಳೆಲ್ಲ HFC ಬಿಡ್ತಾ ಇದ್ದಾವೆ. HFC ಕೂಡ ಕಡಿಮೆ, ಇದು ಗ್ರೀನ್ ಹೌಸ್ ಗ್ಯಾಸಸ್ ಹೌದು, ಕಡಿಮೆ ಪ್ರಮಾಣದ ಹಾನಿಕಾರಕ, ಇದು ಗ್ರೀನ್ ಹೌಸ್ ಗ್ಯಾಸ್ ಹೌದು. ವಾಟರ್ ವ್ಯಾಪರು ನಂಬರ್ 1 ಹೌದಾ? ನೀರಾವಿ ಈ ಕೋಸ್ಟಲ್ ರೀಜನಲ್ಲಿ ಹೋಗ್ರಿ ಕೆಲವು ನಿಮಗೆ ಗೊತ್ತಾಗತ್ತೆ, ಆ ಸಮುದ್ರದ ಬಿಸಿಲು ಆವಿಯಾಗತ್ತೆ, ಎಲ್ಲ ವಾತಾವರಣದಲ್ಲಿ ನೀರಾವಿ ತುಂಬ್ಕೊಳ್ಳುತ್ತೆ. ನಾವು ಆ ಭಾಗದಲ್ಲಿ ಓಡಾಡ್ತಾ ಇದ್ರೆ ಡೇ ಟೈಮಲ್ಲಿ ಎಲ್ಲೋ ಸ್ಟೀಮಲ್ಲಿ ತಂದು ಹಾಕೋದಂಗೆ ಶೆಕೆ ಆಗ್ತಾ ಇರುತ್ತೆ. ವಾಟರ್ ವ್ಯಾಪರ್ ಕೂಡ ಗ್ರೀನ್ ಹೌಸ್ ಗ್ಯಾಸ್ ಹೌದು. ಅದು ಕೂಡ ಏನು ನಮ್ಮ IR ರೇಡಿಯೇಷನ್ ಎಸ್ಕೇಪ್ ಆಗೋಕ್ಕೆ ಬಿಡೋದಿಲ್ಲ, ಅಲ್ಲೇ ಸುತ್ತಮುತ್ತ ವಾಪಸ್ ಭೂಮಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾಗಿ ಹೈಯೆಸ್ಟ್ ನಮಗೆ ಭೂಮಿಗೆ ಟೆಂಪ್ರೇಚರ್ ಕಾರಣ ಆಗೋದೇ ವಾಟರ್ ವ್ಯಾಪರು. ಅದು ನೆಗ್ಲೆಕ್ಟ್ ಮಾಡೋಂಗಿಲ್ಲ ನಾವು. ವಾಟರ್ ವ್ಯಾಪರ್ನ ಅವಾಯ್ಡ್ ಮಾಡೋಕ್ಕೂ ಆಗಲ್ಲ. ಸಮುದ್ರದ ನೀರು ಬಿಸಿಲಿಗೆ ಆವಿ ಆಗಲೇಬೇಕು, ಮಂಜುಗಡ್ಡೆಗಳು ಆವಿ ಆಗಲೇಬೇಕು, ಅದು ಹಾಗೆ ಆಗುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡೋಕ್ಕಾಗೋದೇ ಇಲ್ಲ. ಉಳಿದವನ್ನ ನಾವು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಕಾರ್ಬನ್ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡು, ಓಝೋನು, CFCಸು, HCFCಸು ಆಗದಂತೆ ನೋಡ್ಕೋಬೋದು. ಇವೆಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸಸ್. ಜಾಗತಿಕ ತಾಪಮಾನ ಆಗ್ತಾ ಇದೆ ಅಂದರೆ ಇವೆಲ್ಲ ಗ್ಯಾಸ್ಗಳು ಕಾರಣ ಆಗಿರುತ್ತೆ. ಆಲ್ ಗ್ಯಾಸಸ್. ಹಸಿರು ಮನೆ ಅಂದರೆ ಏನು ಮತ್ತಿದು? ಏನಕ್ಕಿದು ಹಸಿರು ಮನೆ ಅಂತಾರೆ? ವೆರಿ ಸಿಂಪಲ್ ನೋಡೋದಾದರೆ ಇಲ್ಲಿ ಯಾವುದು ಕೂಡ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲ ಅಂತಲ್ಲ, ಎಲ್ಲವೂ ಗ್ರೀನ್ ಹೌಸ್ ಗ್ಯಾಸಸ್ ಹೌದು. ನೆಗೆಟಿವ್ ಮೈನಸ್ ಇಂಟು ಮೈನಸ್ ಪ್ಲಸ್ ಅಂತೀವಲ್ಲ, ಪ್ರಶ್ನೆ ಅಲ್ಲ, ಉತ್ತರ ಅಲ್ಲ ಅಂದರೆ ಎಲ್ಲವೂ ಗ್ರೀನ್ ಹೌಸ್ ಗ್ಯಾಸಸ್ ಹೌದು ಅಂತ ಅರ್ಥ. ನೆಕ್ಸ್ಟ್ ಹಸಿರು ಮನೆ ಪದ ಎಲ್ಲಿಂದ ಬಂತು ಅಂದರೆ ನರ್ಸರಿಗಳೆಲ್ಲ ನೋಡಿರ್ತೀರಿ ನೀವು, ಈ ಥರ ನರ್ಸರಿಗಳಿರ್ತವೆ. ಏನಕ್ಕೆ ಹಿಂಗೆ ಮಾಡ್ತಾರೆ ನರ್ಸರಿಗಳು ಅಂತಂದರೆ, ಸೂರ್ಯನಿಂದ ಬರುವ ಶಾಖ ಒಳಗೆ ಬರಬೇಕು, ಒಳಗಡೆಯಿಂದ ಹೋಗುವ IR ರೇಡಿಯೇಷನ್ ಹೊರಗೆ ಹೋಗಬಾರ್ದು, ಅಲ್ಲಿ ಬಿಸಿ 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 ಹಾಟ್ ಟೆಂಪ್ರೇಚರ್ ಇರಬೇಕು ಅಂತ. ಕೆಳಗಡೆ ಗಿಡಕ್ಕೆ ಬೇಕಾದ ನೀರಿನ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಸೂರ್ಯನಿಂದ ಬರೋ ಬಿಸಿಲು ಬಂತು, ಅದು ಫೋಟೋಸಿಂಥಸಿಸ್ ಎಲ್ಲ ಆಯಿತು, ಒಳಗಡೆಯಿಂದ ಹೊರಗೋಗಿ ಹೀಟ್ ಹೊರಗೋಗಿ ಬಿಡಲ್ಲ. ನೀವು ಆ ನರ್ಸರಿಗಳ ಒಳಗೆ ಹೋದರೆ ಬೆವರೋಕ್ಕೆ ಸ್ಟಾರ್ಟ್ ಆಗ್ತಿರೋ ಅಷ್ಟು ಹೀಟ್ ಇರುತ್ತೆ. ಹೀಟ್ ಚೆನ್ನಾಗಿದ್ದರೆ ಗ್ರೋವಿಂಗ್ ಚೆನ್ನಾಗಿರುತ್ತೆ ಗಿಡಗಳು, ಪ್ಲ್ಯಾಂಟ್ಗಳು. ಹಾಗಾಗಿ ಗ್ರೀನ್ ಹೌಸ್ ಅಂದರೆ ಉಷ್ಣವನ್ನು ಕ್ರಿಯೇಟ್ ಮಾಡೋಕ್ಕಾಗೆ ಮಾಡಿರ್ತಾರೆ. ಅದನ್ನ ಕೃತಕವಾಗಿ ಮಾಡಿದಂಥ ಉಷ್ಣ ರೈಸಿಂಗ್. ನಿಮಗೆ ನಾನು ಫನ್ನಿಯಾಗಿ ಹೇಳ್ತಾ ಇರ್ತೀನಿ, ಬೇಸಿಗೆಯಲ್ಲಿ ಹುಟ್ಟಿದ ಮಕ್ಕಳು ತುಂಬ ಹೆಲ್ದಿ, ಆರಾಮಾಗಿ ಲಟ 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 ಬೆಳ್ಕೊಂಡು ಹೋಗ್ಬಿಡ್ತವೆ. ಅದೇ ಡಿಸೆಂಬರ್ ನವಂಬರಲ್ಲಿ ಹುಟ್ಟಿದ ಮಕ್ಕಳು ರೋಗಿಷ್ಠರಾಗಿರ್ತಾರವು. ಯಾಕೆ ಮಗು 6 ತಿಂಗಳಲ್ಲಿ ಹುಟ್ಟಿದ್ರೆ ರೋಗಿಷ್ಠಾಗಿರ್ತವೆ ಅಂದರೆ ಅವು ಮುದುಡ್ಕೊಂಡಿರ್ತವೆ. ಒಂದು ಸಸ್ಯ ಬೆಳೆಯಲ್ಲ, ಒಂದು ಮೊಳಕೆ ಹೊಡೆಯಲ್ಲ, ಅಂಥ ಟೈಮಲ್ಲಿ ಮಕ್ಕಳು ಹುಟ್ಟಿದ್ರೆ ಅವೆಲ್ಲಿ ಬೆಳೀತವೆ? ಅವು ಬೆಳೆಯೋದಿಲ್ಲ. ಹೀಟ್ ಇದೆಯಲ್ಲ, ಗ್ರೋವಿಂಗಿಗೆ ತುಂಬ ಅವಕಾಶ. ಈ ನಮ್ಮ ಇಂಡಿಯಾ ಈ ಥರ ದೇಶಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಹಾಕೋ ಅದೇ ರೀಸನ್ ಅಂತೇಳಿ ಕೆಲವೊಂದು ಕಡೆ ವಾದ ಮಾಡ್ತಾರೆ. ಉಷ್ಣವಲಯದಲ್ಲಿ ಫರ್ಟಿಲಿಟಿ ಲೆವೆಲ್ ಜಾಸ್ತಿ ಇರುತ್ತೆ, ಮಕ್ಕಳು ಜಾಸ್ತಿ ಹುಟ್ಟುಬಿಡ್ತಾರೆ ಅಂತ. ಇದು ಜನಸಂಖ್ಯೆ ಸಿದ್ಧಾಂತದಲ್ಲೆಲ್ಲ ವಾದ ಇರುತ್ತೆ. ಈ ಪ್ಲ್ಯಾಂಟ್ಗಳು ಹೀಟ್ ಕಾರಣಕ್ಕೆ ಜಾಸ್ತಿ ಆಗುತ್ತೆ. ಸರ್, ಹಾಗಾದರೆ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಜಗತ್ತಿನಲ್ಲಿರೋ ಕಾಡಲ್ಲಿರೋ ಮರ ಗಿಡ ಎಲ್ಲ ಚೆನ್ನಾಗಿ ಬೆಳೆದು ಬಿಡ್ಬೋದಲ್ಲ? ಎಸ್, ಯು ಆರ್ ರೈಟ್. ಕಾಡು ಮತ್ತು ಪ್ಲ್ಯಾಂಟ್ ಸಸ್ಯವರ್ಗಗಳಿಗೆ ಈ ಆರಂಭಿಕವಾಗಿ ಗ್ರೀನ್ ಹೌಸ್ ಎಫೆಕ್ಟ್ ಆಗೋದು ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗೋದ್ರಿಂದ ಲಾಭ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಅವು ಚೆಂದ ಗ್ರೋ ಆಗ್ತವೆ, ಗಿಡನೂ ಬೆಳೆಯುತ್ತೆ, ಕಳೆನೂ ಬೆಳೆಯುತ್ತೆ. ಬರ್ತಾ ಬರ್ತಾ ಆ ಗ್ಲೋಬಲ್ ವಾರ್ಮಿಂಗಿಂದಾಗಿ ಕ್ಲೈಮೇಟ್ ಚೇಂಜ್ ಆಗೋ ಸ್ಟಾರ್ಟ್ ಆಗುತ್ತೆ.
ಯಾವುದೋ ಕಾಲದಲ್ಲಿ ಮಳೆ ಬರೋದು, ಮಳೆಗಾಲದಲ್ಲಿ ಮಳೆ ಬರದೇ ಇರೋದು, ಆ ಕಾರಣಕ್ಕೆ ಸಸ್ಯವರ್ಗ ಕೂಡ ಡೆಸ್ಟ್ರಾಯ್ ಆಗ್ಬೋದು. ಬಟ್ ಇನಿಷಿಯಲಿ ಏನು ನಮ್ಮದು ವೆಜಿಟೇಷನ್ ಇದೆ ಅದಕ್ಕೆ ತುಂಬ ಬೆನಿಫಿಟ್ ಆಗುತ್ತೆ ಈ ಗ್ಲೋಬಲ್ ವಾರ್ಮಿಂಗಿಂದ, ಹಸಿರು ಮನೆ ಪರಿಣಾಮದಿಂದ. ಈ ಥರ ನಾವೇನು ಆರ್ಟಿಫಿಷಿಯಲಾಗಿ ಹಸಿರು ಮನೆ ಕ್ರಿಯೇಟ್ ಮಾಡ್ತೀವಿ, ಅದೇ ಥರ ಭೂಮಿ ಸುತ್ತ ಹೊಗೆಯ ಕವರಿಂಗ್ ಆಯಿತು ಅಂದರೆ, ನಮ್ಮ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ CO2, ವೆಹಿಕಲಿನ ಹೊಗೆ, ಆ್ಯಂಡ್ ದೆನ್ ಇಂಡಸ್ಟ್ರಿಯಲ್ ಹೊಗೆ, ಆ್ಯಂಡ್ ದೆನ್ ಮೀಥೇನ್, ಈ ಥರದ್ದು ಒಂದು ಮೋಡ ಕವರ್ ಆಯಿತು ಅಂದರೆ ನಮ್ಮ IR ರೇಡಿಯೇಷನ್ ಎಸ್ಕೇಪ್ ಆಗೋಕ್ಕಾಗದೆ ಭೂಮಿಗೆ ರಿವರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿವರ್ಟ್ ಆದಾಗ ಭೂಮಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಇದನ್ನೇ ನಾವು ಹಸಿರು ಮನೆ ಪರಿಣಾಮ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಎಲ್ಲ ಕರಿತೀವಿ. ಭೂಮಿನೇ ಗ್ರೀನ್ ಹೌಸ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಈಗ ಆಗಿದೆ, ಆಲ್ರೆಡಿ ಗ್ರೀನ್ ಹೌಸ್ ಆಗಿ ಭೂಮಿ ಕನ್ವರ್ಟ್ ಆಗಿದೆ. ಅದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಇದೊಂದು ದೊಡ್ಡ ಚರ್ಚೆ. ಗ್ಲೋಬಲ್ ವಾರ್ಮಿಂಗ್ ಪರಿಣಾಮವಾಗಿ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಕ್ಲೈಮೇಟ್ ಚೇಂಜ್ ಆದ ನಂತರ ವೆಜಿಟೇಷನ್ಗೆ ಡ್ಯಾಮೇಜ್ ಸ್ಟಾರ್ಟ್ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗಲ್ಲಿ ಇನಿಷಿಯಲಿ ವೆಜಿಟೇಷನ್ಗೆ ಡ್ಯಾಮೇಜ್ ಇರೋಲ್ಲ. ನೆಕ್ಸ್ಟ್ ಬರೋಣ, CH4 ಮೀಥೇನ್, ಮೇಜರ್ ಕಾಜ್ N2O, CO2 ಇವೆಲ್ಲವೂ ಹೊಗೆ ಹಸಿರು ಮನೆ ಆಗೋದಕ್ಕೆ ಕಾರಣ ಆಗ್ತದೆ, ಗ್ಲೋಬಲ್ ವಾರ್ಮಿಂಗ್ ಆಗೋದಕ್ಕೆ ಕಾರಣ ಆಗ್ತದೆ. ನೆಕ್ಸ್ಟ್ ಬರೋಣ, ಯಾವ ಉಷ್ಣತೆಯಿಂದ ಯಾವ ಉಷ್ಣತೆಗೆ ನೀರು ಬಹುಬೇಗ ತಣ್ಣಗಾಗುತ್ತೆ. ಇಲ್ಲೆಲ್ಲವೂ 10 ಡಿಗ್ರಿ ಕಡಿಮೆ ಕೊಟ್ಟಿದ್ದೀವಿ. 100ರಿಂದ 90, 90ರಿಂದ 80, 80ರಿಂದ 70 ಮೇಲಿನ ಎಲ್ಲ ಉಷ್ಣತೆಯಲ್ಲೂ ಸಮಾನಾಗಿ ತಣ್ಣಗಾಗತ್ತೆ. ಅಂದರೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸಿಟ್ಟಿದ್ದೀರಾ, ಇಟ್ಟಾಗ 100ರಿಂದ 90ಕ್ಕೆ ಬರೋದಕ್ಕೆ 10 ನಿಮಿಷ ತಗೋತು ಅಂತ ಇಟ್ಕೊಳ್ಳಿ. 90ರಿಂದ 80ಕ್ಕೆ ಬರೋಕ್ಕೂ 10 ನಿಮಿಷ, 80ರಿಂದ 70ಕ್ಕೆ ಬರೋಕ್ಕೂ 10 ಡಿಗ್ರಿ ಇಳಿಯೋಕ್ಕೆ 10 ನಿಮಿಷ ತಗೋತಾ ಇದೆ ಅಂತ ಅಂದರೆ ಆನ್ಸರ್ ಡಿ ಈಸ್ ರೈಟ್. ತಗೊತಾ ಇದ್ದರೆ ಮೇಲಿನ ಎಲ್ಲ ಉಷ್ಣತೆಯಲ್ಲೂ ಸಮಾನವಾಗಿ ಇಳಿಯುತ್ತದೆ ಅಂತ ಅರ್ಥ, ಕಡಿಮೆ ಆಗುತ್ತದೆ. ಇಲ್ಲ ಚೇಂಜ್ ಆಗುತ್ತೆ ಬೇರೆ ಯಾವುದ್ರಲ್ಲಾರು ಅಂದರೆ ನಿಮ್ಮ ಉತ್ತರ ಚೇಂಜ್ ಆಗಬೇಕು. ಡಿಸೈಡ್ ಯುವರ್ ಸೆಲ್ಫ್. ದ ರೈಟ್ ಆನ್ಸರ್ ಯಾವುದು ಅಂತ ಅಂದರೆ 100 ಡಿಗ್ರಿಯಿಂದ 90 ಡಿಗ್ರಿಗೆ ಕ್ವಿಕ್ಕಾಗಿ ಕಡಿಮೆ ಆಗುತ್ತೆ. ಏನಿದು ಅಂತಂದರೆ ವಾತಾವರಣದ ಉಷ್ಣತೆಗಿಂತ ತುಂಬ ವಿಭಿನ್ನದ ಉಷ್ಣತೆ ಇದ್ದಲ್ಲಿ, ತುಂಬ ಡಿಫ್ರೆಂಟ್, ಅದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಇದ್ದಲ್ಲಿ ಅಲ್ಲಿ ಫಾಲಿಂಗ್ ರೇಟ್ ಜಾಸ್ತಿ ಇರುತ್ತೆ, ಕ್ವಿಕ್ಕಾಗಿ ಫಾಲ್ ಆಗುತ್ತೆ. ಏನಾಗುತ್ತೆ ಇಲ್ಲಿ ಎಕ್ಸಾಂಪಲ್ ಕೊಡೋದಾದರೆ 100ರಿಂದ 90ಕ್ಕೆ 3 ನಿಮಿಷದಲ್ಲಿ ಇಳಿಯುತ್ತೆ, 3 ಮಿನಿಟ್ ಎಕ್ಸಾಂಪಲ್ ಅಷ್ಟೇ, ಇದು ಎಕ್ಸಾಕ್ಟ್ ಅಲ್ಲ. 3 ನಿಮಿಷದಲ್ಲಿ ಇಳಿಯುತ್ತೆ. 90ರಿಂದ 80ಕ್ಕೆ 5 ನಿಮಿಷ ತಗೊಳ್ಳುತ್ತೆ, 5 ಮಿನಿಟ್. 80ರಿಂದ 70ಕ್ಕೆ 8 ನಿಮಿಷ ತಗೊಳ್ಳುತ್ತೆ. 70ರಿಂದ 60ಕ್ಕೆ 12 ನಿಮಿಷ ತಗೊಳ್ಳುತ್ತೆ. 60ರಿಂದ 50ಕ್ಕೆ 15 ನಿಮಿಷ ತಗೋಬೋದು. ಅಂದರೆ ವಾತಾವರಣದ ಟೆಂಪ್ರೇಚರ್ ಹತ್ತತ್ರ, ವಾತಾವರಣ ಟೆಂಪ್ರೇಚರ್ 30-35 ಇದೆ ಅಂದ್ಕೊಳ್ಳಿ. ಆ ಟೆಂಪ್ರೇಚರ್ ಹತ್ತತ್ರ ಬಂದಾಗ ತುಂಬ ಟೈಮ್ ನಂತರ ಅದು 10 ಡಿಗ್ರಿ ಇಳಿಯುತ್ತೆ. ದೂರ ಇದ್ದಾಗ ಕ್ವಿಕ್ಕಾಗಿ ಇಳಿಯುತ್ತೆ. ಈ ಲಾಸನ್ನು ಫೈಂಡ್ ಔಟ್ ಮಾಡಿದ್ದು ನ್ಯೂಟನ್. ಇದನ್ನು ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಕರಿತೀವಿ. ಕಾಯದ ಉಷ್ಣತೆಯ ನಷ್ಟದ ಪ್ರಮಾಣವು ಕಾಯದ ಉಷ್ಣತೆ ಸುತ್ತಮುತ್ತಲಿನ ವ್ಯತ್ಯಾಸಕ್ಕೆ ನೇರ ಅನುಪಾತದಲ್ಲಿರುತ್ತೆ. ಈ ವ್ಯತ್ಯಾಸವು ತುಂಬ ಚಿಕ್ಕದಾಗಿದೆ, ಭಾಳ ಇರಲ್ಲ, ತುಂಬ ಚಿಕ್ಕದಾಗಿದೆ ಅಂತ ಹೇಳುತ್ತೆ. ದಿಸ್ ಇಸ್ ಕಾಲ್ಡ್ ನ್ಯೂಟನ್ ಲಾ ಆಫ್ ಕೂಲಿಂಗ್. ವಾತಾವರಣಕ್ಕಿಂತ ದೂರದ ಟೆಂಪ್ರೇಚರ್ಲಿ ಫಾಲ್ ರೇಟ್ ಜಾಸ್ತಿ ಇರುತ್ತೆ, ಹತ್ತತ್ರ ಬಂದಾಗ ಫಾಲ್ ರೇಟ್ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದು ನ್ಯೂಟನ್ ಲಾ ಆಫ್ ಕೂಲಿಂಗ್ನ ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಪ್ರಶ್ನೆ, ಯಾವುದಕ್ಕೆ ಉಷ್ಣ ಸಾಮರ್ಥ್ಯ ಹೆಚ್ಚಿದೆ? ಈ ಪ್ರಶ್ನೆಗೆ ತುಂಬ ಎಕ್ಸ್ಪ್ಲೇನ್ ಕೊಡಲ್ಲ. ಹೀಟ್ ಕೆಪಾಸಿಟಿ ಯಾವುದಕ್ಕೆ ಜಾಸ್ತಿ ಇದೆ ಅಂತ ಚಾಯ್ಸ್ ಇದೆ. ನೀರು, ಮಂಜುಗಡ್ಡೆ, ಕಬ್ಬಿಣ, ಮಣ್ಣು. ಹೀಟ್ ಕೆಪಾಸಿಟಿ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಯಾವುದಕ್ಕೆ ಜಾಸ್ತಿ ಇದೆ? ನೀವೇನು ಅಂದ್ಕೋತೀರಾ ಇಲ್ಲಿ? ಹೀಟ್ ಕೆಪಾಸಿಟಿ ಜಾಸ್ತಿ ಅಂತಂದರೆ ಕಬ್ಬಿಣ ಇರ್ಬೋದು ಅಂತ ಅಂದ್ಕೋಬೋದು. ಆದರೆ ರೈಟ್ ಆನ್ಸರ್ ಯಾವುದು? ರೈಟ್ ಆನ್ಸರ್ ನೀರು. ಏನು ಸರ್ ಇದು ಹೀಟ್ ಕೆಪಾಸಿಟಿ? ಏನು ನೀರು ಯಾಕೆ ಸರಿ ಆಗುತ್ತೆ ಅಂದರೆ 1 ಲೀಟ್ರಷ್ಟು ನೀರು, 1 ಲೀಟ್ರಷ್ಟು ಮಂಜುಗಡ್ಡೆ, 1 ಲೀಟರ್ ಗಾತ್ರದ ಕಬ್ಬಿಣ, 1 ಲೀಟ್ರ್ ಗಾತ್ರದ ಮಣ್ಣು, 4 ತಗೊಂಡಿದ್ದೀವಿ. 4ಕ್ಕೂ ಕೆಳಗಡೆಯಿಂದ ಬೆಂಕಿ ಕೊಡ್ತಾಯಿದ್ದೀವಿ, ಸಮಾನವಾದ ಬೆಂಕಿ. ಸಮಾನವಾದ ಬೆಂಕಿ 4ಕ್ಕೂ ಕೊಟ್ಟಾಗ 5 ನಿಮಿಷ ಕೊಟ್ಟಿದ್ದೀವಿ. ಕೊಟ್ಟ ನಂತರ ನೀವು ಮುಟ್ಟಿ ಯಾವುದನ್ನಾದರೂ ಒಂದನ್ನು ಅಂತ ಹೇಳ್ತೀವಿ. ಯಾವುದನ್ನು ಮುಟ್ಟೋ ಧೈರ್ಯ ಮಾಡ್ತೀರಿ ನೀವು? ನೀವು ಮುಟ್ಟೋ ಧೈರ್ಯ ಮಾಡೋದು ನೀರನ್ನು ಮುಟ್ಟೋ ಧೈರ್ಯ ಮಾಡ್ಬೋದು. ಯಾಕೆ ಅಂದರೆ ನೀರು ಬಿಸಿ ಆಗಿರಲ್ಲ ಅನ್ನೋ ಒಂದು ಧೈರ್ಯ. ಕಬ್ಬಿಣ ಮುಟ್ತೀರಾ? ಇಲ್ಲ. ಕಬ್ಬಿಣ ಸುಡ್ಬೋದು, ಮಣ್ಣು ಸುಡ್ಬೋದು. ಮಂಜುಗಡ್ಡೆ ಮುಟ್ಟೋಕ್ಕೆ ಟ್ರೈ ಮಾಡ್ತೀರಾ, ಅದು ನೀರಾಗಿರುತ್ತೆ ಅನ್ನೋ ಕಾರಣಕ್ಕೆ ಇಲ್ಲ, ನೀರು ಮುಟ್ಬೋದು. ಆ್ಯಕ್ಚುಲಿ ನೀರು ತುಂಬ ಹೀಟ್ ಕೆಪಾಸಿಟಿ ಹೊಂದಿದೆ. ಏನಿದು ಹೀಟ್ ಕೆಪಾಸಿಟಿ ಅಂತ ಅಂದರೆ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಂದರೆ ಅದು 1 ಡಿಗ್ರಿ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ, 1 ಡಿಗ್ರಿ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಉಷ್ಣತೆ ಕೊಡಬೇಕು ಅಂತ ಅರ್ಥ. ಇಲ್ಲಿ ನೋಡಿ, ಹೀಟ್ ಕೆಪಾಸಿಟಿ ವಾಟರ್ಗೆ 4186 ಕಿಲೋ ಜೌಲಷ್ಟು ಕೊಟ್ಟಾಗ ಅದು ತನ್ನ ಟೆಂಪ್ರೇಚರ್ ಚೇಂಜ್ ಮಾಡ್ಕೊಳ್ಳುತ್ತೆ. ಒಂದು ಹಂತಕ್ಕೆ ಚೇಂಜ್ ಆಗೋದಕ್ಕೆ ಅಷ್ಟು ಕೊಡಬೇಕು. ಐಸ್ ಸರ್, ಐಸ್ ಮತ್ತು ಮುಟ್ಬೋದಲ್ಲ? ಐಸ್ ಇದ್ದಿದ್ದು ಐಸ್ ಆಗಿರಲ್ಲ, ಸ್ವಲ್ಪ ಟೆಂಪ್ರೇಚರ್ ಕೊಡ್ತಿದ್ದಂಗೆ ಅದು ನೀರಾಗಿಬಿಡುತ್ತೆ. ಹಾಗಾಗಿ ಐಸಿನ ಹೀಟ್ ಕೆಪಾಸಿಟಿ 2000 ಇರುತ್ತೆ.
ನೀರಾದಮೇಲೆ ಅದಕ್ಕೆ ಕೆಪಾಸಿಟಿ ಬರುತ್ತೆ. ಸ್ಟೀಮ್ ಹಬೆದು 2010 ಇದೆ, ಅಲ್ಯೂಮಿನಿಯಂ 900 ಇದೆ, ಗೋಲ್ಡ್ ತುಂಬ ಕಡಿಮೆ 129. ಗೋಲ್ಡ್ಗೆ ಸ್ವಲ್ಪ ಹೀಟ್ ಕೊಡ್ತಿಂಗೆ ಅದು ಚೇಂಜ್ ಆಗ್ಬಿಡುತ್ತೆ. ಒಂದು ಗೋಲ್ಡ್ ಏನಾದ್ರು ಒಂದು ವಸ್ತು ಇದ್ದರೆ ಬೆಂಕಿಗೆ ಹಿಡಿದ್ರೆ ಟಕ್ಕಂತ ಅದು ಲಿಕ್ವಿಡ್ ಆಗಿಬಿಡುತ್ತೆ. ಗೋಲ್ಡ್ನ ಹೀಟ್ ಕೆಪಾಸಿಟಿ ತುಂಬ ಕಡಿಮೆ ಇದೆ. ಹೀಗೆ ಹೀಟ್ ಕೆಪಾಸಿಟಿ ಅಂದರೆ ಹೀಟನ್ನು ತುಂಬ ಹೊತ್ತು ತಡ್ಕೊಳ್ಳೋದು. ಈಗ ನನಗೆ ಮಂಜುನಾಥ್ ಕೆಪಾಸಿಟಿ ಇದೆಯೋ ಇಲ್ಲೋ, ಮಂಜುನಾಥ್ಗೆ ಹಿಂಗೆ ಹೊಡೆದ್ರೆ ನೀವು ಅವ್ರು ಹಿಂಗೆ ತಡ್ಕೋತಾರೆ ಅಂದರೆ ಕೆಪಾಸಿಟಿ ಜಾಸ್ತಿ ಇದೆ. ಹಿಂಗೆ ಹೊಡೆದಾಗ ಬಿದ್ದೋಗ್ತಾರೆ ಅಂದರೆ ಮಂಜುನಾಥ್ ಕೆಪಾಸಿಟಿ ಇಲ್ಲ ಅಂತ ಅರ್ಥ. ಮೀನ್ಸ್ ಹೀಟ್ ಕೊಟ್ಟು ತುಂಬ ಹೊತ್ತು ಕೊಟ್ಟ ನಂತರ ತನ್ನ ಸ್ಟೇಟಸ್ ಚೇಂಜ್ ಮಾಡ್ಕೊಳ್ಳೋವಂಥ ವಸ್ತುವನ್ನು ಕೆಪಾಸಿಟಿ ಜಾಸ್ತಿ ಇದೆ ಅನ್ನೋ ಫೀಲಲ್ಲಿ ಹೇಳಬೇಕು. ಕಬ್ಬಣಕ್ಕಿಲ್ಲ, ಕಬ್ಬಣ ಗಟ್ಟಿ ಇರ್ಬೋದು, ನಿಮಗೆ ಹೀಟ್ ಕೊಡ್ತಿದಂಗೆ ಟಕಂತ ಬಿಸಿ ಆಗಿಬಿಡುತ್ತೆ ಅದು. ಹಾಗಾಗಿ ಕಬ್ಬಿಣದ ಸ್ಥಾನ ನೋಡ್ರಿ 448 ಇದೆ, ಬಟ್ ವಾಟರ್ 4000 ಇದೆ. ವಾಟರ್ ಕೆಪಾಸಿಟಿ ಜಾಸ್ತಿ, ತಕ್ಷಣ ಅದು ತನ್ನ ಸ್ಟೇಟಸ್ ಚೇಂಜ್ ಮಾಡ್ಕೊಳ್ಳಲ್ಲ. ಇದು ಹೀಟ್ ಕೆಪಾಸಿಟಿ ಅಂತ. ಹೀಟನ್ನು ತುಂಬ ಹೊತ್ತು ಹೀಟಿಂದ ತನ್ನ ಸ್ಥಿತಿಯನ್ನು ಬದಲಾಯಿಸ್ಕೊಳ್ಳದೆ ಇರುವಂಥ ವ್ಯಕ್ತಿತ್ವ ಆ ವಸ್ತುಗಿದೆ ಅಂತ ಅರ್ಥ. ನೆಕ್ಸ್ಟ್ ಬೇಸಿಕ್ ಸ್ಟೇಟ್ ಆಫ್ ಮ್ಯಾಟ್ರ್ ಬಗ್ಗೆ ಬರೋದಾದರೆ ಘನ, ದ್ರವ, ಅನಿಲ, ಪ್ಲಾಸ್ಮಾ 4 ಥರದ ಬೇಸಿಕ್ ಸ್ಟೇಟ್ ಆಫ್ ಮ್ಯಾಟ್ರು. 5th ಸ್ಟೇಟು, 6th ಸ್ಟೇಟು, 7th ಸ್ಟೇಟ್ ಎಲ್ಲ ಮಾತಾಡ್ತಾರೆ ಈಗ ವಿಜ್ಞಾನಿಗಳು. ಬಟ್ ಘನವಸ್ತು, ದ್ರವವಸ್ತು, ಅನಿಲ ವಸ್ತು, ಪ್ಲಾಸ್ಮಾ ವಸ್ತು ಬಗ್ಗೆ ನಿಮಗೆ ಗೊತ್ತಿರೋದು. ಘನ ಅಂದರೆ ಗಟ್ಟಿ ವಸ್ತುಗಳು, ದ್ರವ ಅಂದರೆ ಲಿಕ್ವಿಡ್ಗಳು, ಅನಿಲ ಗಾಳಿ, ಪ್ಲಾಸ್ಮಾ ಅನ್ನೋದು ಮತ್ತೊಂದು ಸ್ಟೇಟಸ್. 4 ಸ್ಟೇಟ್ಸ್ ಬಗ್ಗೆ ನಿಮಗೆ ಗೊತ್ತು. ಇದ್ರ ಬಗ್ಗೆ ಏನು ವಿಶೇಷ ಇಲ್ಲಿ ಅಂತ ಅಂದರೆ ಚೇಂಜ್ ಆಫ್ ಸ್ಟೇಟ್. ಹೀಟ್ ಕೊಡೋದ್ರಿಂದ ಚೇಂಜ್ ಆಗುತ್ತೆ ಸ್ಟೇಟ್. ಆ ಸ್ಟೇಟ್ಗಳ ಬಗ್ಗೆ ಒಂದಿಷ್ಟು ಎಕ್ಸಾಮ್ಗಳಲ್ಲಿ ಕೇಳ್ತಾ ಇರ್ತಾರೆ. ದ್ರವೀಕರಣ, ಮೆಲ್ಟಿಂಗ್ ಅಂತ ಕರಿತೀವಿ. ಈಗ ಒಂದು ಕಬ್ಬಿಣದ ತುಂಡು ಈ ಥರ ಇದೆ, ಇದಕ್ಕೆ ಹೀಟ್ ಕೊಟ್ಟರೆ ಇದು ಟಾಕ್ 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 ಲಿಕ್ವಿಡಾಗಿ ಉದುರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಘನವಸ್ತು ದ್ರವವಸ್ತುವಾಗಿ ಕನ್ವರ್ಟ್ ಆದರೆ ಅದನ್ನು ದ್ರವೀಕರಣ ಅಂತ ಕರಿತೀವಿ. ಐಸ್ ಇದೆ, ಐಸಿಗೆ ಹೀಟ್ ಕೊಡಿ ಲಿಕ್ವಿಡ್ ಆಗತ್ತೆ, ನೀರಾಗತ್ತೆ. ಐಸ್ ಈಸ್ ಸಾಲಿಡ್, ಹೀಟ್ ಕೊಟ್ಟ ಮೇಲೆ ಲಿಕ್ವಿಡ್ ಆಯಿತು. ಐಸ್ ಮೆಲ್ಟ್ ಆಯಿತು, ಕಬ್ಬಿಣ ಮೆಲ್ಟ್ ಆಯಿತು, ಗ್ಲಾಸ್ ಮೆಲ್ಟ್ ಆಯಿತು, ದ್ರವೀಕರಣ ಆಯಿತು. ಓಕೆ. ಘನವಸ್ತು ಅನಿಲ ಆದರೆ, ಘನವಸ್ತು ಅನಿಲ ಆಗತ್ತಾ? ಲಿಕ್ವಿಡ್ ಆಗಲ್ದಂಗೆ ಡೈರೆಕ್ಟ್ ಆಗಿಬಿಡುತ್ತಾ? ಹೌದು. ಕರ್ಪೂರ ಇದೆಯಲ್ಲ, ಕರ್ಪೂರಕ್ಕೆ ಬೆಂಕಿ ಹಚ್ಚಿ ಕರ್ಪೂರ ಇನ್ನು ದ್ರವ ಆಗಲ್ಲ, ಡೈರೆಕ್ಟಾಗಿ ಆವಿಯಾಗಿ ಹೋಗ್ಬಿಡುತ್ತದು. ಈಗ ಹಲವಾರು ವಸ್ತುಗಳು ಡೈರೆಕ್ಟಾಗಿ, ಕಟ್ಟಿಗೆಗೆ ಬೆಂಕಿ ಹಚ್ಚಿರೋ ಕಟ್ಟಿಗೆಯನ್ನು ಲಿಕ್ವಿಡ್ ಆಗಲ್ಲ, ಅದು ಡೈರೆಕ್ಟಾಗಿ ಆವಿಯಾಗಿ ಹೋಗ್ಬಿಡ್ತದು. ಘನದಿಂದ ಅನಿಲ ಆಯಿತು ಅಂದರೆ ದಟ್ ಈಸ್ ಸಬ್ಲಿಮೇಷನ್, ಉತ್ಪತನ ಅಂತ ಕರಿತೀವಿ. ಘನವಸ್ತು ದ್ರವವಾಗದೆ ನೇರವಾಗಿ ಗಾಳಿ ಆಯಿತು ಅಂದರೆ ಉತ್ಪತನ, ಸಬ್ಲಿಮೇಷನ್. ದ್ರವದಿಂದ ಅನಿಲ, ನೀರು ಚೆಲ್ಲಿದ್ದೀರಾ, ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ನೀರಿಲ್ಲ, ಎಲ್ಲೋಯ್ತು ನೀರು? ಕೆಳಗೋಯ್ತು ಅನ್ನೋಕ್ಕಲ್ಲ, ನೀವು ಸ್ಟೀಲ್ ಪ್ಲೇಟಲ್ಲೇ ಇಟ್ಟಿರ್ರಿ, ಕೆಳಗೇನು ಹೋಗಲ್ಲ ಅದು. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಬಿಸಿಲಲ್ಲಿ ಅದು ನೀರಿರಲ್ಲ, ಎಲ್ಲೋಯ್ತು? ದ್ರವದಿಂದ ಅನಿಲವಾಯಿತು. ಅದನ್ನು ಎವಾಪರೇಷನ್, ಬಾಷ್ಪೀಕರಣ ಅಂತ ಕರಿತೀವಿ. ದ್ರವವಸ್ತು ಅನಿಲವಾಗುವುದನ್ನು ಬಾಷ್ಪೀಕರಣ. ದ್ರವವಸ್ತು ಗಟ್ಟಿಯಾಗೋದು, ನೀರನ್ನು ಒಯ್ದು ಫ್ರೀಝರಲ್ಲೋ ಇನ್ನೆಲ್ಲೋ ಇಡ್ರಿ, ಅದು ಸ್ವಲ್ಪ ಹೊತ್ತು ನಂತರ ಗಟ್ಟಿಯಾಗಿಬಿಡತ್ತೆ. ಆಮೇಲೆ ಕಬ್ಬಿಣದ ರಸ ಸ್ವಲ್ಪ ಹೊತ್ತು ಬಿಟ್ಟರೆ ಕಬ್ಬಿಣ ಆಗಿ ಸಾಲಿಡ್ ಸ್ಟೇಟಸ್ಗೆ ಬರುತ್ತೆ. ಇದನ್ನು ಸಾಲಿಡಿಫಿಕೇಷನ್, ಘನೀಕರಣ ಅಂತ ಕರಿತೀವಿ. ಅನಿಲದಿಂದ ದ್ರವ, ಅನಿಲ ಇದೆಯಲ್ಲ, ಸ್ವಲ್ಪ ಹೊತ್ತು ನಂತರ ಅನಿಲದ ಸ್ಟೇಟಸ್ಸಿಂದ ದ್ರವವಾಗಿ ಕನ್ವರ್ಟ್ ಆಗುತ್ತೆ. ಇದನ್ನು ನಾವು ಕಂಡೆನ್ಸೇಷನ್, ಸಾಂದ್ರೀಕರಣ ಅಂತ ಕರಿತೀವಿ. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ನೋಡಿರ್ಬೋದು ನೀವು. ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಆ್ಯಕ್ಚುಲಿ ಅದು ಲಿಕ್ವಿಡ್, ಅದು ಗ್ಯಾಸ್ ಆಗಿ ಬರುತ್ತೆ. ದ್ರವದಿಂದ ಅನಿಲ, ಅದು ಬಾಷ್ಪೀಕರಣ ಸ್ಟೇಟಸಲ್ಲಿರುತ್ತೆ ಅಂತ. ಅದು ಸ್ಟೋರ್ ಮಾಡ್ಬೇಕಾದ್ರೆ ಅನಿಲದಿಂದ ದ್ರವವಾಗಿ ಸ್ಟೋರ್ ಮಾಡಿರ್ತಾರೆ. ಅನಿಲದಿಂದ ದ್ರವವಾಗಿ ಸ್ಟೋರ್ ಮಾಡೋದಂದರೆ ಕಂಡೆನ್ಸೇಷನ್, ಸಾಂದ್ರೀಕರಣ ಮಾಡಲಾಗಿದೆ ಅಂತ ಅರ್ಥ. ಅನಿಲದಿಂದ ಘನ, ಅನಿಲ ಇದೆ ವಸ್ತು, ಡೈರೆಕ್ಟಾಗಿ ಅದು ದ್ರವವಾಗದೆ ಘನ ಆಗಿಬಿಡ್ತು ಅಂದರೆ ದಟ್ ಈಸ್ ಡಿಪೋಸಿಷನ್, ಶೇಖರಣೆ ಅಂತ ಕರಿತೀವಿ. ಅನಿಲದಿಂದ ಡೈರೆಕ್ಟು ಘನ, ಡಿಪೋಸಿಷನ್. ಈ ರೀತಿ ಚೇಂಜ್ ಆಫ್ ಸ್ಟೇಟ್ಗಳು ಆಗ್ತಾ ಇರುತ್ತೆ. ಡ್ರೈ ಐಸ್ ಬಗ್ಗೆ ಕೇಳಿರ್ತೀರ ನೀವು. ಡ್ರೈ ಐಸ್ ಅಂದರೆ ಅದು ನೋಡೋಕೆ ಐಸ್ ಥರ ಕಾಣ್ತಾ ಇದೆ, ಅದು ನೀರಿಂದ ಮಾಡಿರೋದಲ್ಲ, ಅದು CO2, ಕಾರ್ಬನ್ ಡೈಆಕ್ಸೈಡು ಸಾಲಿಡ್ ಸ್ವರೂಪದಲ್ಲಿರುತ್ತೆ. ಕಾರ್ಬನ್ ಡೈಆಕ್ಸೈಡು ಘನ ಸ್ವರೂಪದಲ್ಲಿದ್ದರೆ ಅದನ್ನು ನಾವು ಡ್ರೈ ಐಸ್ ಅಂತ ಕರಿತೀವಿ. ಈ ಡ್ರೈ ಐಸು ಘನ ಇದೆ, ಇದು ಲಿಕ್ವಿಡ್ ಆಗಲ್ಲ, ಡೈರೆಕ್ಟಾಗಿದು ಅನಿಲ ಆಗುತ್ತೆ. ಅದಕ್ಕೆ ಸಬ್ಲಿಮೇಷನ್, ಉತ್ಪತನ ಅಂದರೆ ಇದು. ಡ್ರೈ ಐಸ್ ನೀರಾಗದೆ ನೇರ ಗಾಳಿ ಆಯಿತು, ಇದು ಸಬ್ಲಿಮೇಷನ್ಗೆ ಎಕ್ಸಾಂಪಲ್. ಈ ರೀತಿ ಹಲವು ಹೀಟ್ನ ವಿಚಾರಗಳಿರುತ್ತೆ. ಜೊತೆಗೆ ಕಾರ್ ಕೂಲೆಂಟ್. ಮೊದಲೆಲ್ಲ ನೀವು ಹಳೆ ಫಿಲಮ್ಗಳು ನೋಡ್ತಾ ಇದ್ದರೆ ವಿಲನ್ಗೆ ಹೀರೋ ಚೇಸ್ ಮಾಡ್ತಾ ಇರ್ತಾನೆ, ಇನ್ನೇನು ವಿಲನ್ ಹಿಡ್ದೇ ಬಿಟ್ಟ ಅನ್ನೋ ಟೈಮಲ್ಲಿ ಹೀರೋ ಕಾರ್ನ ಮುಂದೆ ಇಂಜಿನಲ್ಲಿ ಹೊಗೆ ಬರುತ್ತೆ, ಇವ್ನು ನೀರು ಹುಡ್ಕೋಕೆ ಹೋಗ್ತಾನೆ, ಅವ್ನು ತಪ್ಪಿಸ್ಕೊಂಡು ಹೋಗ್ತಾ ಇರ್ತಾನೆ. ಈ ಥರ ತುಂಬ ಸೀನ್ ನೋಡ್ತಾ ಇರ್ತೀವಿ. ಬಟ್ ಇತ್ತೀಚಿನ ಫಿಲಮ್ಗಳಲ್ಲಿ ಯಾವುದೇ ಕಾರ್ ಚೇಸಿಂಗ್ ಟೈಮಲ್ಲಿ ಮುಂದ್ಗಡೆ ಇಂಜಿನಲ್ಲಿ ಹೊಗೆ ಬರೋದು,
ಕೆರೆಯಲ್ಲೋ ಬಾವಿಯಲ್ಲಿ ಹೋಗಿ ನೀರು ತೊಗೊಂಬರೋ ಸೀನ್ ನೋಡ್ತಾನೆ ಇಲ್ಲ. ಏನಾಯಿತು ಮತ್ತು ಚೇಂಜಸ್ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ, ಥರ್ಮೋಡೈನಾಮಿಕ್ಸ್ ಇಂಡಸ್ಟ್ರಿಯಲ್ಲಿ ಏನು ಚೇಂಜಸ್ ಅಂದರೆ ಕೂಲೆಂಟ್ ಅಂತ ಒಂದು ವಸ್ತು ಕಂಡುಹಿಡಿತಾರೆ. ನೀರಿನ ಜೊತೆ ಆ ಕೂಲೆಂಟ್, ಈ ದ್ರವವನ್ನು ಹಾಕಿದರೆ ಗ್ರೀನ್ ಇರುತ್ತೆ, ಯೆಲ್ಲೋ ಇರುತ್ತೆ, ಈ ದ್ರವ ಹಾಕಿದ್ವಿ ಅಂದರೆ ನೀರಿನ ಕುದಿಯೋ ಬಿಂದು ವ್ಯತ್ಯಾಸ ಮಾಡ್ತಾರೆ. ಕೂಲಾಗಿರುತ್ತೆ, ಇಂಜಿನ್ ಕೂಲಾಗಿರುತ್ತೆ. ಅಲ್ಲಿ ಹಾಕಿರೋ 2 ಲೀಟ್ರ್ 3 ಲೀಟ್ರ್ ನೀರು 3-4 ತಿಂಗಳು ಆದರೂ ಅದು ಆವಿಯಾಗಿ ಖಾಲಿ ಆಗೋದಿಲ್ಲ. ಒಂದ್ಸರಿ ಕೂಲೆಂಟ್ ಹಾಕಿದರೆ 3-4 ಮಂತ್ಸ್ ನೀವು ಕಾರನ್ನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಸರ್ವಿಸ್ಗೆ ಹೋದಾಗ ಮತ್ತೆ ಚೇಂಜ್ ಮಾಡ್ತಾರೆ. ಹಾಗಾಗಿ ನೀರು ಹಾಕುವ ಕಾನ್ಸೆಪ್ಟೇ ಮರ್ತುಬಿಟ್ಟಿದ್ದೀವಿ. ಬಿಕಾಸ್ ಅಲ್ಲೇನು ರೇಡಿಯೇಟರಲ್ಲಿ ಮೊದಲು ನೀರು ಹಾಕ್ತಾ ಇದ್ವಿ, ಈಗ ಆ ಜಾಗಕ್ಕೆ ನೀರೇ ಇರುತ್ತೆ. ನೀರಿನ ಜೊತೆ ಸ್ವಲ್ಪ ಪ್ರಮಾಣದ ಕೂಲೆಂಟ್ ಮಿಕ್ಸ್ ಮಾಡ್ತೀವಿ. ಅದನ್ನು ಇಥಿಲಿನ್ ಗ್ಲೈಕಾಲ್, ಪ್ರೊಪಲಿನ್ ಗ್ಲೈಕಾಲ್, ಪೊಟ್ಯಾಸಿಯಮ್ ಡೈಕ್ರೋಮೇಟ್, ಟ್ರೈಸೋಡಿಯಂ ಫಾಸ್ಫೇಟ್, ಸೋಡಿಯಂ ನೈಟ್ರೇಟ್ ಇವೆಲ್ಲದೂ ಚಾಯ್ಸ್ ಕೊಡ್ಬೋದು. ಎಲ್ಲದ್ರಲ್ಲಿ ಯಾವ್ದಾದ್ರು ಬಳಸ್ಬೋದು. ಬಟ್ ಭಾಳ ಎಕ್ಸಾಂಪಲ್ ಕೊಟ್ಟಿರೋದು ಇಥಿಲಿನ್ ಗ್ಲೈಕಾಲ್, ಪ್ರೊಪಲಿನ್ ಗ್ಲೈಕಾಲನ್ನು ಕೂಲೆಂಟಲ್ಲಿ ಬಳಸ್ತಾರೆ ಅಂತ. ಬಟ್ ಅದಷ್ಟೇ ಅಲ್ಲ, ಹೊಸ ಹೊಸ ದ್ರಾವಣಗಳನ್ನು ಮಿಕ್ಸ್ ಮಾಡೋ ಪ್ರಯತ್ನ ಮಾಡ್ತಾರೆ. ಇವೆಲ್ಲವೂ ಕೂಡ ರೈಟ್ ಆನ್ಸರೇ. ಕಾರ್ ಕೂಲೆಂಟಲ್ಲಿ ಬಳಸ್ತಾರೆ. ಈಗಿನ ಕಾರ್ಗಳಲ್ಲಿ ಯಾಕೆ ಹೊಗೆ ಬರಲ್ಲ, ನೀರು ಹುಡ್ಕೊಂಡು ಹೋಗ್ತಾ ಇಲ್ಲ ಅಂದರೆ ಬರೀ ನೀರು ಹಾಕ್ತಾ ಇಲ್ಲ, ನೀರು ಜೊತೆ ಕೂಲೆಂಟ್ ಅನ್ನೋ ದ್ರವವನ್ನು ಮಿಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಕೆಳಗಿನ ಯಾವ ಬಗೆಯ ಬಟ್ಟೆಯು ಉಷ್ಣವನ್ನು ಹೆಚ್ಚು ಹೀರಿಕೊಳ್ಳುತ್ತೆ? ಈಗ ಈ ಬಟ್ಟೆ ಬೇಸಿಗೆಯಲ್ಲಿ ಹಾಕಬೇಡ್ರಿ ಅಂತೆಲ್ಲ ಶಿಫಾರಸ್ ಮಾಡ್ತಾ ಇರ್ತಾರೆ, ಕೆಲವು ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸನ್ ಸ್ಟ್ರೋಕ್ ಇದೆ, ಹಾಗಿದೆ, ಹೀಗಿದೆ, ಬಿಸಿಲಲ್ಲಿ ಓಡಾಡ್ಬೇಕಾದ್ರೆ ಹುಷಾರಿ, ಈ ಥರ ಬಟ್ಟೆ ಹಾಕಬೇಡಿ. ಡಾರ್ಕ್ ಬ್ಲ್ಯಾಕ್, ಶೈನಿ ಬ್ಲ್ಯಾಕ್. ಡಾರ್ಕ್ ವೈಟ್, ಶೈನಿ ವೈಟ್. ಏನು ಸರ್, ಬಿಳಿ ಕಪ್ಪುನಲ್ಲೇ ಮತ್ತೆ ಒಂದಿಷ್ಟು ಎಕ್ಸ್ಟ್ರಾ ತರ್ತೀರಾ? ಡಾರ್ಕ್ ವೈಟ್ ಅಂತ, ಡಾರ್ಕ್ ಬ್ಲ್ಯಾಕ್ ಅಂದರೆ ಕಂಪ್ಲೀಟ್ ಬ್ಲ್ಯಾಕ್ ಅದು. ಶೈನಿ ಅಂದರೆ ಶೈನಿಂಗ್, ಪಳಪಳ ಪಳಪಳ ಅನ್ನೋತಿರುವಂಥ ಬ್ಲ್ಯಾಕ್. ಡಾರ್ಕ್ ವೈಟ್ ಅಂದರೆ ಆರ್ಡಿನರಿ ಮಾಮೂಲಿ ವೈಟ್. ಶೈನಿ ವೈಟ್ ಅಂದರೆ ಪಳಪಳ ಪಳಪಳ ಅಂತಿರೋ ವೈಟ್. ವಿಚ್ ಈಸ್ ಹೈಯೆಸ್ಟ್ ಅಬ್ಸಾರ್ವಿಂಗ್ ಹೀಟ್, ಯಾವುದು ಹೆಚ್ಚು ಉಷ್ಣವನ್ನು ಹೀರ್ಕೊಳ್ಳುತ್ತೆ ಒಳಗಡೆ ಅಂತ. ಇದಕ್ಕೆ ರೈಟ್ ಆನ್ಸರ್ ಡಾರ್ಕ್ ಬ್ಲ್ಯಾಕ್. ಡಾರ್ಕ್ ಬ್ಲ್ಯಾಕು ಹೆಚ್ಚು ಅಬ್ಸರ್ವ್ ಮಾಡುತ್ತೆ. ಅದೇ ಶೈನಿಂಗ್ ಇದ್ದರೆ, ಶೈನಿಂಗ್ ರೇಡಿಯೇಷನ್ನ ರಿಫ್ಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಕಪ್ಪು ಕಾರ್ಗಳಿರ್ತವೆ, ಕೆಲವರೆಲ್ಲ ಮಾತಾಡ್ತಿರ್ತಾರೆ, ಏನಪ್ಪ ನೀವು ಕಪ್ಪು ಕಾರ್ ತೊಗೊಂಡಿದ್ದಾನೆ, ಒಳಗಡೆ ಎಷ್ಟು ಸೆಕೆಂಡೇನು ಅಂತ. ನೋ, ಕಪ್ಪು ಕಾರ್ ಏನದು ಡಾರ್ಕ್ ಬ್ಲ್ಯಾಕ್ ಇರೋಲ್ಲ, ಶೈನಿ ಇರುತ್ತೆ, ಪಳಪಳ ಪಳಪಳ. ಆ ಶೈನಿ ಇದ್ದಾಗ ಅದು ರಿಫ್ಲೆಕ್ಟ್ ಮಾಡುತ್ತೆ, ಒಳಗಡೆ ಏನಿರಲ್ಲ. ಒಬ್ಬ ಲೈಟ್ ಕಲರ್ ಶೈನಿಂಗ್ ಇಲ್ಲದೆ ಇರುವಂಥ ವೈಟ್ ಕಾರ್ಗೂ ಶೈನ್ ಇರುವಂಥ ಬ್ಲ್ಯಾಕ್ ಕಾರ್ ಅಕ್ಕಪಕ್ಕ ನಿಲ್ಸ್ಕೊಂಡ್ರೆ ಮೊರಾರ್ಲೆಸ್ ಈಕ್ವಲ್ ಅದು. ಡಾರ್ಕ್ ವೈಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಶೈನಿ ವೈಟ್ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಡಾರ್ಕ್ ಬ್ಲ್ಯಾಕ್ ಹೆಚ್ಚಿಗೆ ಅಬ್ಸರ್ವ್ ಮಾಡ್ಕೊಳುತ್ತೆ, ಶೈನಿ ಬ್ಲ್ಯಾಕ್ ಹೆಚ್ಚು ಅಬ್ಸರ್ವ್ ಮಾಡಲ್ಲ. ಈಗ ನಾನು ಹಾಕ್ಕೊಂಡಿದ್ದೀನಿ ಶರ್ಟು ಸ್ವಲ್ಪ ಶೈನಿ ಇದೆ, ಹಾಗಾಗಿ ನಾನು ಬಿಸಿಲಲ್ಲಿ ಓಡಾಡ್ಕೊಂಡು ಬಂದ ಕೂಡಲೇ ನನಗೇನು ಅಷ್ಟು ಸೆಕೆ ಫೀಲ್ ಆಗಬೇಕು ಅಂತ ಇಲ್ಲ. ವೈಟ್ ಹೀಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಅಲ್ಲಿಗೆ ಕಪ್ಪು ಬಟ್ಟೆಯ ಒಳಗಡೆ ನಮಗೆ ಸೆಕೆ ಆಗುತ್ತೆ, ಬಿಳಿ ಬಟ್ಟೆಯ ಒಳಗಡೆ ನಮಗೆ ಸೆಕೆ ಆಗಲ್ಲ ಅನ್ನೋದು ನಿಮಗೆ ಗೊತ್ತಾಯಿತು. ಹಾಗಾದರೆ ಬ್ಲ್ಯಾಕ್ ಬಟ್ಟೆ ನಮಗೆ ಹೀಟ್ ಮಾಡುತ್ತೆ, ವೈಟ್ ಬಟ್ಟೆ ಹೀಟ್ ಮಾಡಲ್ಲ. ವೆರಿ ಕ್ಲಿಯರ್. ಇನ್ನೊಂದು ಪ್ರಶ್ನೆಗೆ ಬರೋಣ. ಮರುಭೂಮಿಯಲ್ಲಿ ಹೀಟ್ ಆಗುತ್ತಾ, ಕೂಲ್ ಆಗುತ್ತಾ? ವೈಟ್ ಇದೆಯಲ್ಲ ಸಾಯಿಲ್, ಈ ಕಡೆ ಬ್ಲ್ಯಾಕ್ ಸಾಯಿಲ್ ಇದೆ. ಇಲ್ಲೇನಾಗುತ್ತೆ ಅಂದರೆ ವೈಟ್ ಸಾಯಿಲ್ ಹೀಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ರಿಫ್ಲೆಕ್ಟ್ ಮಾಡೋದ್ರಿಂದಾಗಿ ವೈಟ್ ಪ್ರದೇಶದಲ್ಲಿ ಅಂದರೆ ಮರುಭೂಮಿ ಪ್ರದೇಶದಲ್ಲಿ ನಮಗೆ ಹೀಟ್ ಆಗುತ್ತೆ. ಅದು ಅಬ್ಸರ್ವ್ ಮಾಡಲ್ಲ. ಈಗ ಚಿಕ್ಕ ಮಕ್ಕಳೆಲ್ಲ ಮರಳು ಮಣ್ಣು 2 ಗುಡ್ಡೆ ಹಾಕ್ರಿ, ಮರಳಲ್ಲಿ ಹೋಗಿ ಆಟ ಆಡ್ತವೆ, ಮಣ್ಣಲ್ಲಿ ಹೋಗಿ ಆಟ ಆಡಲ್ಲ. ಯಾಕೆ ಅಂದರೆ ಮರಳು ತಂಪಿರುತ್ತೆ ಗಿಂಪಿರುತ್ತೆ ಅಂತ ಅನ್ನೋಕ್ಕಿಂತ ಮರಳಿನ ಹಿಂಗೆ ಸೈಡ್ ಮಾಡಿ ಹಿಂಗೆ ಒಳಗಡೆ ಕೈ ಹಾಕಿದರೆ ವೆಟ್ ಹಸಿ ಇರುತ್ತೆ. ಮರಳಿನ ಒಳಗಡೆ ಹೀಟ್ ಹೋಗೋಕ್ಕೆ ಬಿಡಲ್ಲ, ಮೇಲ್ಗಡೆ ಲೇಯರ್ ಅಷ್ಟೇ ಹೀಟನ್ನು ರಿಫ್ಲೆಕ್ಟ್ ಮಾಡುತ್ತೆ. ಹಾಗಾಗಿ ಮರುಭೂಮಿಯಲ್ಲಿ ಹೆಚ್ಚು ಟೆಂಪ್ರೇಚರ್ ಇರುತ್ತೆ. ಬ್ಲಾಕ್ ಸಾಯಿಲ್ ಝೋನ್, ಕಪ್ಪು ಸಾಯಿಲ್ ಪ್ರದೇಶದಲ್ಲಿ ಹೀಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಅಬ್ಸರ್ವ್ ಮಾಡಿಕೊಂಡು ಮಣ್ಣಿನ ಕೆಳಗಡೆ ಹೀಟ್ ಆಗ್ತಾ ಇರುತ್ತೆ, ಆ ಪ್ರದೇಶದಲ್ಲಿ ಹೀಟ್ ಆಗಲ್ಲ. ಸೊ ಬ್ಲ್ಯಾಕ್ ಸಾಯಿಲ್ ಝೋನ್ ಈಸ್ ಕೂಲ್, ವೈಟ್ ಸಾಯಿಲ್ ಝೋನ್ ಈಸ್ ಹಾಟ್. ಬ್ಲ್ಯಾಕ್ ಶರ್ಟ್ ಈಸ್ ಹಾಟ್, ವೈಟ್ ಶರ್ಟ್ ಈಸ್ ಕೂಲ್. ಬಿಕಾಸ್ ಶರ್ಟ್ನ ಒಳಗೆ ನಾವಿರ್ತೀವಿ, ಮಣ್ಣಿನ ಹೊರಗೆ ನಾವಿರ್ತೀವಿ. ಈ ರೀತಿ ಹೀಟನ್ನು ತುಂಬ ಫನ್ನಿಯಾಗಿ ಕಲಿತಾ ಹೋಗೋಣ. ಇಷ್ಟು ಹೀಟ್ ಬಗ್ಗೆ. ಮತ್ತು ಡಿಸ್ಕ್ರಿಪ್ಷನಲ್ಲಿ ಸುಮಾರು 12 ವಿಡಿಯೋಗಳ ಲಿಂಕ್ ಹಾಕಿರ್ತೀನಿ. ಕಂಪ್ಲೀಟ್ ಫಿಸಿಕ್ಸ್ ಮುಗಿದೋಗುತ್ತೆ 10 ಗಂಟೆ. ನೋಡ್ಕೊಂಡು ರೆಡಿಯಾಗಿ. ಸೈನ್ಸ್ ನನಗೆ ಟಫ್ ಅಂತ ಅಂದ್ಕೊಳ್ಳೇಬೇಡಿ, ಇಷ್ಟು ಮಜವಾಗಿ ಕಲಿತಾ ಹೋಗ್ಬೋದು. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.